ಶ್ರೀ ವೀರಭದ್ರ ಸ್ವಾಮೀಜಿಯವರ ಯರಮರ ಮೂಲಪೀಠದ ಸ್ವಾಮೀಜಿಯವರ 38ನೇ ಆರಾಧನಾ ಮಹೋತ್ಸವದ ಹಾಗೂ 25ನೇ ಗುರುಪೂಜೆಯ ನಿಮಿತ್ತ 5 ದಿನಗಳ ಪ್ರವಚನ ಕಾರ್ಯಕ್ರಮ. ಈ ಒಂದು ಮಠದ ನನಗೆ ಪರಿಚಯ ಆಗಿ ಹೋದ ವರ್ಷ ಬಂದಿದ್ದೆ, ಆದರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಿಲ್ಲ. ಈ ಒಂದು ಕಾರ್ಯಕ್ರಮದ ಪ್ರಯುಕ್ತವಾಗಿ ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಚನ್ನಬಸಯ್ಯ ಅಜ್ಜವರ ಶ್ರೀಪಾದಗಳಿಗೂ ಹಾಗೂ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಹಿರಿಯ ಆದರಣೀಯ ಶರಣರೇ ಹಾಗೂ ಶರಣೆಯರೇ ಹಾಗೂ ಈ ಒಂದು ಮಠದ ಪೀಠಾಧಿಪತಿಗಳಾದ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ವೀರಭದ್ರಯ್ಯ ತಾತನವರ ಎಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಶರಣ. ಆಧ್ಯಾತ್ಮಿಕ ಪ್ರವಚನಗಳನ್ನು ಆಯೋಜಿಸೋದು ಎದಕ್ಕಿದೆಲ್ಲ ಮಾಡಬೇಕು ಅಂತಂದರೆ, ಒಂದು ಸ್ವಲ್ಪ ಹೊತ್ತು ನಿಮ್ಮ ಜೊತೆಗೆ ನೀವು ಇರುವುದಕ್ಕೆ, ನಿಮ್ಮನ್ನ ನೀವು ಮರೆತು ಬೇರೆ ಯಾವುದರ ಸಲುವಾಗಿಯೋ ಬಡದಾಡ್ತಿರ್ತೀರಿ. ಬೆಳಗ್ಗೆಯಿಂದ ಸಂಜೆ ತನಕ ನಿಮ್ಮ ಸಲುವಾಗಿ ಎಂದಾದರೂ ಬಡದಾಡಿರ, ನನ್ನ ಜನ್ಮಕ್ಕೆ ಒಂದಿಷ್ಟು ಸುಖ ಆನಂದ ನೆಮ್ಮದಿ ಬೇಕು, ಒಂದಿಷ್ಟು ಸುಖವಾಗಿರಬೇಕು ಆನಂದವಾಗಿರಬೇಕು, ಏನಿಲ್ಲ. ಬೆಳಗ್ಗೆಯಿಂದ ಅದು ಬಿಟ್ಟರೆ ಇದು, ಇದು ಬಿಟ್ಟರೆ ಇದು, ಅವ್ರು ಬಿಟ್ಟರೆ ಇವರು, ಇವ್ರು ಬಿಟ್ಟರೆ ಅವರು, ಮತ್ತು ಬರೀ ಹೊರಗಿಂದ ನಿಮ್ಮ ಪರಿಚಯ ನಿಮಗೆ ಮಾಡಿಕೊಂಡು ನಿಮ್ಮ ಜೊತೆಗೆ ನೀವಿರುವುದಕ್ಕೆ, ನೀವು ಅದಿರತ್ತಿದೆಲ್ಲ ಅದ, ನೀವೇ ಇದ್ದಿದ್ದಿಲ್ಲ ಅಂದ್ರೆ ಇದೆಲ್ಲ ಎಲ್ಲಿದಿರ್ತಿತ್ತು? ಕೂಸು ಹುಟ್ಟಿದ ಕೂಡಲೇ ತಾಯಿ ಕೈಯಾಗ ಕೂಸನ್ನು ಕೊಟ್ರೆ ಒಳಗೆ ಅದು ಇತ್ತಂದ್ರೆ ಆಕೆ ಇಟ್ಟು ಬೆಳೆಸ್ತಾಳ, ಇಲ್ಲಂದ್ರೆ ಪ್ಯಾಕ್ ಮಾಡಿ ಕಳಿಸಿ ಬಿಡುತ್ತಾಳ. ಅದು ಆದಂತ ಕೂಸಿನ ಇಟ್ಕೊಂಡ್ಳು. ನಾನು ಮಾತಾಡ್ಲಕತ್ತೀನಿ ಅಂತಂದ್ರೆ ಒಳಗದು ಆದಂತೆ ಮಾತಾಡ್ಲಕತ್ತೀನಿ. ಅದೇ ನಮ್ಮ ಮೂಲ ಸ್ವರೂಪ. ನೀವು ಕೇಳಕತ್ತೀರಿ ಅಂತಂದ್ರೆ ಒಳಗೆ ಅದು ಆದಂತ ನೀವು ಕೇಳಕತ್ತೀರಿ. ಇವತ್ತಿನ ದಿವಸ ನಾನು ನೆನಪಿ ನನಗೆ ಮನ್ಯಾಗ ಯಾಕೆ ಇಟ್ಕೊಂಡಾಳ, ಒಳಗದು ಆದಂತ ಇಟ್ಕೊಂಡಾಳ. ಅದೇ ಎದ್ದೋಯ್ತು ಅಂತಂದ್ರೆ ಇದಕ್ಕೆ ಏನು ಬೆಲೆ ಅದು? ವ್ಯಾಧನೊಂದು ಮೊಲನ ಕೊಂದು ತಂದಡೆ ಸಲುವ ಹಾಗಕ್ಕೆ ಬಿಲಿವರಯ್ಯ, ನೆಲನಾಳದನ ಹೆಣನೆಂದಡೆ ಒಂದಡಕೆಗೂ ಕೊಂಬುವವರಿಲ್ಲ ನೋಡ, ಕೂಡಲ ಸಂಗಮ ದೇವ ಬಸವಣ್ಣವ್ರು ಹೇಳ್ತಾರೆ. ಮೊಲದ ಮಾಂಸ ತಿನ್ಬೇಕಂತ ಆಸೆ ಆಗ್ಯದ, ಆದ್ರೆ ಕುರಿ ಕೋಳಿ ಆದ್ರೆ ಕೈಗೆ ಸಿಗ್ತಾವ, ಮೊಲ ಹೆಂಗ್ ಸಿಗ್ತಾವ? ಬೇಟೆಗಾರನ ಬೆಲೆ ತಗೋಬೇಕದ. ನಾವು ಬೇಟೆ ಹೊಡ್ಕೊಂಡು ಬರ್ಲಕತ್ತಾನ, ಅವನು ಕಟ್ಟಿ ಮೇಲೆ ಇವನು ಕುಂತಾನ, ತಿನ್ಬೇಕತ್ತ ಆಸೆ ಆದವನು ಚಲುವ ಹಾಗಕ್ಕೆ ಬಿಲಿವರಯ್ಯ. ಏನ್ ಹೇಳ್ತಾನೆ ಅಷ್ಟು ಕೊಟ್ಟು ತಗೋತಾನ. ಕಾಯಸಿದ್ದಾಗ ನಿಮ್ಗೆ ಏನು ಕಾಯಸ್ ಆಗ್ತದ, ಎಷ್ಟು ಕೇಳ್ತಾರ ಅಷ್ಟು ಕೊಟ್ಟು ತಂದು ಬಿಡ್ತೀರಿ. ಹಂಗ ಎಷ್ಟು ಹೇಳ್ತಾರ ಅಷ್ಟು ಕೊಡ್ತ. ಎದುರೋದು ನಾವಂತ ಬಡ ಇನ್ನೋರ್ ಮನಿ ಇತ್ತಂತ ನೋಡಿದ್ ನೀವು. ಇವ ಏನಪ್ಪ ಅದೊಂದು ಸತ್ತು ಪ್ರಾಣಿಗೆ ಎಂತ ಪರಿ ರೊಕ್ಕ ಕೊಟ್ಟು ತಗೊಂಡನಲ್ಲ, ಸತ್ತದ ಮಲ ಎಷ್ಟು ರೊಕ್ಕ ಕೊಟ್ಟನಲ್ಲ ಇವ, ಇಷ್ಟೊಂದು ಕೊಟ್ಟನಲ್ಲ, ಗಾಬ್ರ. ಅದೇ ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಮಿನಿಸ್ಟರ್ ಹೆಣ ಬರ್ಲಕತ್ತಿತ್ತ, ಅದೇ ದಾರಿ ಹಿಡಿದು ಕರೆದ್ನಂತ ಬಾ ಇಲ್ಲಿ ಹೊರಗಂತ. ಏನು ಅಗಳೇ ಒಂದು ಹೆಣ ಖರೀದಿ ಮಾಡಿದಲ್ಲ, ಮತ್ತು ಈಗ ದೊಡ್ಡ ಪ್ರಾಣಿ ಹೆಣ ಖರೀದಿ ಮಾಡಿದೆ, ಮೊಲದ ಹೆಣ. ಈಗ ಒಂದು ದೊಡ್ಡ ಮಿನಿಸ್ಟರ್ ಹೆಣ ಬರ್ಲಕತ್ತದ, ಮಹಾರಾಜರ ಹೆಣ ಬರ್ಲಕತ್ತದ, ಮತ್ತು ಇದು ಎಷ್ಟು ಕೊಟ್ಟು ತಗೋತಿದ್ವಿ ನೋಡು ಅಂತ ಕೇಳಿದ್ ನಾವು. ಒಂದು ಅಡಕೆಗೂ ಕೊಂಬುವವರಿಲ್ಲ ನೋಡ, ಕೂಡಲ ಸಂಗಮ ದೇವ. ಈ ಶರೀರಕ್ಕೆ ಒಂದು ಅಡಿಕೆ ಕೊಟ್ಟು ಸಹಿತ ಯಾವನು ಖರೀದಿ ಮಾಡಂಗಿಲ್ಲ. ಇದಕ್ಕೆ ಏನು ಬೆಲೆ ಅದ? ಇದಕ್ಕೆ ಬೆಲೆ ಎದಕ್ಕದ ಅಂತಂದ್ರೆ ಒಳಗೆ ಅದು ಆದ ಅಂತ. ಅದು ಯಾರು ಅಂದ್ರೆ ಅದು ನೀವೇ.
ಅದೇ ನಿಮ್ಮ ಮೂಲ ಸ್ವರೂಪ. ನಾನದಿನಂತ ಇದೆಲ್ಲ ನಡೆದು, ಅದೇ ನನ್ನ ಮೂಲ ಸ್ವರೂಪ. ಈ ಶರೀರ ನಾನಲ್ಲ, ಈ ಶರೀರದಿಂದ ಉಂಟಾದ ಸಂಬಂಧಗಳು ನನ್ನವಲ್ಲ, ಶರೀರದಿಂದ ಸಂಪಾದಿಸಿದ ಸಂಪತ್ತು ನಂದಲ್ಲ, ಎಲ್ಲ ಮಿಥ್ಯ. ನಾನು ಒಬ್ಬನೇ ಸತ್ಯ. ಆ ಸತ್ಯವನ್ನು ನಾನು ಅರ್ಥ ಮಾಡಿಕೊಂಡ್ರೆ ನನ್ನೊಳಗಿರುವ ಸತ್ಯನೇ ನಿಮ್ಮೆಲ್ಲರೊಳಗೂ ಅದು. ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ. ಆ ಸತ್ಯದ ಕಡೆ ಲಕ್ಷ್ಯ ಕೊಡ್ಬೇಕು ನಾವು. ನನ್ನ ಒಬ್ಬನೊಳಗೆ ಅದ, ನಿಮ್ಮೊಳಗೂ ಇಲ್ಲ. ಅದು ಎಲ್ಲರೊಳಗೂ ಇರೋದು ಅದೇ ವಸ್ತು. ಎಲ್ಲರೂ ಆ ವಸ್ತುವಿನ ಕಡೆ ಲಕ್ಷ್ಯ ಕೊಟ್ಟೆವು ಅಂತಂದ್ರೆ ಎಲ್ಲರೂ ಒಂದೇ ಆಗ್ತೀವಿ. ಜಾತಿ, ಧರ್ಮ, ಗಂಡು ಹೆಣ್ಣು, ಭಾರತೀಯರು, ವಿದೇಶಿಯರು, ಇಂಡಿಯಾ, ಪಾಕಿಸ್ತಾನ, ತಮಿಳು, ತೆಲುಗು, ಕನ್ನಡ ಭಾಷೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈಗ ಗೃಹಸ್ಥ, ಸನ್ಯಾಸಿ, ಏಸು ಥರ ಡಿಸೈನ್ ಮಾಡಿವಿ ನಾವು. ಇವೆಲ್ಲ ಈ ಎಲ್ಲ ಡಿಸೈನ್ಗಳು ಒಳಗದು ಇದ್ದಾಗೆ ಈ ಡಿಸೈನ್ ಕೆಲಸ ಮಾಡ್ತದೆ. ನಾ ಬ್ರಾಹ್ಮಣ ಇದ್ರೂ ಒಳಗವ ಇದ್ರೆ ಅದು ಕೆಲಸ ಮಾಡ್ತದೆ. ನಾ ಶೂದ್ರ ಇದ್ರೂ ಒಳಗದು ಇದ್ದಾಗೆ ಅದಕ್ಕೊಂದು ಅರ್ಥದ. ಒಳಗದು ಇರಲಿಲ್ಲ ಅಂದ್ರೆ ಎಲ್ಲಿ ಬ್ರಾಹ್ಮಣ, ಎಲ್ಲಿ ಕ್ಷತ್ರಿಯ, ಎಲ್ಲಿಯ ಸನ್ಯಾಸಿ, ಎಲ್ಲಿಯ ಗೃಹಸ್ಥ? ಒಳಗ ಮೂಲ ವಸ್ತು ಯಾವುದದ ಆ ವಸ್ತುವನ್ನು ನಾವು ಗಟ್ಟಿಯಾಗಿ ಹಿಡ್ಕೋಬೇಕಾಗಿದೆ. ಅದಕ್ಕೆ ಆಧ್ಯಾತ್ಮ ಅಂತಾರೆ. ಆತ್ಮವನ್ನು ಅರಿಯುವುದು, ಆತ್ಮವನ್ನು ಅರಿಯುವುದು, ಆತ್ಮದ ಕಡೆ ಹರಿಯುವುದು. ಅವ್ರು ಬೇರೆ ಎದಕ್ಕಾದ್ರೂ ಉಪಯೋಗ ಮಾಡ್ಬೋದು. ಇದು ಮಠ ಬೇಕಾದ್ರೆ ಜಾಗ ಅದ. ಈ ಸತ್ಸಂಗಕ್ಕೆ ಯಾಕೆ ಮಾಡಿದರು ವೀರಭದ್ರಯ್ಯ ಸ್ವಾಮಿಗಳು? ಆತ್ಮದ ಕಡೆ ಹರಿಲಿ ಅಂತ. ಆತ್ಮದ ಕಡೆ ಹರಿಲಿ, ಆತ್ಮದಲ್ಲಿ ಬೆರೆಯುವುದು, ಅದರೊಳಗೆ ಬೆರಿಬೇಕು. ಆತ್ಮದೊಳಗೆ ಬೆರೆತ ಮೇಲೆ ಏನಾಗ್ತದೆ? ನದಿ ಹೋಗಿ ಸಮುದ್ರದಾಗ ಸೇರಿದ ಮೇಲೆ ಏನಾಗ್ತದೆ? ಸಮುದ್ರನೇ ಆಗ್ತದೆ. ಜೀವ ಹೋಗಿ ಶಿವನೊಳಗೆ ಬೆರೆತರ ಶಿವನೇ ಆಗ್ತದೆ, ಶಿವ ಸ್ವರೂಪನೇ ಆಗ್ತದೆ. ಹೀಗಾಗಿ ಈ ಜೀವ ಶಿವನಾಗಬೇಕು, ಅಂಗ ಲಿಂಗವಾಗಬೇಕು, ಇವೆಲ್ಲ ಹೇಳ್ಕೊಂಡು ಬರ್ತಾರೆ. ಆ ಶಾಸ್ತ್ರೀಯ ಪ್ರಕಾರವಾಗಿ ನಾವು ಸತ್ಯದ ಕಡೆ ಹರಿಯುವಂತ ಕೆಲಸ ಮಾಡಬೇಕಾಗಿತ್ತು. ನಾವು ಸತ್ಯದ ಕಡೆ ಹರಿಬೇಕು ಅಂತಂದ್ರೆ ಅನಂತ ಜನ್ಮದ ಪುಣ್ಯ ಮಾಡಿರ್ಬೇಕು. ಪುಣ್ಯವಂತರಿಗೆ ಮಾತ್ರ ಸಾಧ್ಯ. ವೀರಭದ್ರಯ್ಯ ಸ್ವಾಮಿಗಳು 1000 ಗಟ್ಟಲೆ ಮಂದಿಗೆ ಪಾಂಪ್ಲೆಂಟ್ ಪ್ರಿಂಟ್ ಮಾಡಿ ಹಚ್ಚಾರ. ಅವರಿಗೆಲ್ಲ ಯಾಕೆ ಬರ್ಲಕ್ಕಾಗಲಿಲ್ಲ? ನಿಮ್ಗೆ ಆಟೆ ಯಾಕೆ ಬರ್ಲಕ್ಕಾಯ್ತು? ನೀವು ಪುಣ್ಯ ಮಾಡಿರಿ, ನೀವು ಪುಣ್ಯವಂತರದಿರಿ. 3 ರೀತಿ ಲಾಟ್ರಿ, 3 ರೀತಿ ಲಾಟ್ರಿಗಳು ಈ ಜಗತ್ತಿನೊಳಗ. 1ನೇ ಲಾಟ್ರಿ 84 ಲಕ್ಷ ಜೀವರಾಶಿಗಳದವು ಇಲ್ಲಿ. 21 ಲಕ್ಷ ಅಂಡಜ ಕತ್ತಿಲಿ ಪುಟ್ಟ ಜೀವಿಗಳದವ. 21 ಲಕ್ಷ. 21 ಲಕ್ಷ ಪಿಂಡಜ, ಶರೀರದಿಂದ ಇನ್ನೊಂದು ಶರೀರ ಹುಟ್ಟುತ್ತವ. ಮತ್ತೆ 21 ಲಕ್ಷ ಉದ್ಬೀಜ, ಬೀಜಗಳಿಂದ ಹುಟ್ಟುತ್ತವ. ಇನ್ನ 21 ಲಕ್ಷ ಬೆವರಿನಿಂದ ಹುಟ್ಟುತ್ತವ. ಬೆವರು ತಲೆಯಾಗ ಏನು ಮೈಯೊಳಗಿರ್ತಾವಲ್ಲ, ನೀವು ಸ್ನಾನ ಮಾಡೋದು ಬಿಡ್ರಿ, ನಿಮ್ಮ ಮೈಯೊಳಗೆ ಎಷ್ಟೋ ಹುಳುಗಳು ಹುಟ್ಟುತ್ತಾವ. ಪ್ರಾಣಿಗಳ ಬೆವರು, ಜೀವಿಗಳ ಬೆವರು, ಹಿಂಗೆ 84 ಲಕ್ಷ ಜೀವರಾಶಿಗಳು. ಈ 84 ಲಕ್ಷ ಜೀವರಾಶಿಗಳಲ್ಲಿ ಇದು ಒಂದೇ ಮನುಷ್ಯ. ಈ ಜಗತ್ತಂದ್ರೆ ಏನಂತ ಅರ್ಥ ಮಾಡ್ಕೊತದ? ಜಗತ್ತು ಸೃಷ್ಟಿ ಮಾಡುವ ಯಾರಂತ ಅರ್ಥ ಮಾಡ್ಕೊತದ? ಈ ಜಗತ್ತಿನೊಳಗೆ ಯಾವ ಶಕ್ತಿ ಕೆಲಸ ಮಾಡ್ಲಿಕ್ಕತ್ತದ ಅರ್ಥ ಮಾಡ್ಕೊತದ? ಈ ಶರೀರ ಅಂದ್ರೆ ಏನಂತ ಅರ್ಥ ಮಾಡ್ಕೊತದ? ಶರೀರದೊಳಗೆ ಆತ್ಮ ಅಂದ್ರೆ ಏನಂತ ಅರ್ಥ ಮಾಡ್ಕೊತದ? ಆತ್ಮ ಪರಮಾತ್ಮರ ಬಗ್ಗೆ ತಿಳ್ಕೊಳ್ಳೋ ಶಕ್ತಿ ಇರೋದು ಕೇವಲ ಈ ಮನುಷ್ಯನಿಗೊಬ್ಬನಿಗೆ. ಶಿವಕಾರುಣ್ಯವಿಲ್ಲದ ಜನ್ಮ ಯಾತಕ್ಕೆ? ಶಿವನ ಕರುಣೆಗಾಗಿ ಬಯಸದ ಜನ್ಮ ಯಾತಕ್ಕೆ? ನೀವೆಲ್ಲ ಶಿವನ ಕರುಣೆ ಬಯಸಿ ಬಂದವರು, ನಿಮ್ಮ ಜನ್ಮಕ್ಕೆ ಸಾರ್ಥಕತೆ ಒದಗಿಸಬೇಕಂತ ಬಂದವರು, ಶಿವ ಸ್ವರೂಪವನ್ನು ಅರ್ಥ ಮಾಡ್ಕೋಬೇಕಂತ ಬಂದವರು. ಬರ್ಲಕ್ಕ ಆಗಲ್ಲಲ್ಲ ಅವರಿಗೆ. ಯಾಕೆ ಆಗಂಗಿಲ್ಲ ಅಂತಂದ್ರೆ ಹೇಳ್ತಾರ, ಎಲ್ಲ 84 ಲಕ್ಷ ಜೀವರಾಶಿಗಳಿಗೆ 4 ಕಾಲದವ, ಈ ಪ್ರಾಣಿಗಳಿಗೆ 2 ಕಾಲದವ. 84 ಲಕ್ಷ ಜೀವರಾಶಿಗಳು ಒಂದೊಂದು ಬಾಲ ಅದಾವ, ಈ ಪ್ರಾಣಿಗಳಿಗೆ ಬಾಲ ಇಲ್ಲ. ಪುಚ್ಚ ವಿಹೀನ ದ್ವಿಪಾದ ಪಶುಗಳು ಅಂತ ಪ್ರಾಣಿಗಳು ಅಷ್ಟೇ. ಪ್ರಾಣಿಗಳಿಗೆ ಏನಾರು ಗೊತ್ತಾಗ್ತದೇನ್ರಿ?
ಸುಮ್ ತಿನ್ನ ಕುಡ್ಕಾಡ್ತಿರ್ತಾವ ಬೆಳಿಗ್ಗೆಯಿಂದ ಸಂಜೆ ತನಕ, ಏನೋ ಒಂದು ದುಡ್ದು ಏನೋ ಒಂದು ತಿಂದು ಎಲ್ಲೋ ಮಲ್ಕೊಂಡು ಒಂದು ಸಂತಾನ ಉತ್ಪತ್ತಿ ಮಾಡಿ ಹೋಗ್ತಾವಲ್ಲ, ಹಾಂಗ ಮನುಷ್ಯ ರೂಪ ತಗೊಂಡ್ರೂ ಸಹಿತ ಈ ಒಂದು ಸತ್ಸಂಗಕ್ಕೆ ಬರ್ಬೇಕಂತೇಳಿ ಏನು ಮನಸ್ಸು ಬರ್ತದಲ್ಲ, ಅದೇ ದೊಡ್ಡ ಪುಣ್ಯ. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ತಗೊಂಡದ್ದು ಒಂದನೇ ಪುಣ್ಯ. ಮನುಷ್ಯ ಜನ್ಮ ತಗೊಂಡ ಮೇಲೆ ಎರಡನೇ ಪುಣ್ಯ ಏನದಪ್ಪ ಅಂತಂದ್ರೆ, ಈ ಸತ್ಸಂಗಕ್ಕೆ ಬರಬೇಕು, ಸಜ್ಜನರ ಸಂಘದಲ್ಲಿರಬೇಕು, ಮಹಾತ್ಮರ ವಿಚಾರಗಳನ್ನು ಕೇಳಬೇಕು, ನಾನು ಉದ್ಧಾರ ಆಗಬೇಕು, ನಾನು ಶಿವ ಸ್ವರೂಪನಾಗಬೇಕು ಅಂಥೇಳಿ ಸತ್ಸಂಗಕ್ಕೆ ಬರ್ತಾರಲ್ಲ, ಅದು ಎರಡನೇದು. ಮೂರನೇದ್ದೇನದು ಅಂತಂದ್ರೆ ಮೋಕ್ಷ. ಎರಡನೇದು ಸತ್ಸಂಗಕ್ಕೆ ಬರ್ಬೇಕಂತ ಬರ್ತೀರಿ, ಬಂದಿರಿ, ಇವ್ರ ಬದ್ರಾಗ ಫೋನ್ ಮಾಡಿದೆ, ಗುರುಗಳೇ ಏನಿದು ನಿಮ್ಮ ಕಾರ್ಯಕ್ರಮ, ಯಾವಾಗ ಚಾಲು ಮಾಡಿದ್ರಿ? ಫಸ್ಟ್ ಟೈಮ್ ಮಾಡಿವ್ರಿ, ಎಷ್ಟು ಜನ ಬರ್ತಾರೋ ಏನೋ ಗೊತ್ತಿಲ್ಲ ಅಂತ. ನೋಡಮ್ ನಡಿ, ಒಂದ್ ವೇಳೆ ಜನ ಬರಲಿಲ್ಲ ಅಂದ್ರೆ ಸುತ್ತಮುತ್ತ ಅಡ್ಡಾಡಿ ಬರ ಮತ್ತು 2 ದಿವಸ ಬಂದು ಅಲ್ಲಿ ಕುಂತೆ ನಾನು. ಆದ್ರೆ ಇಲ್ಲಿ ಜಾಗ ಸಾಲಾರ್ದಟ್ಟು ಬಂದು ಕೂತಿರಲ್ಲ, ನಿಮ್ಮೆಲ್ಲರ ಪಾದಗಳಿಗೆ ಧನ್ಯವಾದ. ಬಂದಿರಲ್ಲ, ಸಾಕಷ್ಟು ತುಂಬಿ ನಮ್ಮ ಏನ ನಿರೀಕ್ಷೆ ಅದ, ಅದಕ್ಕೆ ಮೀರಿ ಬಂದು ನೀವು ಇಲ್ಲಿ ಸಹಕಾರ ಕೊಡ್ಲಕ್ಕತ್ತಿರಲ್ಲ, ಅದಕ್ಕೆ ನಿಮ್ಮ ಪಾದಗಳಿಗೆ ಧನ್ಯವಾದ ಅಷ್ಟೇ. ಶರಣರ ಮನೆ ಅಂಗಳವೇ ವಾರಣಾಸಿ. ನೀವ್ಯಾ ಕುಂಭಮೇಳಕ್ಕೆ ಹೋಗಿ ಡುಮಿಕೆ ಹೊಡೆದ್ರೆ ಈ ಸುಖ ಸಿಗಲ್ಲ. 10 ಮಂದಿ ಸತ್ತಾರ ನುಗ್ಸಾಡಿ, ಹೋಗಬಾರ್ದಂತಲ್ಲ, ಹೋರಿ ಬ್ಯಾಡ ಅನ್ನಲ್ಲ. ಆದರೆ ಇಲ್ಲಿ ಸಿಕ್ಕ ಸುಖ ಅಲ್ಲಿ ಸಿಗಲ್ಲ. ಇದು ಜ್ಞಾನದ ಸುಖ, ಇದು ಜ್ಞಾನದ ಆನಂದ. ಇದಕ್ಕೆ ಮೂರನೇದು ಅತ್ಯಂತ ಉನ್ನತವಾದಂಥ ವಿಚಾರ ಏನಂದ್ರೆ ಮೋಕ್ಷ. ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಮೋಕ್ಷದ ಸಾಧನೆ ಮಾಡಬೇಕು. ಮೋಕ್ಷದ ಸಾಧನೆ ಮಾಡಬೇಕು. ಮೋಕ್ಷದ ಸಾಧನೆ ಮಾಡಬೇಕಂದ್ರೆ ಮೋಕ್ಷ ಅಂದ್ರೆ ಏನು ಅಂತೇಳಿ ಅರ್ಥ ಮಾಡ್ಕೊಳ್ಳೋದ್ರಾಗ ಸಮಸ್ಯೆ. ಮೋಕ್ಷ ಅಂದ್ರೆ ಏನು ಅಂದ್ರೆ ಅರ್ಥ ಮಾಡ್ಕೊಳ್ಳೋದ್ರಾಗ ಸಮಸ್ಯೆ. ಮದುವೆ ಆಗ್ಲಾರ್ದ ಹುಡುಗರಿಗೆ ಮದುವೆ ಆಯ್ತಂದ್ರೆ ಮೋಕ್ಷ ಆಯ್ತಂತ. ಜಡ್ಡಾಗಿ ಹಾಸಿಗೆ ಹಿಡ್ಕೊಂಡು ಎಷ್ಟು ದಿವಸ ಆಯ್ತು ಹಂಗೆ ಬಿದ್ದದ ಹೋಗಲ್ದು, ಅದು ಸತ್ತಂದ್ರೆ ಮೋಕ್ಷ ಆಯ್ತಂತ. ಓದಿ ಕುಂತಾನ ನೌಕರಿ ಸಿಕ್ಕಿಲ್ಲ, ನೌಕರಿ ಸಿಕ್ತಂದ್ರೆ ಮೋಕ್ಷ ಆಯ್ತಂತ. ಇದು ಮೋಕ್ಷ ಅಲ್ಲ. ನೀವು ಪ್ರತಿಯೊಂದು ಏನು ಮಾಡಿದ್ರು ಸುಖದ ಸಲುವಾಗಿ ಮಾಡ್ತೀರಿ. ಬಟ್ಟೆ ಉಡ್ತೀರಿ, ಎಷ್ಟೊತ್ತಿರ್ತದ ಅದು ಬಟ್ಟೆ ಉಟ್ಕೊಂಡು ಸ್ವಲ್ಪ ಹೊತ್ತಿಗೆ ಖುಷಿ ಹೋಗ್ತದೆ. ಏನೇನೋ ಅಡಿಗೆ ಮಾಡ್ಕೊಂಡು ಉಣ್ತೀರಿ, ಎಷ್ಟೊತ್ತು ಉಣ್ತೀರಿ, ಉಂಡು ಸ್ವಲ್ಪ ಹೊತ್ತಿಗೆ ಆ ಖುಷಿ ಹೋಗ್ಬಿಡ್ತದೆ. ಮನೆ ಕಟ್ತೀರಿ, ಒಂದು ಚಂದೊಂದು ಅದ್ಭುತವಾದಂಥ ಮನೆ ಕಟ್ತೀರಿ. ಇಡೀ ಊರ ಮಂದಿದ ಎಲ್ಲ ಮನೆಗಳು ನೋಡಿ ನನ್ನ ಮನೆ ಅಂತ ಮನೆ ಎಲ್ಲಿ ಇರಬಾರ್ದು ಅಂತ ಮನೆ ಕಟ್ಟಬೇಕಂತ ಕಟ್ತೀರಿ. ಕಟ್ಟಿದ ಒಂದು 5-6 ವರ್ಷದಾಗ ನಿಮ್ಮ ಅಪ್ಪನಂತ ಮನೆ ಇನ್ನೊಬ್ಬ ಕಟ್ತಾನೆ ಬಗ್ಲಾಗ. ಅದು ಎಷ್ಟು ದಿವಸ ಇರ್ತದೆ ನಿಮ್ಮ ಹೊಸ ಡಿಸೈನ್? ಎಲ್ಲನೂ ಅಳಿದಾಕೋತ ಹೋಗ್ತದೆ. ಎಲ್ಲ ಓಟು ಜಗತ್ತು ವಿನಾಶಿ, ಜಗತ್ತು ವಿನಾಶಿ. ಇದು ಚೇಂಜ್ ಆಕೋತ ಹೋಗ್ತದ. ಬಾಲಕ ಯುವಕ ಆಗ್ಲಕತ್ತಾನ, ಯುವಕ ಮುದುಕ ಆಗ್ಲಕತ್ತಾನ. ಒಂದೇ ಸಲ 21-25 ವರ್ಷದ ಮಗನ ನೋಡಿದ ಕೂಡಲೇ ಮೀಸಿ ಬಂದಾಗ ಯುವಕ ಆದಂಗಲ್ಲ. ಅವ ಈ ಕ್ಷಣದಿಂದ ಒಂದೊಂದು ಕ್ಷಣ ಯುವಕ ಆಗ್ಲಕತ್ತಾನ. ಯುವಕ ಒಂದೊಂದು ಕ್ಷಣ ಮುದುಕ ಆಗ್ಲಕತ್ತಾನ. ಕಂಟಿನ್ಯೂ ಹಾಕೋತ ಚೇಂಜ್ ಹಾಕೋತ ಹೋಗ್ಲಿಕ್ಕತ್ತ. ನಮಗೆ ಗೊತ್ತಾಗಲ್ಲ. ನಮಗೆ ಗೊತ್ತಿರ್ಲಾರ್ದಂಗೆ ನಾವು ಮುದುಕರಾಗ್ಲಕತ್ತೀವಿ, ನಮಗೆ ಗೊತ್ತಿರ್ಲಾರ್ದಂಗೆ ನಾವು ಯುವಕರಾಗ್ಲಕತ್ತೀವಿ, ನಮಗೆ ಗೊತ್ತಿರ್ಲಾರ್ದಂಗೆ ಸಾಯ್ಲಕತ್ತೀವಿ, ನಮಗೆ ಗೊತ್ತಿರ್ಲಾರ್ದಂಗೆ ಹುಟ್ಟಲಕತ್ತೀವಿ. ಚಕ್ಕ ನಡೆದಿದೆ, ಹಂಗೆ ನಡೆದಿದೆ. ಹುಟ್ಟೋದು, ಬಾಲಕನಾಗಿ ಬೆಳೆಯೋದು, ಯುವಕನಾಗಿ ಮೆರೆಯೋದು, ಮುದುಕನಾಗಿ ಮೂಲೆ ಕುಂದಿರೋದು, ಕಡೆಗೆ ಒಂದಿನ ಎಗರೋದು, ಮತ್ತೆ ಹುಟ್ಟಿ ಬರೋದು. ಎಷ್ಟು ಸಾರಿ. ಹೀಗಾಗಿ ನಾವು ಏನ್ ಮಾಡ್ಬೇಕಾಗ್ಯದ ಅಂದ್ರೆ ಮೋಕ್ಷ ಸಾಧನೆ ನಮ್ಮ ಗುರಿ. ಮೋಕ್ಷ ಅಂದ್ರೆ ಏನು ಅನ್ನೋದು ಅರ್ಥ ಮಾಡ್ಕೋಬೇಕಾಗ್ಯದ. ಈ ಎಲ್ಲಾ ಸುಖಗಳು ನೀವು ಬೆಳಗ್ಗೆಯಿಂದ ಸಂಜೆ ತನಕ ಹುಟ್ಟಿದಾಗಿನಿಂದ ಇಲ್ಲಿ ತನಕ ಏನೇನು ಸಂಸಾರಿಕ ಸುಖಗಳು ಅನುಭವಿಸಿರಿ, ಆ ಎಲ್ಲ ಸುಖಗಳಿಗಿಂತ ದೊಡ್ಡ ಸುಖ ಮೋಕ್ಷ. ಆ ಮೋಕ್ಷ ಎಲ್ಲಿ ಸಿಕ್ತಂದ್ರೆ ಈ ಆತ್ಮವನ್ನು ಅರಿಯುವುದರಿಂದ ಆ ಮೋಕ್ಷ ಸಿಕ್ತು. ಆತ್ಮವನ್ನು ಅರಿಯುವುದರಿಂದ ಆ ಮೋಕ್ಷ ಸಿಗ್ತದೆ. ಆತ್ಮನೇ ನನ್ನ ಸ್ವರೂಪ ಅಂತ ತಿಳ್ಕೊಳ್ಳೋದ್ರಿಂದ ಆ ಮೋಕ್ಷ ಸಿಗ್ತದೆ. ಈಗ ಅದು ಮೋಕ್ಷದ ಸುಖ ಹೆಂಗಿರ್ತದಪ್ಪ ಅಂತಂದ್ರೆ, ಬಂದ ಸುಖ ಹೋಗಲ್ಲ. ನಮ್ಮ ಎಲ್ಲ ಸುಖ ಬರ್ತಾವ, ಹೋಗ್ಬಿಡ್ತಾವ. ಎಲ್ಲ ಒಂದರೆ ಸುಖ ಅದಾವೇನು? ಒಂದರೆ ಸುಖ ಹಂಗೆ ಮೊದಲಿನಂಗೆ ಅದಾವೇನ್ರಿ? ಮದುವೆ ಮಾಡ್ಕೊಂಡು ಬಂದಾಗ ಎಷ್ಟು ಚಂದ ಇದ್ದಳು,
ಒಂದು 6 ತಿಂಗಳು ವರ್ಷದಾಗ ಯಾರೋ ಕರಿಲಕ್ ಬಂದಿರ್ತ ಅವ್ರ ಮನೆಯವ್ರು ಬೆಂಕಿ ಎತ್ತಂಗೆ ಸಿಟ್ಟು ಬರ್ತಿತ್ತು, ಯಾಕೆ ಕರ್ಕೊಂಡು ಹೋಗ್ತಾರೆ ಈಗ ಹೋರಿ ಕರ್ಕೊಂಡು ಹೋರಿ ಏನು ಯಾವುದೂ ಶಾಶ್ವತ ಇಲ್ಲ. ಹೋರಿ ಅಂತ ಒಂದು ದಿವ್ಸ ಕರ್ಕೊಂಡು ಹೋರಿ, ನೀವು ಹೋರಿ ಅವ್ರು ಕರ್ಕೊಂಡು ಹೋರಿ. ಈಗ ಹಿಂಗ್ ಅಂದ್ರೆ ಇರಂಗಿಲ್ಲ, ಇದ್ದದ್ದು ಇರಂಗಿಲ್ಲ. ಒಂದು ದಿನ ಇವೆಲ್ಲ ನಾವು ಬಿಟ್ಟು ಹೋಗ್ತೀವಿ, ಇಲ್ಲ ಅಂತಂದ್ರೆ ಅವರೇ ನಮ್ಮನ್ನು ಬಿಟ್ಟು ಹೋಗ್ತಾರೆ. ಯಾವ ಶಾಶ್ವತ ಇರಂಗಿಲ್ಲ. ಶಾಶ್ವತ ಇರೋದು ಇದು ಒಂದೇ, ನಿಮ್ಮ ಆತ್ಮ ನಿಮ್ಮ ಜೊತೆಗಿರ್ತದೆ. ಸತ್ತರ ಸಂಕಟ ಬರೋದು ಅದು ಒಂದೇ, ಆತ್ಮ ಒಂದೇ. ಈ ಒಂದು ಏನು ಮಾಡಿದ್ರು ಸಹಿತ ಇವೆಲ್ಲ ಇಲ್ಲೇ ಉಳಿತಾವ. ನಮ್ಮ ಸಂಕಟ ಅದೇನು ಬರ್ತದಲ್ಲ, ಈ ಬ್ರಹ್ಮಜ್ಞಾನದ ಪಾಠ ಏನು ಕೇಳಿರಲ್ಲ, ಇದು ಏನಾಗ್ತದ, ಜನ್ಮಾಂತರಕ್ಕೆ ನಿಮ್ಮ ಸಂಕಟ ಬರ್ತದೆ. ಆತ್ಮೋನ್ನತಿ ಆಗಿರ್ತದೆ. ಆತ್ಮ ಉನ್ನತಿಯಾಗಿ ಆ ಉನ್ನತ ಆತ್ಮ ಮತ್ತೆ ಕಡಿಮೆ ಆಗಂಗಿಲ್ಲ. ನಾಕೆ ಹೇಳೋ ಮಾತಿನಿಂದ ನಿಮ್ಗೆ ಹೊಸದಾಗಿ ಬಂದು ಮಾತಾಡ್ಲಕತ್ತೀನಿ. ಕೆಲವೊಂದು ಅರ್ಥ ಆಗ್ತಿರ್ಬೋದು, ಕೆಲವೊಂದು ಅರ್ಥ ಆಗದೆ ಇರಬಹುದು. ಇದು ಒಂದೇ ದಿನ ಪಾಠ ಹಿಂಗೆ ಹೇಳುವಾದ್ರೆ ಆಗಂಗಿಲ್ಲ. ಇದು ಮೋಕ್ಷದ ಪರಿಕಲ್ಪನೆ ಹೇಳಕತ್ತೀನಿ ನಾನು. ಇದು ಒಂದು ದಿವಸಕ್ಕೆ ಆಗಂಗಿಲ್ಲ. ವರ್ಷದಾಗ ಒಂದು 5 ದಿನ ಇದು ಮಾಡ್ತೀರಿ. ಊಟನೂ ಹಂಗೆ ಮಾಡ್ರಿ. ವರ್ಷದಾಗ ಒಂದು 5 ದಿನ ಮಾಡ್ರಿ, ಊಟ ಮಾಡ್ರಿ. ಮತ್ತೆ ಗಂಡ ಹೆಂಡತಿ ಒಂದು 5 ದಿನ ಇರ್ರಿ ಅಷ್ಟೇ ಒಂದು ವರ್ಷನಾಗ. ಮತ್ತೆ ಕಳಿಸ್ಬಿಡ್ರಿ, ಗಂಡಗೆ ಯಾಕಡ್ರೆ ಕಳಿಸ್ರಿ, ಹೆಣ್ತಿ ಯಾಕಡ್ರೆ ಹೋಗ್ರಿ. 5 ದಿನ ನೀವು ಅನುಭವಿಸೋದು. ಉಳಿದದ್ದು ದಿನಗಳು ಬೇಡ. ಉಳಿದ ದಿನ ಆತ್ಮ ನಿಮಗೆ ಸಪೋರ್ಟಾಗಿ ನಿಂತಿಲ್ಲ ಅಂದ್ರೆ, ಉಳಿದ ದಿನ ಆತ್ಮ ಅದ ಇಲ್ಲ ನಿಮ್ಮ ಜೊತೆಗೆ. ಏನು 5 ದಿನ ಅದ ನಿಮ್ಮ ಜೊತೆಗೆ. ನಿಮ್ಮ ಆತ್ಮ ನಿಮ್ಮ ಜೊತೆಗೆ ಆದ ಇಲ್ಲ. ನಿಮ್ಗೆ ಹಸಿವು ಆಲಕತ್ತದ ಅಂದ್ರೆ ಎದರಿಂದ ಆಲಕತ್ತದ ಹೇಳ. ಒಳಗೆ ಆತ್ಮ ಇದ್ದದ್ದಕ್ಕೆ ಹಸಿವು ಆಲಕತ್ತದ. ಏನು ತಕ್ಕ ಹೆಣಕ್ಕೆ ಹಸಿವು ಆಗ್ತದೆ ಅಂದ್ರೆ, ನೀವು ತಿಂದು ನನ್ನ ಕರಗಬೇಕಾದ್ರೆ ಒಳಗೆ ಆತ್ಮ ಇದ್ದದಕ್ಕೆ ಕರಗ್ಲಕತ್ತದ. ಉಂಡ ಯಾರೋ ಒಬ್ಬರು ನಮ್ಮ ಸಂಬಂಧಿಕರದಾಗ ಮೊನ್ನೆ ಎಳ್ಳಮಾಸಿ ದಿವಸ ಹೊಲಕ್ಕೆ ಹೋಗ್ಬೇಕತ್ತೀವ್ರಿ, ಅಡಿಗೆ ಮಾಡಿರ್ತೀವಿ, ನೈವೇದ್ಯ ಅದ ತಿನ್ಬೇಡ ಅಂದ್ರೂ ಇಲ್ಲ ಉಣ್ತೀನಿ, ಶೇಂಗಾದೊಳಗೆ ತಿಂತೀನಿ, ನೈವೇದ್ಯ ಮತ್ತೆ ಬೇರೆ ಮಾಡೋದು ತಿಂದ ಸತ್ತ. ತಿಂದು ಸತ್ತ ಮೇಲೆ ಅದು ಹೊಟ್ಟೆಗೆ ಜೀರ್ಣ ಆಯ್ತು ಅನ್ನೋದು. ಸತ್ತವ್ರಿಗೆ ಜೀರ್ಣ ಆಗ್ತದೆ ಅಂದ್ರೆ ಜೀವಂತ ಇದ್ರೆ ಜೀರ್ಣ, ಒಳಗೆ ಆತ್ಮ ಇದ್ದದ್ದಕ್ಕೆ ಜೀರ್ಣ ಆಗ. ಗರ್ಭದೊಳಗೆ ಒಂದು ಬಂಗಾರದಂತ ಮಗು ಬೆಳೀಲಕತ್ತದಲ್ಲ, ಅದು ಹೆಣದಾಗ ಬರೀತದ, ಜೀವಂತಿದ್ದವ್ರ ಬಳಿ ಬರೀತದ. ಒಂದು ಗರ್ಭದಾಗ ಒಂದು ಮಗು ತಯಾರಾಗ್ಲಕತ್ತದಂದ್ರೆ ಒಳಗೆ ಆತ್ಮ ಇದ್ದದಕ್ಕೆ ಆಗ್ಲಕತ್ತದ ಇಲ್ಲ. ಈ ಆತ್ಮದ ಮಹತ್ವ ತಿಳ್ಕೋಬೇಕು ಮೊದಲು ನಾವು. ಆತ್ಮದ ಮಹತ್ವ ತಿಳ್ಕೋಬೇಕು. ಆತ್ಮ ಬಿಟ್ರೆ ಏನೇನು ಇಲ್ಲ. ಪ್ರತಿ ಕ್ಷಣ ಆ ಆತ್ಮದ ಸಪೋರ್ಟ್ ನಮ್ಮ ಜೊತೆಗೆ ಆದ. ಅದಕ್ಕೆ ಏನ್ ಹೇಳ್ತಾರಂದ್ರ, ಒಂದು ಉಸಿರು ಆಡಿಸ್ಬೇಕಾದ್ರೆ ಒಳಗೆ ಆತ್ಮ ಇದ್ದದಕ್ಕೆ ಉಸಿರಾಡಿಸ್ಲಕತ್ತೀರಿ. ಒಂದು ಗುಟಕ್ಕೆ ನೀರು ಕುಡಿಬೇಕಾದ್ರೆ ಬಾಯಾಗ ನೀರು ಹಾಕಿದ್ರೆ ಆತ್ಮ ಇರಲಿಲ್ಲ ಅಂತಂದ್ರೆ ನೀರು ಹಾಕಿದ್ರೆ ಒಳಗೆ ಓದ್ತದೆ ಅನ್ನೋದು. ನುಂಗ್ಲಕತ್ತೀರಿ ಅಂತಂದ್ರೆ ಆತ್ಮ ಇದ್ದದಕ್ಕೆ ನುಂಗ್ಲಕತ್ತೀರಿ. ಒಂದು ತುತ್ತು ಊಟ ಒಳಗೆ ಹೋಗ್ತದಂದ್ರೆ ಆತ್ಮ ಇದ್ದದಕ್ಕೆ ನಡೆದದು ಎಲ್ಲ. 5 ದಿನ ಕೆಲಸ ಮಾಡ್ಲಕತ್ತದ ಆತ್ಮ ನಿಮ್ಮಲ್ಲಿ. ಆತ್ಮಕ್ಕೆ ಶಕ್ತಿ ಎಷ್ಟದ ಗೊತ್ತಾ ನಿಮ್ಗೆ? ಆಧ್ಯಾತ್ಮ ಪ್ರವಚನ ಇದು. ನಿಮ್ಮ ಆತ್ಮದ ಶಕ್ತಿ ಎಷ್ಟದ ನಿಮ್ದು? ಈಗ ಇಲ್ಲಿ ಕೂತೀನಿ, ಮಾತಾಡ್ಲಕತ್ತೀನಿ. ನನ್ನ ನೋಡಿದ್ರಿ ಯಾರು ಏನಂತ ಗೊತ್ತಾಯ್ತು. ಇಲ್ಲೇ ಮೈಲಾರ ನಗರದಾಗ ಎಲ್ಲಾರ ಒಂದು ಕೆಲಸ ಅದ, ನಾ ಬಂದೆ, ನಿಮ್ಮ ಕಣ್ಣಿಗೆ ಬಿದ್ದ ಕೂಡ್ಲೇನೆ ಏನಾಗ್ತದ, ಅಯ್ಯೋ ಗುರುಗಳು ಬಂದಾರ, ಸ್ವಾಮೀಜಿ ಬಂದಾರ, ಸ್ವಲ್ಪ ಕರೆಯಮು ಮಾತಾಡ್ಸಮು ಅಂತೇಳಿ ಕರಿತೀರ. ಏನು ವಾದ್ರ ಒಳ್ಳೆ ಬಾಗಿಲ ಮುಚ್ತೀರ? ಏನ್ ಮಾಡ್ತೀರಿ? ಕರಿತೀರ ಇಲ್ಲ? ಕರಿತೀರಿ. ಮತ್ತ ಅಕಸ್ಮಾತ್ ಒಂದು ವಾರದಾಗ 1 ವಾರ 15 ದಿನ ಬಿಟ್ಟು ನನ್ನ ಹೆಣ ರೋಡ್ ಹಿಡಿದು ಹೊಂಟಿತ್ತಪ್ಪ, ಸ್ವಾಮಿಯರ ಹೆಣ ಹೋಗ್ಲಕತ್ತದ, ಅಯ್ಯೋ ನಮ್ಮ ಸ್ವಾಮಿಯರ ಹೆಣ ಅದ, ಇಲ್ಲಿ ಒಳಗೆ ತಂದು ಇಡಪ್ಪ ಒಂದ್ ಸ್ವಲ್ಪ ಹೊತ್ತ, ನಮ್ಮ ಗುರುಗಳ ಹೆಣ ಅದ, ಯಾರು ಇಟ್ಕೋತಾರೇನು, ಎಲ್ಲೋ ಹಳಿ ಚಪ್ಪಲಿ ತಾಯಿ ಕಡೆ ಹಾಕೋತೀನಿ, ಕಳಿಸಿ ಬರೋಮ್ ಹೋಗಮ್ಮ. ಮತ್ತೆ ಎಲ್ಲೇ ಕಳೆದು ಅಂದ್ರೆ ಹಳಿವಿ ಚಪ್ಪಲಿ ಕಳೀಲಿ, ಸ್ವಾಮಿ ಹೆಸರು ಮೇಲೆ ಹೊಸ ಚಪ್ಪಲಿ ಮಾತ್ರ ಹಾಕೊಳ್ಳೋದು ಬೇಡ. ಯಾಕಂದ್ರೆ ಸ್ವಾಮಿಯರ ಸನಕ್ ಚಪ್ಪಲಿ ಹಾಕೊಂಡು ಹೋಗಕ್ ಬರಂಗಿಲ್ಲ, ಎಲ್ಲಾರು ಬಿಡ್ಬೇಕು, ಯಾವಾರ ಹಳಿ ಚಪ್ಪಲಿ ಹಾಕೊಂಡು ಹಳಿ ಚಪ್ಪಲಿ ಹಾಕೊಂಡು ಕಳಿಸ್ಲಕ್ ಅಲ್ಲಿ ಯಾಕೆ ಹೋದ್ರಿ? ಮತ್ತ ಒಳಗೆ ಕರೆದು ಉಪಚಾರ ಯಾಕೆ ಮಾಡಿದ್ರಿ? ಯಾರು ಇದ್ದದಕ್ಕೆ ಮಾಡಿದ್ರಿ?
ಒಳಗ ಈ ಸ್ವಾಮಿ ಒಳಗಿನ ಆತ್ಮಕ್ಕೆ ನೀವು ಮಾಡ್ಲಿಕ್ಕೆತ್ತೀರಿ ಹೊರತು ಸ್ವಾಮಿಗೆ ಅಲ್ಲ. ಆತ್ಮದ ಮಹತ್ವ ತಿಳ್ಕೊಳ್ರಿ, ಆತ್ಮದ ಮಹತ್ವ ತಿಳ್ಕೊಳ್ರಿ. ಮುಂದೇನಾಯ್ತು, ಈ ಒಂದು ಸಾವುಕಾರ ಆಗೋದಕ್ಕೆ ಏನಾರು ಮಾಡ್ಲಿಕ್ಕತ್ತೀರೇನು? ಸಾವುಕಾರಿಕೆ ಎಷ್ಟು ದಿನ ಇರ್ತದ? ಎಲ್ಲ ಸ್ವಾಮೀಜಿಗಳು ಬೇರೆ, ನಾನು ಬೇರೆ. ಎಲ್ಲ ಸ್ವಾಮೀಜಿಗಳಿಗೆ ನೀವು ಕಾಲಿಗೆ ನಮಸ್ಕಾರ ಮಾಡಿದ್ರೆ ಡುಬ್ಬ ಚಪ್ಪರಿಸ್ತಾರೆ. ಸಾವುಕಾರ ಭಾರಿ ಖುಷಿ ಆಗಿಬಿಡ್ತದೆ. ನಾನು ಸಾವುಕಾರಾಗ ಒಂದಿಷ್ಟು ರೊಕ್ಕ ಬಂತಂದ್ರೆ ಎಣಿಸಿ ಸಾಯ್ಬೇಕು. ಅದು ಯಾವನಿಗೆ ಬೇಕಾಗಿದೆ ಎಣಿಸೋದು? ನನಗೆ ಏಟು ಬೇಕು ಅಟ್ಟಿದ್ರೆ ಸಾಕ ಏನು? ಅದು ಎಣಿಸಿ ಸಾಯೋದು ಯಾವನಿಗೆ ಬೇಕು? ಬ್ಯಾಂಕಿನ ಕ್ಯಾಶಿಯರ್ಗಳಗತ್ಲೆ 3 ಹೊತ್ತು ರೊಕ್ಕ ಎಣಿಸೋದು ಯಾವನಿಗೆ ಬೇಕಾಗಿದೆ? ನನಗೆ ಎಷ್ಟು ಬೇಕು ಅಷ್ಟು, ಯಾವಾಗ ಬೇಕೋ ಅಷ್ಟು ಸಿಕ್ಕರೆ ಸಾಕ ಏನು? ಎಣಿಸ್ಲಿಕ್ಕೆ ಜಗ್ಗಿ ಚೀಲಗಟ್ಟಲೆ ರೊಕ್ಕ ಬೇಕಾ? ಹಮಾಲಿ ಕೆಲಸ ಅದು ಸಾವುಕಾರಾಗ. ದುಬ್ಬ ಚಪ್ಪರಿಸೋದು. ಎದಕ್ಕೆ ಚಪ್ಪರಿಸ್ತಾರೆ ಸಾವುಕಾರಾಗ ಅಂದ್ರೆ ಎಮ್ಮಿಗೆ ಚಪ್ಪರಿಸ್ತಾರೆ ನೋಡಿ, ಎಲ್ಲ ಹಾಲು ಕೆಳಗೆ ಬಿಡ್ಲಿ ಕೆಚ್ಚಲ ಒಳಗ. ಅದಕ್ಕೆ ನಾ ಖುಷಿ ಆಗಿಬಿಡ್ತೀನಿ. ಸಾವುಕಾರಿಕೆ ಸಲುವಾಗಿ ಎಂದೂ ಸಾಧನೆ ಮಾಡಬೇಡ. ಈ ಮೋಕ್ಷ ಸಾಧನೆ ಮಾಡಿದ್ರೆ ಅಂದ್ರೆ ಆ ಸಾವುಕಾರಿಕೆ ನಿಮ್ಮ ಬೆನ್ನತ್ತಿ ಬರ್ತದೆ. ಅದು ನಿಮ್ಮ ಬೆನ್ನತ್ತಂಗೆ ಆಗ್ಬೇಕು, ನೀವು ಅದ್ರ ಬೆನ್ನತ್ತಂಗೆ ಆಗ್ಬೇಕು. ನನಗೊಂದು 1,000 ರೂಪಾಯಿ ಪಗಾರ್ಲಿಂತ ಇನ್ನೊಂದು 6 ತಿಂಗಳದಾಗ ರಿಟೈರ್ ಆಗ್ತೀನಿ, ಒಂದು 50-60 ಸಾವಿರ ರೂಪಾಯಿ ಪಗಾರ. ನಾನು ಹೆಂಡ್ತಿ ಒಂದು ವಾದ ವರ್ಷ ಒಂದು 80,000-90,000 ಗೌರ್ಮೆಂಟ್ ಸರ್ವೆಂಟ್ ಅದಳ. ನಾ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರರ್ ಅದೀನಿ. ಆಕೆಗೆ 1 ಲಕ್ಷ ಪಗಾರ, 1,10,000 ಆಗಿದೆ. ಹೊಸ ಪೇ ಸ್ಕೇಲ್ ಕೊಟ್ಟು ಮಹಿಳಾ ಭಾಗ್ಯಗಳು ಜೋರು ಇರ್ತಾವೆ. ಇರಲಿ, ಏನೇ ಇರಲಿ, ಇಬ್ರು ಕೂಡಿ ಏನು ಮಾಡಿದೆವು, ಮಗಳಿಗೆ MBBS ಓದಿಸಿದೆವು. ಅದು MBBS ಓದೋ ಟೈಮ್ನೊಳಗೆ ಭಾರಿ ಖುಷಿ. ನನ್ನ ಮಗಳು ಡಾಕ್ಟರ್ ಓದ್ತಾಳ, MBBS ಓದ್ತಾಳ, ಹಂಗೆ ಓದ್ತಾಳೆ ಹೇಳ್ಕೊಳ್ಳೋದು ಭಾಳ ಚಂದ. ಒಂದು 5-6 ವರ್ಷ ಮಸ್ತ್ ಮಜಾ ಮಾಡಿದೆವು. ಆಮೇಲೆ ಮುಂದದು MD ಓದಿಸ್ಬೇಕಂತ ಎಲ್ಲ ಬಿಗಿ ಆಗಿಬಿಡ್ತು. ಮೂಗ ಬಾಯಿ ಎಲ್ಲ ಪ್ಯಾಕ್ ಆಗಿಬಿಡ್ತು. ಎಷ್ಟು? 5 ಕೋಟಿ 6 ಕೋಟಿ, 5 ಕೋಟಿ 6 ಕೋಟಿ ಕೋಟಿಗಳು ನಮ್ಮಂತ ಜೋಗಿ ಜಂಗಮೂರಲ್ಲಿ ಎಲ್ಲಿ ಬರುತ್ತೆ ರೊಕ್ಕ? ಯಾರಿಗಾರಿಗೆ ಕೇಳಿದ್ರೆ ಯಾರು ಕೊಡ್ತಾರ? ಯಾರು ಬೇಕಾದವ್ರು ಶ್ರೀಮಂತರಿದ್ರು ಸಹಿತ ಓದಿಲ್ರಿ. ಓದಿಸ್ಲಕ್ಕೆ ನಾವೇನು ಬ್ಯಾಡ ಅನ್ನಂಗಿಲ್ಲ, ಅಂದ್ರೆ ಕೊಟ್ಟು ಮಾತ್ರ ಓದಿಸಲ್ಲ. ಬೇಕಾದವ್ರು ಶ್ರೀಮಂತರಿದ್ರು ಕೋಟಿಗಟ್ಟಲೆ ಯಾರು ಕೊಡ್ತಾರೆ? ಈ ಕೆಲಸ ಆತ್ಮದ ಕೆಲಸ ಮಾಡಿದ್ದಕ್ಕೆ ಇದ್ರದು ಮತ್ತು ಅವ್ರ ತಾಯಿಯ ಆಶೀರ್ವಾದ. ಹಗಲು ರಾತ್ರಿ ಆಕೆ ಏನು ತಪಸ್ ಮಾಡ್ಯಾಳ ಮಕ್ಕಳ ಸಲುವಾಗಿ. ಮತ್ತೆ ಏನು ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿ ಎಲ್ಲ ಸಮಾಜ ಸೇವೆ ಏನು ಮಾಡ್ಯಾರಲ್ಲ, ಆ ಪುಣ್ಯದ ಫಲವಾಗಿ ಒಂದು ಫೋನ್ ಕಾಲ್ ಬಂತು. ನಾವು ಹಿಂಗೆ ಬೆಳಗಾವ್ಲಿಂತ್ರಿ ಕಂಬಿ ಶಿವಲಿಲ್ಲ ಡಾಕ್ಟರ್ ಅಂತ, ನಮ್ಮದು ಸ್ವಂತ ನರ್ಸಿಂಗ್ ಹೋಮ್ ಅದ, 100 ಬೆಡ್ ಹಾಸ್ಪಿಟಲ್ ಅದ, ನಮ್ಮ ಮಗನಿಗೆ 200 ಎಕರೆ ಜಮೀನು ಅದ, ಅವನು ಬೆಂಗಳೂರಾಗ ನೌಕರಿ ಮಾಡ್ತಾನೆ, ನಮ್ಮ ಮನೆಯವರು DYSP ಅದರ, ನಿಮ್ಮ ನಿಂಗಯ್ಯ ಸಂಬಾಳ್ ಅಂತ ನಿಮ್ಮಲ್ಲಿ ಕೆಂಪಯ್ಯ ಕೆಲಸ ಮಾಡಿ ಹೋಗ್ಯಾರ ಸಗರ್ ಬಜಾರ್ನ ಹೆಡ್ ಕಾನ್ಸ್ಟೇಬಲ್ ಆಗಿ, ಅವ್ರ ಮಗ ಅಂಥೇಳಿ ನನ್ನ ಮಗಳಿಗೆ ಮದುವೆ ಮಾಡ್ಕೊಂಡ್ಬಿಟ್ರು. 3 ಕೋಟಿ ರೂಪಾಯಿ ಕೊಟ್ಟು MD ಓದಿಸಿದ್ರು. ನಿನ್ನೆ ಅಲ್ಲಿ ಪ್ರವಚನ ಹೇಳೋಕೆ ಇಬ್ರು ಮಾತಾಡ್ಲಿಕ್ಕತ್ತಿದ್ದೇವೆ. ಅದಕ್ಕಂದ್ರೆ ಅದು ಮೆಸೇಜ್ ಬಂದ್ಬಿಡ್ತು, ಪಾಸ್ ಆಗೋದಕ್ಕೆ 3 ವರ್ಷ ಕೋರ್ಸ್ ಮುಗಿದು. ಆ 3 ಕೋಟಿ ರೂಪಾಯಿ ಎಲ್ಲಿದೆ ಬಂತು? ಹೆಂಗೆ ಕೊಟ್ರು? ಚಮತ್ಕಾರ ಆಗಿಬಿಡ್ತಾವ. ಒಂದಲ್ಲ, ಇಂಥ ಚಮತ್ಕಾರಗಳು ಭಾಳ ಆಗ್ತಾವ ಜೀವನದೊಳಗೆ. ಎಲ್ಲಿ? ಆತ್ಮದಲ್ಲಿ ನಾವು ಹೋದಾಗ, ಸತ್ಯದ ಬದುಕು ನಾವು ಮಾಡಿದಾಗ, ಸತ್ಯದಿಂದ ದೂರ ಆದಾಗ ಏನಾಗ್ತದ? ನಮ್ಮವರೇ ವೈರಿಗಳಾಗ್ತಾರ. ಹೂವಿನ ಹಾರ ಹಾಕಿದ್ರೆ ಅದು ಹಾವಿನ ಹಾರ ಆಗ್ತದ. ಸತ್ಯದ ದಾರಿಯಲ್ಲಿ ನಡೆದಾಗ ಹಾವಿನ ಹಾರ ಹಾಕಿದ್ರೆ ಹೂವಿನ ಹಾರ ಆಗ್ತದ. ಆತ್ಮ ಒಂದೇ ಸತ್ಯ, ಉಳಿದದ್ದೆಲ್ಲ ಮಿಥ್ಯ. ಆತ್ಮದ ಕಡೆ ಲಕ್ಷ್ಯ ಕೊಟ್ಟು ನಾವು ಜೀವನ ಮಾಡಬೇಕು. ಅದಕ್ಕೆ ಮೋಕ್ಷದ ಅರ್ಥ ಹೇಳಕತ್ತೀನಿ. ಮೋಕ್ಷದಿಂದ ಏನು ಸುಖ ಬರ್ತದ ಆ ಸುಖ ಮತ್ತ ಒಳ್ಳೆ ಹೋಗಲ್ಲ. ಎಲ್ಲ ಸುಖಗಳು ವಾಪಸ್ ಹೋಗ್ತಾವ, ಇಲ್ಲದಂಗೆ ಆಗ್ತಾವ. ಹೊಳ್ಳಿ ಹೋಗಲಾರ್ದಂಥ ಸುಖ. ಮತ್ತು ನೀವೆಷ್ಟು ಪ್ರಯತ್ನ ಮಾಡಿರಿ ಅಷ್ಟು ಸುಖ, ಆನಂದ. ಮತ್ತು ಎಷ್ಟು ಬಂದದ ಆನಂದ ಅದಕ್ಕಿಂತ ಕಡಿಮೆ ಆಗಲ್ಲ. ಕಡಿಮೆ ಆಗಲಾರ್ದಂಥ ಸವೆಯಲಾರದ ಸುಖ ಅಂತಾರೆ. ಅದಕ್ಕೆ ಮರುಳಲಾರದ ಸುಖ, ಮರುಳಿ ಹೋಗಲಾರದ ಸುಖ, ಸವೆಯಲಾರದ ಸುಖ, ಅಂಥದಕ್ಕೆ ಮೋಕ್ಷ ಅಂತಾರೆ. ಮತ್ತು ಜೀವನದ ಕಷ್ಟ ಯಾರಿಗಿಲ್ಲ, ನನಗಾವ ನಿಮಗಾವ ಎಲ್ಲರಿಗಿಲ್ಲ. ಕಷ್ಟ ಇಲ್ಲ ಜೀವನನೇ ಇಲ್ಲ. ಆ ಕಷ್ಟ ಏನಾಗಬೇಕಾಗಿದೆ? ನಿವೃತ್ತಿ ಆಗ್ಬೇಕಾಗಿದೆ, ವಾಪಸ್ ಹೋಗ್ಬೇಕಾಗಿದೆ. ಕಷ್ಟ ಅದಾವ,
ಅವು ಹೆಂಗಾಗಬೇಕು? ನಿವೃತ್ತಿ ಆಗ್ಬೇಕು. ಈಗ ರಿಟೈರ್ ಆದವ್ರು ಒಟ್ಟು ಕೇಳ್ರಿ, ಮನ್ಯಾಗ ಹೋಗಿ ರಿಟೈರ್ ಆದವ್ರು ಆರಾಮದಿರೇನಂತ ಕೇಳ್ರಿ. ಯಾರಿಗಾರ ರಿಟೈರ್ ಆದ್ರೆ ಇವರಿಗೆ ಅಂತ ಅಲ್ಲ, ವೈಯಕ್ತಿಕವಾಗಿ ತಗೋಬೇಡ್ರಿ. ಯಾರಿಗಾರ ರಿಟೈರ್ ಆದವ್ರು ವಯಸ್ಸಾದ ಮುದುಕರಿಗೆ ಹೋಗಿ ಏನು ಆರಾಮದಿರ ಹೆಂಗಂತ ಕೇಳ್ರಿ. ಹಿಂಗದೀವಿ ನೋಡ್ರಿ, ಎಲ್ಲ ಅವ್ರದೇ ನಡೆದದ. ನಮ್ದು ಏನದ ರೀ, ಇಂದು ಸತ್ತಂಗೆ ಆಗ್ಬಿಟ್ಟಿವಿ ಮನ್ಯಾಗ. ಹಂಗ ಆಗ್ಬೇಕು ನಮ್ಮೊಳಗಿನ ಸುಖ ದುಃಖ. ನಮ್ಮೊಳಗಿನ ದುಃಖ ಸುಖ ಅಲ್ಲ, ನಮ್ಮೊಳಗಿನ ದುಃಖ ಏನಾಗ್ಬೇಕಂದ್ರೆ ಇದ್ದು ಸತ್ತಂಗ ಆಗ್ಬೇಕು. ಅವ್ರ ಬಾಧೆ ಇರಬಾರ್ದು, ಅವ್ರ ಬಾಧೆ ನಮಗಿರಬಾರ್ದು. ದುಃಖ ಅದಾವ, ಅವು ಹೆಂಗಿರ್ಬೇಕಂದ್ರ ನಮಗ್ ಬಾಧಿಸ್ಲಾರ್ದಂಗೆ ಇರ್ಬೇಕು. ನಿವೃತ್ತಿ ಆದವ್ರು ಹೆಂಗಿರ್ತಾರ? ಇದು ಸತ್ತಂಗಾಗಿವಿ, ಎಲ್ಲ ಅವ್ರದೇ ನಡೆದ ನೋಡ್ರಿ. ನಾವೇ ಈ ಮನಿ ಕಟ್ಟಿವಿ, ನಾವೇ ಹೆಂಡ್ರ್ ಮಾಡ್ಕೊಂಡು ಮನಿ ಕುಚ್ಚಿ ಊರಿಂಗ್ ಮಾಡೀವಿ, ಪೇಂಟ್ ಹೊಡಿಸಿವಿ, ಅದು ಮಾಡೀವಿ, ಮಕ್ಕಳಿಗೆಲ್ಲ ಬೆಳೆಸಿವಿ. ಈಗ ನೋಡಿದ್ರ ಅವ್ರದೇ ಸಾಮ್ರಾಜ್ಯ ನಡೆದ. ನಮಗಿದ್ರೆ ಸುಮ್ ಕೂಡ ಕಡೆ ಅದು ಗದರಿಸ್ತಾರ. ನಮಗೆ ಹಂಗ ಅವತ್ತು ಹೇಳ್ರಿ. ಹಂಗ ನಿವೃತ್ತ ಆದವ್ರು ಹೆಂಗ ತಂಪಾಡಿಗೆ ತಾವು ಇದ್ದು ಇಲ್ಲದಂಗ ಆಗ್ತಾರ, ಹಂಗ ಆಗಬೇಕು ನಮ್ಮ ಒಳಗಿನ ದುಃಖಗಳು. ಅವ್ರ ಬಾಧೆ ನಮಗೆ ಆಗ್ಲಾರ್ದಂಗ ಆಗ್ಬೇಕು. ಆ ಮೋಕ್ಷ ಸಾಧನೆ ನಾವು ಮಾಡಬೇಕು. ಹೋದ ದುಃಖ ಮರಳಿ ಬರಬಾರದು. ಮತ್ತೆ ಈಗ ಸದ್ಯ ನಮ್ಮ ಹತ್ರ ಇರುವ ದುಃಖ ಹೆಚ್ಚಾಗಬಾರದು. ಮತ್ತೆ ಬಂದ ಸುಖ ಕಡಿಮೆ ಆಗಬಾರದು, ಬಂದ ಸುಖ ಹೊಳ್ಳಿ ಹೋಗಬಾರದು. ಇಂಥದೊಂದು ಸ್ಥಿತಿ, ಇದಕ್ಕೆ ಮೋಕ್ಷ ಅಂತ. ಅದಕ್ಕೇನು? ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ. ನಮ್ಮ ಮಂತ್ರ ಇದೆ. ನಾವು ಶುದ್ಧ ಬ್ರಹ್ಮಜ್ಞಾನ ಪೀಠ ಅಂತ ಒಂದು ಪೀಠ ಸ್ಥಾಪನೆ ಮಾಡಿವಿ. ಆ ಪೀಠದಲ್ಲಿ ಸಾವಿರಾರು ಜನ ಭಕ್ತರವರ, ಎಲ್ಲೆಲ್ಲೆಲ್ಲೆಲ್ಲೆಲ್ಲೆ ಅದ. ಅವ್ರ ಮುಖ ನಾವು ನೋಡಿಲ್ಲ, ನಮ್ಮ ಮುಖ ಅವ್ರು ನೋಡಿಲ್ಲ. ಎಲ್ಲೋ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ, ಸ್ವಾಮೀಜಿ ಬರ್ಬೇಕಂತಾರ, ಅವರೇ ಲಕ್ಷಗಟ್ಟಲೆ ದುಡ್ಡು ಹಾಕಿರ್ತಾರೆ, ಕಾರ್ಯಕ್ರಮ ರೆಡಿ ಮಾಡಿರ್ತಾರೆ. ನಾವು ಹೋಗ್ತೀವಿ, ಒಂದಿಷ್ಟು ಅಟೆಂಡ್ ಮಾಡ್ತೀವಿ, ಬರ್ತೀವಿ. ಆತ್ಮ ವಿಚಾರ ಬಂದ ಹೊತ್ನಾಗ ಎಲ್ಲರೂ ಒಂದೇ. ಯಾವ ದೇಶದಾಗಿರ್ಲಕ್ಕ, ಯಾವ ರಾಜ್ಯದಾಗಿರ್ಲಕ್ಕ, ಯಾವ ಜಾತಿಯವರು ಇರ್ಲಕ್ಕ, ಎಲ್ಲರೂ ಒಂದೇ. ಆತ್ಮದ ವಿಷಯ ಬಂದಾಗ, ಶರೀರದ ವಿಷಯ ಬಂದಾಗ, ಸತ್ತು ಹೋಗುವ ಶರೀರ, ಮಣ್ಣಾಗುವ ಶರೀರ, ಸುಟ್ಟು ಹೋಗುವ ಶರೀರ, ಇದ್ರ ವಿಷಯ ಬಂದಾಗ ನಾವು ಬೇರೆ, ನೀವು ಬೇರೆ, ಅವ್ರು ಬೇರೆ, ಇವ್ರು ಬೇರೆ, ಇವೆಲ್ಲ ಚಾಲ. ಅದಕ್ಕೆ ಮೋಕ್ಷ ಅಂದ್ರೆ ಏನಾಯ್ತು ಗೊತ್ತಾಯ್ತಾರೆ? ಮೋಕ್ಷ ಅಂದ್ರೆ ಪರಮಾನಂದ. ಎಂಥ ಆನಂದ ಅಂದ್ರೆ ಅದಕ್ಕಿಂತ ದೊಡ್ಡ ಆನಂದ ಯಾವುದೂ ಇಲ್ಲ. ಅಷ್ಟು ದೊಡ್ಡ ಆನಂದ ಸಿಗ್ತದೆ. ಮತ್ತೆ ದುಃಖ ಏನಾಗ್ತದಂದ್ರೆ ಸರ್ವ ದುಃಖ ನಿವೃತ್ತಿ ಭವ. ನಮ್ಮ ದುಃಖಗಳು ಹೆಂಗ್ ನಿವೃತ್ತಿ ಮಾಡ್ಕೋತೀವಿ ಅಂದ್ರೆ ಸ್ವಲ್ಪ ಒಂದು ಗಿಡ ಕಿತ್ತು ಹಾಕ್ಬೇಕಂದ್ರ ಮ್ಯಾಲಿಂದ ಟೊಂಗಿ ಕಿಡಿದಿರ ಅದು ಗಿಡ ಹೋಗ್ತದೇನ್ರಿ? ಬೇರ್ ಸಮೇತ ಕಿತ್ತಬೇಕಿಲ್ಲ. ಹಂಗ ದುಃಖ ಅನ್ನೋದು ಬೇರ್ ಸಮೇತ ಕಿತ್ಕೊಂಡು ಹೋಗ್ತದೆ. ಈ ಮೋಕ್ಷ ಸಾಧನೆ ಮಾಡುವುದರ ದುಃಖ ಅನ್ನೋದು ಬೇರ್ ಸಮೇತ ಕಿತ್ಕೊಂಡು ಹೋಗ್ತದೆ. ಇದರ ಸಲುವಾಗಿ ಇಂಥ ಒಂದು ಮೋಕ್ಷ ಪಡ್ಕೋಬೇಕಂತೇಳಿ ಅನಂತ ಕಾಲದಿಂದ ಅನೇಕ ಋಷಿ ಮುನಿಗಳು ತಪಸ್ ಮಾಡ್ಯಾರ. ಅನೇಕ ಋಷಿ ಮುನಿಗಳು ತಪಸ್ ಮಾಡ್ಯಾರ. ಆ ಋಷಿ ಮುನಿಗಳ ಕೆಲವು ಋಷಿ ಮುನಿಗಳ ಮೂರ್ತಿಗಳು, ಹೆಸರುಗಳು ನಿಮಗೆ ನೋಡ್ಲಕ್ಕೆ ಎಲ್ಲಿ ಸಿಗ್ತಾವ ಅಂತಂದ್ರೆ ನಗರೇಶ್ವರ ಗುಡಿ ನೋಡಿರ ಹೋಗಿ. ಹನುಮಾನ್ ಟಾಕೀಸ್ ರೋಡ್ನಾಗ ನಗರೇಶ್ವರ ಗುಡಿ ಅದ. ಒಳಗೆ ಹೋಗಿ ಹಿಂಗೆ ಸೂತ್ತ ನೋಡ್ರಿ. ಎಲ್ಲ ಋಷಿಗಳ ಹೆಸರು ತಪಸ್ ಮಾಡ್ಯಾರ. ಸತ್ಯದ ದರ್ಶನಕ್ಕಾಗಿ ಅವರು ಇಡೀ ಜೀವನವನ್ನು ಕಳೆದಾರ. ಆ ಎಲ್ಲ ಋಷಿ ಮುನಿಗಳು ಕೂಡಿ ತಮ್ಮ ಅನುಭವಗಳನ್ನು ಸಂಸ್ಕೃತದಾಗ ಬರೆದಿಟ್ಟಾರ. ನಮ್ಮ ಊರು ಸುತ್ತ ಎಷ್ಟೋ ಊರೊಳಗ ಇಂಥವು ಆಧ್ಯಾತ್ಮ ಸತ್ಸಂಗಗಳು ನಡೀತಾವಂತೇಳಿ ಎಲ್ಲೆಲ್ಲೋ ಹೋಗಿ ನಿಮ್ಮಂಗೆ ನಾವು ಬಾಯಿ ತರ್ಕೊಂಡು ಬೆನ್ನ ಹತ್ತಿದೆವು. ಎಲ್ಲ ಕಡೆ ಸತ್ಸಂಗಗಳು ನಡೀತಾವ. ಅಲ್ಲಿ ಏನಿರ್ತಾರ, ಒಂದಿಷ್ಟು ಗ್ಯಾಂಗ್ ಇರ್ತದ. ಆ ಗ್ಯಾಂಗಿನವರು ತಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ತಿರ್ತಾರ. ಸತ್ಯದ ಮಾರ್ಗನೇ ಬೇರೆ, ಇವ್ರದೊಂದು ಕಾರ್ಬಾರೇ ಬೇರೆ ನಡೆದಿರ್ತದೆ. ಎಲ್ಲರಿಗೆ ಸತ್ಯದ ಮಾರ್ಗದಾಗ ಕರ್ಕೊಂಡು ಹೋಗಂತ ಕೆಲಸ ಮಾಡೋದು ಬಿಟ್ಟು ಮತ್ತೊಂದೇನೋ ನಡೆಸಿಬಿಟ್ಟಿರ್ತಾರೆ. ಅವೆಲ್ಲ ನೋಡ್ಕೊಂಡು ಬೇಸರ ಮಾಡ್ಕೊಂಡು ನಾನು ನನ್ನ ಮನೆಯೊಳಗೆ ನಾ ಕೂತೆ ಸುಮಾರು 2000 ಗ್ರಂಥಗಳನ್ನ ಸಂಗ್ರಹ ಮಾಡ್ಕೊಂಡಿನಿ. ನಾನು ಯಾವ ಬುಕ್ನಾಗ ಓದಿದ್ರೆ ಮೋಕ್ಷ ಆಗ್ತದೇನೋ, ಯಾವ ಬುಕ್ ಓದಿದ್ರು ಮೋಕ್ಷ ಆಗಂಗಿಲ್ಲ. ಯಾರ್ದಾರ ಪಾದ ಹಿಡ್ಕೊಂಡು ಅದ್ರ ಮೋಕ್ಷ ಆಗ್ತದೆ. ಯಾರ ಪಾದ ಹಿಡಿದ್ರು ಸಹಿತ ಏನಾಗ್ತದ ಅಂತಂದ್ರೆ ಅವ್ರದ್ದೊಂದು ಸ್ವಭಾವ ಇರ್ತದೆ. ಅದರಂಗೆ ನಮ್ಮನ್ನು ನಡ್ಸ್ಕೊಳಕ ಪ್ರಯತ್ನ ಮಾಡ್ತಾರೆ. ನಿಮ್ಮ ಪಾದ ನೀವೇ ಹಿಡ್ಕೋಬೇಕು. ನಿಮ್ಮ ಒಳಗಿನ ಆತ್ಮ ಅದಲ್ಲ, ಅದರ ಮಾತು ನೀವೇ ಕೇಳಬೇಕು. ನಿಮ್ಮೊಳಗೆ ಅರಿವಂತದ.
ಇದು ನಂದಲ್ಲ, ನನಗಿದ್ರ ಮೇಲೆ ಮನಸ್ಸಾಗ್ಯದ, ಇದು ಹೋಗಕ್ಕೆ ತೊಗೊಂಡೋಗ್ಬೇಕಂತ ಒಂದು ಸಂಕಲ್ಪ ಮಾಡೀನಿ ನಾನು. ಇದು ತೊಗೊಂಡೋಗ್ಬೇಕಾದ್ರೆ ನಿಂದಲ್ಲ ಯಾಕೆ ತಗೋತಿ ಅಂತೇಳಿ ಹೇಳೋಂಥದ್ದು ಒಳಗೆ ಆದ ಇಲ್ಲ, ನಿಂದಲ್ಲ ಯಾಕೆ ತಗೋತಿ ಒಳಗೆ ಹೇಳ್ತದ ಇಲ್ಲ. ಯಾರು ಹೇಳ್ತಾರದು? ಆತ್ಮ. ನಿಮ್ಮ ಆತ್ಮ ಹೇಳ್ತದದು. ಚಿದ್ರೂಪ ಬ್ರಹ್ಮ ಅಂತಾರ, ಜ್ಞಾನಿ ಅದದು. ಜ್ಞಾನದ ಮಾರ್ಗದಾಗ ನಮ್ಗೆ ನಡೆಸ್ಬೇಕಾದ್ರೆ ಅದ್ರ ಕಡೆ ಲಕ್ಷ್ಯ ಕೊಡಬೇಕು, ಅದ್ರ ಮಾತು ಕೇಳಬೇಕು. ನಿಮ್ಮ ಆತ್ಮ ಹೇಳಿದ್ದು ಕೇಳಬೇಕು ನೀವು. ನಿಮ್ಮ ಅರಿವೇ ನಿಮ್ಮ ಗುರು. ನಿಮ್ಮ ಅರಿವಿನ ಕಡೆ ಲಕ್ಷ್ಯ ಕೊಡುವಂತ ತೋರ್ಸವ ಯಾವ? ಅವನೇ ಸದ್ಗುರು. ನಾ ಗುರು, ನೀ ಶಿಷ್ಯ, ನಾನು ಹಿಂಗೆ ತೊಳ್ಕೊತಿರು ಬಳ್ಕೊತಿರು, ನನಗೆ ಹಿಂಗೆ ಕೊಡ್ಕೊತಿರು, ನಿನ್ ತಗೊಂಡು ನಾ ಉಣ್ತೀನಿ, ನೀನು ಒಂದಿಟ್ಟು ದುಡ್ಕೊಂಬ, ನಾನು ಹಿಂಗಲ್ಲ. ನಿಮ್ಮ ಒಳಗಿನ ಅರಿವಿನ ಕಡೆ ಲಕ್ಷ್ಯ ಕೊಡಿಸ್ತಾನಲ್ಲ, ಅವನೇ ಸದ್ಗುರು, ಅರಿವೇ ಗುರು. ಆ ಅರಿವಿನ ಕಡೆ ಲಕ್ಷ್ಯ ಕೊಡಬೇಕು. ಅಂತ ಒಂದು ಅರಿವಿನ ಕೆಲಸ ಮಾಡುವುದಕ್ಕೆ ಇಂಥ ಶ್ರೀಮಠಗಳು ಕೆಲಸ ಮಾಡ್ತಾವಲ್ಲ, ಈ ಮಠಗಳಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ. ಯಾಕೆ ಕಾಂಡ ಮಾಡಿ ಊಟ ಮಾಡಿ ಭಜನೆ ಮಾಡಿ ಮಜಾ ಮಾಡಿ ಹೋದ್ರೆ ಬರ್ತಿತ್ತಲ್ಲ. ಈ ಜ್ಞಾನದ ಕೆಲಸ ಯಾಕೆ ಇಟ್ಕೊಂಡ್ರು? ಅದಕ್ಕೆ ನೀವು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಧನ್ಯವಾದ 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 ಅಂತ ಹೇಳಬೇಕು. ಆತ್ಮ ಯಾರಿಗಾರ ಹೋಗಿ ಕೇಳ್ರಿ, ನಿಮ್ಮ ಹೆಸರೇನ್ರಿ ಶರಣರ್ರಿ? ಬೂದಿ ಬಸಪ್ಪರೇ ಇದ್ದೀರಾ? ಅದಿರೇನ್ರಿ ಬೂದಿ ಬಸಪ್ಪರೇ ಅಂತಂದ್ರೆ ಏನಂತೀರಿ? ಇದ್ದೀವಿ ಅಂತೀರಿ. ಯಾರಿಗಾರ ಕೇಳ್ರಿ, ನಿಮ್ಮ ಹೆಸರೇನ್ರಿ? ರಾಜೇಶ್ವರಿ ಅವರು ಇದ್ದೀರೇನಮ್ಮ ಅಂದ್ರೆ ಇದ್ದೀನಿ ಅಂತೀರಿ. ಯಾರಿಗಾರ ಕೇಳ್ರಿ, ಇದ್ದೀನಿ 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 ಅಂತ ಹೇಳ್ತೀರಿ. ನಾ ಇಲ್ರಿ ಅಂತ ಯಾರು ಹೇಳೋರು ಅದಿರಿ ಅಂತ ಕೈ ಎತ್ತರಿ. ಇಲ್ರಿ ನಾ ಇಲ್ರಿ. ನೀವು ಅದಿರಿ ಅಂತ ಇಲ್ಲ, ಕೈ ಎತ್ತರಿ. ಯಾರು ನಾ ಇಲ್ಲರಿ ಅಂತ ಹೇಳಿ. ಎಲ್ಲರೂ ಇದ್ದೀರಿ, ಎಲ್ಲರೂ ಇದ್ದೀನಿ ಅಂತ ಒಳಗೆ ಹೇಳೋ ಅದನ್ನಲ್ಲ, ಅವ ಯಾರಂದ್ರೆ ಅವನೇ ಆತ್ಮ. ಅವನೇ ಆತ್ಮ. ಅವನಿಗೆ ಸದ್ರೂಪ ಬ್ರಹ್ಮ ಅಂತ. ನಾನು ಆತ್ಮ ಅಂತೇಳಿ ತಿಳ್ಕೊಂಡವನು ಚಿದ್ರೂಪ ಬ್ರಹ್ಮ. ಈ ಆತ್ಮ ಅನ್ನೋದು, ನಾನು ಆತ್ಮ ಅನ್ನೋದು ತಿಳ್ಕೊಳ್ಳೋದು ಬಿಟ್ಟು ಬೇರೆ ಏನೇನು ತಿಳ್ಕೊಂಡಿವಿ ಅವೆಲ್ಲ ಮಿಥ್ಯಾ. ಅವು ಯಾವ ಶಾಶ್ವತ ಇಲ್ಲ. 84 ಲಕ್ಷ ಜೀವರಾಶಿಗಳಲ್ಲಿ ನಾ ಮನುಷ್ಯ ಅಂತ ತಿಳ್ಕೊಂಡಿನಿ. ಈ ಮನುಷ್ಯ ಶರೀರ ತಂದದ್ದಕ್ಕೆ ಮನುಷ್ಯ ಎಷ್ಟೊತ್ತು ಮನುಷ್ಯ? ಈ ಜನ್ಮಿರತನ ಮನುಷ್ಯ. ಇದು ಪಾಪ ಮಾಡಿ ಪುಣ್ಯ ಮಾಡಿ ಹೋಯ್ತು ಅಂತಂದ್ರೆ ಈ ಶರೀರ ಮನುಷ್ಯ ಶರೀರವಾಗಿ ಮತ್ತೆ ಯಾವುದೋ ಶರೀರ ಬಂದ್ಬಿಡ್ತದೆ. ಇದೇ ಶರೀರ ಗ್ಯಾರಂಟಿ ಇಲ್ಲ ಸಿಗ್ತದಂತ. ಮುಂದಿನ ಜನ್ಮದ ಪಶು ಪಕ್ಷಿಗಳಾಗ್ತೀವೋ ದೇವತೆಗಳಾಗ್ತೀವೋ ಏನಾಗ್ತೀವೋ ಗೊತ್ತಿಲ್ಲ. ಅದಕ್ಕೆ ಇದು ಲಾಟ್ರಿ ಹೊಡೆದಂಗೆ ಇದು ಮನುಷ್ಯ ಜನ್ಮ ಸಿಕ್ಕದಂದ್ರೆ ಈ ಜನ್ಮದಾಗೆ ಈ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅದ. ಇದು ಮಾಡೋದಕ್ಕೆ ನೀವೆಲ್ಲರೂ ಸೇರಿರಲ್ಲ. ಅದಕ್ಕೆ ನಾನು ಏನು ಹೇಳಕತ್ತೀನಿ, ವಾರಕ್ಕೆ ಒಂದು ದಿವಸ ಆದ್ರೂ ಸಂಡೇ ಬಂದು ಈ ಮಠದೊಳಗೆ ಗದ್ದಲ ಹಾಕ್ರಿ. 10 ಗಂಟೆಗೆ ನಿಮ್ಮದು ಮುಂಜಾನೆ ಟಿಫಿನ್ ಮಾಡಿ ಮನೆಯವರಿಗೆ ಶಾಂತಿ ಮಾಡಿ ಬಂದು ಕುಂದ್ರಿ. 10 ಕುಂದ್ರಿ, ನಾವು ಬರ್ತೀವಿ. ವರ್ಷಿಗೊಮ್ಮೆ 5 ದಿನ ಮಾಡಿದ್ರೆ ಇದು ಆಗಂಗಿಲ್ಲ. ಇದು ನಿಮ್ಮ ಎದುರು ಕೂತದ್ದು ಜ್ಞಾನ ಸಾಗರ. ಸಮುದ್ರದ ಮುಂದೆ ಕುಂತಿರಿ, ಸಮುದ್ರ ತುಂಬಿಕೊಂಡು ಹೋಗ್ಬೇಕಂತೀರಿ. ಹೆಂಗ್ ತುಂಬಿಕೊಂಡು ಹೋಗ್ತೀರಿ? ಸಮುದ್ರ ಮುಂದೆ ಕುಂತು 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 ಆ ಸಮುದ್ರನೇ ನಿಮ್ಮದು ಮಾಡ್ಕೋಬೇಕು. ಸಮುದ್ರ ಹೆಂಗ್ ತುಂಬಿಕೊಂಡು ಹೋಗ್ತೀರಿ? ಅದಕ್ಕೆ ಆ ಋಷಿಗಳ ಎಲ್ಲ ಸಂಸ್ಕೃತ ಶ್ಲೋಕಗಳು ಏನೇನದವ ಅವೆಲ್ಲವುಗಳನ್ನ ಒಬ್ಬ ಮಹಾತ್ಮ ಸಾಧು ನಿಶ್ಚಲ ದಾಸ ಅಂತ ಹರಿಯಾಣದವ್ರು ಎಲ್ಲ ಶ್ಲೋಕಗಳು ಸಂಗ್ರಹ ಮಾಡ್ತಾರವ್ರು. ಮತ್ತೆ ಟೈಮ್ ಸಿಕ್ಕಾಗ ಅವ್ರದ್ದು ಹಿಸ್ಟ್ರಿ ಹೇಳ್ತೀನಿ. ಅಂಥವ್ರ ಹಿಸ್ಟ್ರಿ ಕೇಳಬೇಕು. ನಿಶ್ಚಲ ದಾಸರು ಅಂತೇಳಿ, ಸಾಧು ನಿಶ್ಚಲ ದಾಸರು ಅಂತೇಳಿ ಆಗಿ ಹೋಗ್ಯಾರ. 500 ವರ್ಷಗಳ ಹಿಂದೆ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಎಲ್ಲ ಶ್ಲೋಕಗಳನ್ನು ಸಂಗ್ರಹ ಮಾಡಿ 27 ಲಕ್ಷ ಶ್ಲೋಕಗಳು ಅಂತ ಹೇಳಿದರು. ಸನಾತನ ಭಾರತದ ಈ ಆಧ್ಯಾತ್ಮ ಸಾಹಿತ್ಯ ಎಷ್ಟಪ್ಪ ಅಂತಂದ್ರೆ 27 ಲ್ಯಾಕ್ಸ್, 27 ಲಕ್ಷ ಶ್ಲೋಕಗಳು. ಆ 27 ಲಕ್ಷ ಶ್ಲೋಕಗಳ ಅರ್ಥ ಬಿಡಿಸಿ ಹೇಳ್ತಿದ್ರಂತ ನಿಶ್ಚಲದಾಸರು. ಮತ್ತೆ ಅವು ಭಯಪಟ್ಟಿದ್ದು ಅಂತ, ಮತ್ತೆ ಇನ್ನ ಏನಾರ ಇದ್ದು ಅಂದ್ರೆ ಹೇಳ್ರಿ ಅಂತಿದ್ನಂತ ಎಲ್ಲರ ಹತ್ರ. ಯಾರ ಹತ್ರ ಇದ್ದು ಕೊಟ್ರು ಅವನೊಳಗೆ ಅವು ಇರ್ತಿದ್ದು ಅಂತ. 27 ಲಕ್ಷ ಶ್ಲೋಕಗಳು ಏನಪ್ಪ ಅಂದ್ರೆ ನಮ್ಮ ದೇಶದ ಸಾಹಿತ್ಯ, ವೇದ,
ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸ. ಇತಿಹಾಸ ಅಂದ್ರೆ ರಾಮಾಯಣ, ಮಹಾಭಾರತ. ಇದನ್ನೇ ಆಧರಿಸಿ ಮುಂದಿನ ಸಿದ್ಧಾಂತ ಶಿಖಾಮಣಿ ಇರ್ಬೋದು, ವಚನ ಸಾಹಿತ್ಯ ಇರ್ಬೋದು, ಮತ್ತಿನ್ನೇನೇನದವ ಈ ದೇಶದಾಗ ಹುಟ್ಟಿದ ಬೇರೆ ಧರ್ಮ ಗ್ರಂಥಗಳು ಏನೇನದವ, ಭಗವದ್ಗೀತೆ, ಅವೆಲ್ಲ ವೇದಾಗಮೋಪನಿಷತ್, ಶಾಸ್ತ್ರ, ಪುರಾಣ, ಇತಿಹಾಸ ಇದನ್ನೇ ಆಧರಿಸಿದು ಅದಾವೆಲ್ಲ. ಈಗ ಒಂದಿಷ್ಟು ಮಂದಿ ಏನ್ ಮಾಡ್ತಾರ, ಅವು ಸಣ್ಣ ಹುಡುಗರು ಗಂಡ ಹೆಂಡತಿ ಕೂಡ ನಮ್ಮ ಮನೆ ಬೇರೆ ಮಾಡ್ಕೋತೀವ್ರಿ, ಬೇರೆ ಹಂಗ ಆ ಮೂಲ ಹಿಂದೂ ಧರ್ಮ, ಸನಾತನ ಧರ್ಮ ನಮಗೆ ಸಂಬಂಧ ಇಲ್ಲ, ನಾವು ಬೇರೆನೆ ಮಾಡ್ಕೊಳಕತ್ತೀವಿ ಅಂತ ಹೇಳಕ್ಕೆ ಏನೇನೋ ಮಾಡ್ಲಕತ್ತಾರ. ಅದು ಏನು ಮಾಡಿದ್ರು ಅಪ್ಪನ ಮಕ್ಕಳೇ ಎಲ್ಲರೂ. ಮೂಲ ಏನಿರ್ತದೆ ಎಲ್ಲಿ ಬಿಡ್ಲಕ್ಕಾಗಂಗಿಲ್ಲ, ಮೂಲ ಸಾಹಿತ್ಯವನ್ನು ಬಿಡ್ಲಕ್ಕಾಗಂಗಿಲ್ಲ. ವೇದಾಗಮೋಪನಿಷತ್, ಶಾಸ್ತ್ರ, ಪುರಾಣ, ಇತಿಹಾಸಕ್ಕೆ ಸಂಬಂಧಪಟ್ಟಂತ ಆ ಜ್ಞಾನ ಏನದ, ಆ ಜ್ಞಾನ ನಿಶ್ಚಲದಾಸರ ತಲೆ ಒಳಗ ಎಲ್ಲಾ ಋಷಿ ಮುನಿಗಳ ಅನುಭವ ಈಗ ನಿಶ್ಚಲದಾಸರ ತಲೆ ಒಳಗೆ ತುಂಬಿಕೊಂಡ್ಬಿಟ್ಟಾರ. ಅಂತ ನಿಶ್ಚಲದಾಸರು ಅಲ್ಲಿ ಬೂಂದಿ ಮಹಾರಾಜ್ ಅಂತ ಬರ್ತಾನೆ ರಾಜಸ್ಥಾನದೊಳಗ. ಆ ಮಹಾರಾಜರು ತಮ್ಮ ರಾಜ ಮನ್ನಣೆ ಕೊಟ್ಟು ತಮ್ಮ ಅರಮನೆ ಒಳಗೆ ಇಟ್ಕೊಂಡು ಇಬ್ರು ಚರ್ಚೆ ಮಾಡ್ತಾರ. ಆ ಚರ್ಚೆ ಮಾಡಿದ್ದೆ ಏನಾಗ್ತದ, ವಿಚಾರ ಸಾಗರ ಅಂತ ಒಂದು ಗ್ರಂಥ ಬರೀತಾರೆ. ವಿಚಾರ ಸಾಗರ ಗ್ರಂಥ. ಆ ವಿಚಾರ ಸಾಗರ ಗ್ರಂಥನೇ ನನಗೆ ಒಂದು ಮೋಕ್ಷ ಗ್ರಂಥ. ನನ್ನ ಗುರುಗಳು ಯಾರಂತಂದ್ರೆ ನಿಶ್ಚಲದಾಸರು ಮೋಕ್ಷ ಗುರುಗಳು. ಮತ್ತು ಮನಿ ಗುರುಗಳು ಯಾಕಡೆ ಮನಿ ಗುರುಗಳು ಅದಾರ, ಅವ್ರಿಗೇನ್ ಮಾಡೋದು? ಮನಿ ಗುರುಗಳು ಪ್ರತಿ ವರ್ಷ ಹೋಗಿ ಅಭಿಷೇಕ ಮಾಡೋದು, ನಮಸ್ಕಾರ ಮಾಡೋದು ಮಾಡ್ತೀವಿ. ಮತ್ತಿನ್ಯಾರು? ನೀವು ಎಲ್ಲರೂ ಗುರುಗಳೇ. ನೀವು ಈ ಜ್ಞಾನಕ್ಕೆ ಬಂದ್ರಂದ್ರೆ ನೀವು ಗುರುಗಳೇ. ನಮ್ಮ ಶುದ್ಧ ಬ್ರಹ್ಮಜ್ಞಾನ ಪೀಠದೊಳಗೆ ಯಾರಿಗೆ ಶಿಷ್ಯರು ಮಾಡಂಗಿಲ್ಲ, ನಾವು ಗುರುಗಳನ್ನೇ ತಯಾರು ಮಾಡ್ತೀವಿ. ನೀವು ಒಂದೊಂದು ಗುರುಪೀಠ ತಯಾರು ಮಾಡಿ ನೀವು ಶಿಷ್ಯರಿಗೆ ಕುಂದಿರಿಸಿ ಹೇಳಂಗ ಮಾಡ್ತೀವಿ. ನಾವು ಗುರುಗಳನ್ನು ತಯಾರು ಮಾಡೋ ಪೀಠ ನಮ್ಮದು, ಅಂತ ವಿಶೇಷ ಪೀಠ ನಮ್ಮದು. ಅಂಥದ್ದು ಮಾಡಿ ಎಷ್ಟು ಜನ, 40-50 ಜನ ಗುರುಗಳು ತಯಾರಾಗ್ಯಾರ. ಬೆಳಿಗ್ಗೆ 3:30 ಹೇಳ್ತೀನಿ, 5:30 ತನಕ ನನ್ನ ಸಿದ್ಧಿ ಸಾಧನೆಗಳು ಮಾಡ್ಕೊಂಡು 5:30 ನಿಂತು 8 ಗಂಟೆ ತನಕ ಪ್ರವಚನ ಇರ್ತದೆ. ಅವರು ಮಾತಾಡ್ತಾರೆ, ನಾವು ಮಾತಾಡ್ತೀವಿ. ಮತ್ತೆ ಈಗ ಸಂಜೆಗೆ 8-8:30 ಕೂಡ್ತೀವಿ, ರಾತ್ರಿ 11 ತನಕ ಕೂಡ್ತೀವಿ. ಎದಕ್ಕಿದು ಅಂತಂದ್ರೆ ಹೊಟ್ಟಿ ಸಲುವಾಗಿ. ಹೊಟ್ಟಿ ಸಲುವಾಗಿ ಎಷ್ಟು ತಾಸು ದುಡಿತೀರಿ? ದಿನ ಒಂದು 8 ತಾಸು ದುಡಿಬೇಕ ಹೊಟ್ಟಿ ತುಂಬಿಸ್ಕೊಳಕ. ಮತ್ತೆ ನೆತ್ತಿ ಸಲುವಾಗಿ 8 ತಾಸು ದುಡಿಬೇಕು. ನೆತ್ತಿ ಕಡೆ ಲಕ್ಷಣ ಇಲ್ಲ, ಮೋಕ್ಷದ ಕಡೆ ಲಕ್ಷಣ ಇಲ್ಲ. ಬರೇ ಗಂಡ ಹೆಂಡತಿ ಮಕ್ಕಳು, ರೊಕ್ಕ ರೂಪಾಯಿ, ಸಂಸಾರ, ಅಧಿಕಾರ, ಪ್ರಚಾರ, ಬರೇ ಇದರಯ್ಯ ಮುಣಿಗಿ ಸತ್ತರ. ಬರೇ ಹೀಟ್ ಹಾಕೋತ ಆದ್ರೆ ತಣ್ಣಗೆ ಮಾಡ್ಕೋತೀರಿ. ಅವರು ತಣ್ಣಗೆ ಮಾಡ್ಕೋ. ನಿಮ್ಮ ಜೊತೆಗೆ ನೀವಿರೋದಕ್ಕೆ, ಈಗ ನಿಮ್ಮ ಆತ್ಮದ ಜೊತೆಗೆ ನೀವು ಅದಿರಲ್ಲ, ಅದಕ್ಕೆ ಈಗ ತಣ್ಣಗೆ ಅನಿಸ್ಲಕತ್ತದೆ. ಆತ್ಮದ ಸಂಘ ಇದೆ, ಸತ್ ಸಂಘ. ಸತ್ ಅಂದ್ರೆ ಆತ್ಮ. ನಿಮ್ಮದು ಸತ್ ಅಂದ್ರೆ ನಿಮ್ಮ ಒಳಗಿಂದ ಆತ್ಮ. ಆ ಆತ್ಮ ಏನದಪ್ಪ, ಅದ್ರ ಸುದ್ದಿ ಕೇಳಿದ್ರೆ ಸಾಕು ಆನಂದ ಆಗ್ತದೆ. ಯಾಕಂದ್ರೆ ಅದು ಆನಂದ ಸ್ವರೂಪ. ಸತ್ತು ಚಿತ್ತು ಆನಂದ ಸ್ವರೂಪ. ಆನಂದ ಆಗ್ಲಕತ್ತದ ಇಲ್ಲ? ಈಗ ನಿಮಗೆ ಏನ ಚಾಕ್ಲೇಟ್ ಪೇಪರ್ಮೆಂಟ್ ತಿಲ್ಲಕತ್ತೀರಿ? ಏನಿಲ್ಲ. ಆತ್ಮದ ವಿಷಯ ಕೇಳಿ ಆನಂದ ಆಗ್ಲಕತ್ತದ. ಅದು ಆನಂದ ಸ್ವರೂಪ. ಅದಕ್ಕೆ ಸತ್ ಚಿತ್ತ ಆನಂದ ನಿತ್ಯ. ಈ ಶರೀರ ಹೋಗ್ತಿರ್ತದ ಬರ್ತಿರ್ತದ, ಆದ್ರೆ ಅದು ಆತ್ಮ ಶಾಶ್ವತವಾಗಿರ್ತದ. ಹ್ಯಾಂಗ್ ಶಾಶ್ವತ ಇರ್ತದಂದ್ರೆ, ಈ ಬಿಲ್ಡಿಂಗ್ ಕಟ್ಟಿರಿ, ಇದು ಎಷ್ಟು ದಿನ ಇರ್ತದ? 30 ವರ್ಷ, 40 ವರ್ಷ, 50 ವರ್ಷ, 60 ವರ್ಷ ಆದ್ಮೇಲೆ ಹಳಿದಾಗ್ತದ. ಇದು ಕೆಡುತ್ತೀರಿ, ಮತ್ತೆ ಹೊಸದು ಕಟ್ತೀರಿ. ಈ ಬಿಲ್ಡಿಂಗ್ ಕಟ್ತೀರಿ, ಕೆಡುತ್ತೀರಿ. ಆ ಪ್ಲಾಟಿಗೆ ಏನಾಗ್ತದ? ತೆಳಗಿರೋ ಪ್ಲಾಟ್ ಹೆಂಗ ಆಧಾರ ಶಾಶ್ವತ ಅದನೋ, ಅದೇ ರೀತಿ ನಮ್ಮ ಆತ್ಮನು ಶಾಶ್ವತವಾದ ಒಂದು ಆಧಾರ ಅದ. ನಮ್ಮ ಪರಿಪೂರ್ಣ ಅದದು. ಪರಿಪೂರ್ಣ ಅಂತಂದ್ರೇನು? ಎಲ್ಲಾ ಕಾಲದಾಗದ. ನೀವು ಇದೇ ಒಂದೇ ಜನ್ಮದಾಗ ಇವತ್ತು ಕೂತು ಪಾಠ ಕೇಳಿಲ್ಲ ನೀವು. ಹಿಂದಿನ ಜನ್ಮದಾಗ ಹಿಂಗೆ ನನ್ನ ಪಾಠ ಕೇಳಿರಿ ನೀವು. ಅದು ಋಣ ಇದ್ದದಕ್ಕೆ ಇವತ್ತು ಜಮಾ ಆಗಿರಿ. ಸುಮ್ಮನೆ ಬಂದಿಲ್ಲ. ಯಾರ್ದು ಋಣ ಇಲ್ಲ, ಯಾರು ಸೇರಂಗಿಲ್ಲ. ಈಶ್ವರ ಕೃಪೆಗಾಗಿ ನಾವು ಜೀವನ ಮಾಡ್ಲಕತ್ತೀವಿ. ಈಶ್ವರನೇ ನಮಗೆ ಇಲ್ಲೆಲ್ಲ ಜಮಾಯಿಸ್ತಾನ. ಈಶ್ವರನ ಕೃಪೆ ಬಗ್ಗೆ ಮುಂದೆ ಹೇಳ್ತೀನಿ. ಈಗ ಈಶ್ವರನ ಬಳಿ ನಿಮ್ಮ ಬಗ್ಗೆ ನಿಮಗೆ ರೆಕಾರ್ಡ್ ಗೊತ್ತಿಲ್ಲ, ನನ್ನ ಬಗ್ಗೆ ನಂದು ರೆಕಾರ್ಡ್ ಗೊತ್ತಿಲ್ಲ. ಈಶ್ವರಿಗೆ ಎಲ್ಲ ರೆಕಾರ್ಡ್ ಗೊತ್ತದ. ಯಾರು ಎಷ್ಟು ಜನ್ಮ ಹುಟ್ಟಾರ, ಎಷ್ಟು ಜನ್ಮ ಸತ್ತಾರ, ಏನ್ ಪಾಪ ಮಾಡ್ಯಾರ, ಎಷ್ಟು ಅನುಭವಿಸ್ಯಾರ, ಇನ್ನ ಎಷ್ಟು ಅನುಭವಿಸ್ಬೇಕು, ಎಷ್ಟು ಪುಣ್ಯ ಮಾಡ್ಯಾರ, ಎಷ್ಟು ಅನುಭವಿಸ್ಬೇಕು, ಇನ್ನ ಏನು ಅನುಭವಿಸೋದು ಉಳಿದದ, ಎಲ್ಲ ಲೆಕ್ಕ ಅವನ ಬಲ್ಲಿ ಅದ. ಅವನ ಲೆಕ್ಕದ ಪ್ರಕಾರ ನಮಗೆಲ್ಲ ಸೇರಿಸ್ತಾನ. ಮಕ್ಕಳಿರ್ಬೋದು, ಹೆಂಡ್ರಿರ್ಬೋದು, ಭಕ್ತ, ಗುರು, ಶಿಷ್ಯ ಏನೇನಿರ್ತವೆ ಎಲ್ಲ ಓಸು ಅವನದೇ ಲೆಕ್ಕದ ಮೇಲೆ. ಇದಕ್ಕೆ ಈಶ್ವರನೇ ಕಾರಣ ನಾವು ನೀವು ಎಲ್ಲರೂ ಸೇರೋದಕ್ಕೆ.
ಅದಕ್ಕೆ ಇಲ್ಲಿ ಏನಾಗ್ತದೆ ಅಂತಂದ್ರೆ ಮೋಕ್ಷಕ್ಕೆ ಸಂಬಂಧಪಟ್ಟ ಸಾಧನೆ ಮಾಡಬೇಕಾದ್ರೆ ಧರ್ಮ ಮಾರ್ಗದಲ್ಲಿ ನಡಿಬೇಕು. ಧರ್ಮ ಮಾರ್ಗದಲ್ಲಿ ಅಂತಂದ್ರೆ ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕು. ಧರ್ಮನ ಲಿಂಗಾಯತ, ವೀರಶೈವ, ಬ್ರಾಹ್ಮಣ, ವೈಶ್ಯ, ಹಿಂದೂ ಅವೆಲ್ಲ ಧರ್ಮ ಅಲ್ಲ. ಚಲೋ ಮಾತಾಡ್ಬೇಕು. ಮಾತಾಡಿದ್ರೆ ಇನ್ನೊಬ್ಬರಿಗೆ ಖುಷಿ ಆಗ್ಬೇಕು, ಇನ್ನೊಬ್ಬರಿಗೆ ಲಾಭ ಆಗ್ಬೇಕು, ಇನ್ನೊಬ್ಬರಿಗೆ ಅರ್ಥ ಆಗ್ಬೇಕು, ಇನ್ನೊಬ್ಬರಿಗೆ ಸಂತೋಷ ಆಗ್ಬೇಕು. ಅವೆಲ್ಲ ಹೇಳ್ಕೊಳಕಿರೋ ಧರ್ಮಗಳು, ಒಂದು ಗುಂಪುಗಾರಿಕೆಗಿರೋ ಧರ್ಮಗಳು. ನಿಜವಾದ ಧರ್ಮ ಅಂತಂದ್ರೆ ನಾವು ಆಡೋ ಮಾತು, ನಾವು ಮಾಡುವ ಕೆಲಸ ಇನ್ನೊಬ್ಬರಿಗೆ ಉಪಯೋಗ ಆಗಬೇಕು. ನಮ್ಮ ಆಲೋಚನೆಗಳು ಇನ್ನೊಬ್ಬರಿಗೆ ಉಪಯೋಗ ಆಗಬೇಕು. ನಾವು ಸಂತೋಷವಾಗಿರ್ಬೇಕು, ನೀವು ಸಂತೋಷವಾಗಿರ್ಬೇಕು. ಅದಕ್ಕೆ ಧರ್ಮ ಅಂತಾರೆ. ನಾನು ನಿಮಗೆ ಭೇಟಿ ಆದ ಕೂಡಲೇ ನೀವ್ಯಾರ್ರಿ, ನಿಮ್ಮ ಹೆಸರೇನು, ಏನು ಓದಿರಿ, ನಿಮ್ಮ ನೌಕರಿ ಅವರು, ಇವ್ರಲಿಂತ ನನಗೇನು ಉಪಯೋಗ ಆಗ್ತದ, ಅದು ಧರ್ಮ ಅಲ್ಲ. ನಾನು ಇವ್ರಿಗೆ ಎದಕ್ಕೆ ಉಪಯೋಗ ಆಗ್ತೀನಿ ಅಂತ ವಿಚಾರ ಮಾಡೋದು ಧರ್ಮ. ನನ್ನಿಂತ ಏನಾರೇ ಇವ್ರಿಗೆ ಉಪಯೋಗ ಆಗ್ತದೆ ಅನ್ನೋದು ಧರ್ಮ. ಇವ್ರಲಿಂತ ನನಗೇನು ಉಪಯೋಗ ಆಗ್ತದೆ ಅಂತ ನೋಡೋದು ಅಲ್ಲ. ಒಳ್ಳೆಯ ಮಾತು, ಒಳ್ಳೆಯ ಆಲೋಚನೆ, ಒಳ್ಳೆಯ ಕೆಲಸ, ಒಳ್ಳೆಯ ಭಾವನೆಗಳಲ್ಲಿ ಜೀವನ ಮಾಡಬೇಕು. ಧರ್ಮ ಅಂತಂದ್ರೆ ಧರ್ಮದ ಸುದ್ದಿ ಮಾತಾಡೋದಲ್ಲ, ಧರ್ಮದ ಒಂದು ಗುಂಪುಗಾರಿಕೆ ಮಾಡೋದಲ್ಲ. ಧರ್ಮ ಅಂತಂದ್ರೆ ಎಲ್ಲರನ್ನ ಒಟ್ಟುಗೂಡಿಸೋದು, ಯಾರನ್ನ ವಿರೋಧ ಮಾಡೋದಲ್ಲ. ಅದಕ್ಕೆ ಧರ್ಮ ಅನ್ನಂಗಿಲ್ಲ. ಒಂದು ಗುಂಪಿಗೆ ವಿರೋಧ ಮಾಡಿದ್ರೆ ಅದಕ್ಕೆ ವೀರಶೈವ ಧರ್ಮ ಅಂತ ಏನದ, ಯಾರಿಗೆ ವಿರೋಧ ಮಾಡಲಾರ್ದಂತ ಧರ್ಮ ಇದೆ. ಎಲ್ಲ ಜಾತಿ ಮತ ಏನೇನದ ಎಲ್ಲರನ್ನ ಸೇರಿಸ್ಕೊತದ. ವಿರೋಧ ರಹಿತತ್ವಂ ವೀರಶೈವತ್ವಂ ಅಂತಾರೆ. ಯಾರಿಗೆ ವಿರೋಧ ಮಾಡಲಾರ್ದಂತ ಧರ್ಮ ಇದೆ. ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ ಇವೇನದವ? ಗುರು, ನಿಮ್ಮೊಳಗಿನ ಅರಿವಿಗೆ ಗುರು ಅಂದರು. ಆ ಅರಿವನ್ನ ಕೈಯಾಗಿ ಕೊಟ್ರು ಲಿಂಗ ಅಂತೇಳಿ. ಈಗ ಆ ಗದ್ದಿಗೆ ಮೇಲೆ ಇಟ್ಟದ ಪೂಜಾ, ಲಿಂಗಕ್ಕೆ ಪೂಜೆ ಮಾಡಿದ್ರಿ ಅಂದ್ರೆ ಏನಂತ ಕೇಳ್ತಾರ? ಅಪ್ಪನ ಪೂಜೆ ಮಾಡಿದ್ರೆ ಏನಂತ ಕೇಳ್ತೀರಿ? ಅಭಿಷೇಕ ಮಾಡಿದ್ರೆ ಇಲ್ಲತ್ ಕೇಳ್ತಾರ. ನಿಮ್ ಕೊಳ್ಳನ ಲಿಂಗ ಪೂಜೆ ಮಾಡಿದ್ರೆ ಲಿಂಗ ಪೂಜೆ ಮಾಡಿದೇನಂತ ಕೇಳ್ತಾರ, ಮಾಡ್ಕೊಂಡೇನಂತ ಕೇಳ್ತಾರ. ಭಾಷೆ ಕೊಳ್ಳನ ಲಿಂಗ ಪೂಜೆ ಮಾಡ್ಕೊಂಡಿ ಅಂತ ಕೇಳ್ತಾರೆ, ಮಾಡಿ ಅಂತ ಕೇಳ್ತಾರೆ. ಪೂಜೆ ಮಾಡ್ಕೊಂಡೇನಂತ ಕೇಳ್ತಾರೆ. ಮಾಡ್ಕೊಂಡೇನಂದ್ರೆ ಯಾರಿಗೆ ಮಾಡ್ಕೊಂಡ್ರಿ? ನಿಮ್ಮ ಒಳಗಿನ ಆತ್ಮವನ್ನು ಅಂಗೈಯಾಗಿ ಇಟ್ಕೊಂಡು ಪೂಜೆ ಮಾಡಿ. ನಿಮ್ಮ ಆತ್ಮ ಈಟೆ ಸಣ್ಣದಿಲ್ಲದು. ನಿಮ್ಮ ಆತ್ಮ ಬಹಳ ದೊಡ್ಡದದ. ಎಷ್ಟು ದೊಡ್ಡದಂದ್ರೆ ಮ್ಯಾಲ್ಗಿ ಮೇಲೆ ಹೋಗಿ ನಿಂದ್ರಿ ಗೊತ್ತಾಗ. ಮ್ಯಾಲ್ಗಿ ಮೇಲೆ ಹೋಗಿ ನಿಂದ್ರಿ, ಹೆಂಗದ ಆಕಾಶ ಹಿಂಗದಲ್ಲಿ ರೌಂಡ್, ಕೆಳಗೆ ಭೂಮಿ, ಲಿಂಗ ಇದ್ದಂಗೆ ಅದ. ಅವು ಎಷ್ಟು ತೀರ್ಥಕ್ಷೇತ್ರಗಳದಾವ, ಎಷ್ಟು ಗುರುಗಳದಾವ, ಎಷ್ಟು ಧರ್ಮಗಳದಾವ, ಎಷ್ಟು ಗ್ರಂಥಗಳದಾವ, ಎಲ್ಲ ಈ ಲಿಂಗದಾಗ ಯಾವಿಲ್ಲ. ಆ ಲಿಂಗವನ್ನು ಏನ್ ಮಾಡ್ಯಾರ? ಸಣ್ಣದು ಮಾಡಿ ಕೈಯಾಗ ಕೊಟ್ರ. ಇದ್ರೊಳಗೆ ಪೂಜೆ ಮಾಡಿದ್ರೆ ನಮ್ಮ ಭಕ್ತಿ ಅವೆಲ್ಲದಕ್ಕೂ ಮುಟ್ಟಿತ್ತು. ನಾವು ಇವುಗಳನ್ನೆಲ್ಲವನ್ನ ಗೌರವಿಸ್ತೀವಿ ಅನ್ನಂತ ಲಿಂಗ. ಗುರು, ಲಿಂಗ, ಜಂಗಮ. ಗುರು ಅಂದ್ರೇನು, ಜಂಗಮ ಅಂದ್ರೇನು, ಇವು ಎಲ್ಲ ತಿಳ್ಕೋಬೇಕು. ಗುರು ಅಂತಂದ್ರೆ ಈಗ ನಮ್ಮ ಪೀಠಕ್ಕೆ ನೀವು ಬಂದ್ರಿ, ನಾವು ಗುರುಗಳಾಗಿರ್ತೀವಿ, ನೀವು ಶಿಷ್ಯರಾಗಿರ್ತೀರಿ. ಶಿಷ್ಯರಾಗಿ ಬಂದ ಹೊತ್ನಾಗ ಶಿಷ್ಯರ ಇಂತಿಜಾಮ್ ಎಲ್ಲ ವ್ಯವಸ್ಥೆ ನೋಡ್ಕೊಳ್ಳೋದು ಗುರುವಿನ ಕರ್ತವ್ಯ. ಅವ್ರಿಗೆ ಏನ್ ಬೇಕು, ಏನ್ ಬೇಡ, ಇರ್ತಾರಂತಂದ್ರೂ ವ್ಯವಸ್ಥೆ ಮಾಡಬೇಕು, ಉಣ್ತಾರ ತಿಂತಾರಂದ್ರೆ ವ್ಯವಸ್ಥೆ ಮಾಡಬೇಕು. ಮೂಲವಾಗಿ ಗುರುವಿನ ಬಳಿ ಬರೋದು ಜ್ಞಾನ ಪಡ್ಕೊಳ್ಳಕ್ಕ, ಮೋಕ್ಷ ಹೊಂದೋದಕ್ಕೆ, ಸೌಕಾರ ಅಲ್ಲಕ್ಕೆ ಆಶೀರ್ವಾದ ಮಾಡಿಸ್ಕೊಳ್ಳೋದಲ್ಲ. ಗುರು ಅಂದ್ರೆ ಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಸೌಕರ್ಯಕ್ಕೆ ಸಂಬಂಧ ಅಲ್ಲ. ಆದ್ರೆ ನೀವು ಮೋಕ್ಷ ಸಾಧನೆ ಮಾಡಿದ್ರಿ ಅಂತಂದ್ರೆ ಆ ಸಂಪತ್ತು ನಿಮ್ಮ ಬೆನ್ನತ್ತದ. ನಾನು ಮೋಕ್ಷ ಸಾಧಕನಾಗಿದ್ದಕ್ಕೆ ನನಗೆ ಸಂಪತ್ತು ನನಗೆ ಬೆನ್ನತ್ತದ. ಈಶ್ವರ ನನ್ನ ಮನೆ ಬಾಗಿಲಿ ಕಾಯ್ಕೊಂಡು ಕೂತಾನೆ, ತಗೊಂಡಿಂದ ತಡಿ ಅಂತೀನಿ. ನಾನು ಬೇಕಾಗಿಲ್ಲ, ನಾನು ಬೇಕಾದಾಗ ತಗೋತೀನಿ, ಕಾಯಿ ಅಂತೀನಿ ಅಷ್ಟೇ. ದಬ ಏನ್ರ ಗೊತ್ತಂದ್ರೆ ನಾನೇನ್ ಮಾಡ್ಕೊತ್ಕೊಂಡಿಲ್ಲ, ಬೇಡ ಬೇಕಾಗಿಲ್ಲ, ತೊಗೊಂಡಿ ನನಗೆ ಯಾವಾಗ ಅವಶ್ಯಕತೆ ಬರ್ತದ ಅವಾಗ ಅವನು ಬೆನ್ನ ಹತ್ಬೇಕು ನಮಗೆ. ತಗೋ ಇದು ನಿಂದದು, ತಗೋ ಇದು ನಿಂದದು. ಹಿಮಾಲಯಕ್ಕೆ ಹೋದ್ರೂ ನಮ್ಮ ಭೋಗ ಬೆನ್ನು ಬಿಡಂಗಿಲ್ಲ. ನಮ್ಮ ಭೋಗ ನಮ್ಮ ಬೆನ್ನತ್ತಿ ಬರ್ತದೆ. ಪಾಪ ಇದ್ರು ಬೆನ್ನತ್ತಿ ಬರ್ತದ, ಪುಣ್ಯ ಇದ್ರು ಬೆನ್ನತ್ತಿ ಬರ್ತದೆ. ಇಂಥ ಸತ್ಸಂಗಕ್ಕೆ ಬಂದಾಗ ಇಲ್ಲಿ ಪಾಪ ಪುಣ್ಯ ನಿಂಬಲ್ಲಿ ಇಲ್ಲ, ಇಲ್ಲಿಲ್ಲ, ಈಗ ಒಳಗಿಲ್ಲವು. ಅವು ಎಲ್ಲಿ ಕಾಯ್ಲಕತ್ತಾವ ಗೊತ್ತದ? ನೀವು ಅಲ್ಲಿ ಚಪ್ಪಲಿ ಬಿಟ್ಟು ಬಂದಿರಲ್ಲ, ಅಲ್ಲಿ ಕಾಯ್ಲಕತ್ತಾವ. ನಿಮ್ ಚಪ್ಪಲಿ ಸಂಗಟೆ ಅಲ್ಲಿ ಕುಂದಿರ್ತಾವ. ಅಲ್ಲೇ ಕೂತಾವ, ಕಾಯ್ಕೊಂಡು ಕೂತಾವ.
ಈಗ ನಿಮ್ದೆಲ್ಲ ಪ್ರಸಾದ ಗೀಸಾದ್ ಮಾಡಿ ಹೋಗಿ ಚಪ್ಪಲಿ ಹಾಕೊಂಡು ಬಂದ್ಯಾ ನಡಿ ಮಾತು ತಗೊಂಬಂತ. ಹಿಂಗದ. ಅದಕ್ಕೆ ಏನ್ ಮಾಡ್ಬೇಕು? ಈ ಆತ್ಮವನ್ನ ಅರ್ಥ ಮಾಡಿಕೊಂಡು ಸತ್ಯದ ಮಾರ್ಗದಲ್ಲಿ ನಡೀತಾ ಏನ್ ಮಾಡ್ಬೇಕಂತಂದ್ರೆ ಈ ಶರೀರ, ಮನಸ್ಸು ಮತ್ತೆ ಬಾಯಿ, ಇವು ಮೂರೇ ಅಲ್ಲ ನಾವು ಮಾಡೋದು ಈಗ ಕೆಲಸ. ಇವು ಮೂರೇ ಅಲ್ಲ. ಬಾಯಿಲಿಂತ ಒಂದಿಟ್ಟು ಈ ಜಗತ್ತಿನಾಗ ಏನ್ ಕೆಲಸ ಮಾಡ್ತೀರಿ? ಈ ಮೈ ಕೈಗಳಿಂದ ಒಂದಿಟ್ಟು ಕೆಲಸ ಮಾಡ್ತೀರಿ, ಬಾಯಿಲಿಂತ ಒಂದಿಟ್ಟು ಮಾತಾಡ್ತೀರಿ, ಮನಸ್ಲಿಂತ ಒಂದಿಟ್ಟು ಆಲೋಚನೆ ಮಾಡ್ತೀರಿ. ಇವು ಬಿಟ್ಟರೆ ಬೇರೆ ಏನ್ ಮಾಡ್ತೀರಿ? ಒಬ್ಬೊಬ್ರು ಭಾಳ ಕೆಲಸ ಮಾಡ್ಲಕತ್ತಾರ, ಭಾಳ ಏನ್ ಮಾಡ್ಲಕತ್ತಾರ. ಅದಕ್ಕೆ ಈ ಶರೀರದಿಂದ ಮಾಡುವ ಕೆಲಸಕ್ಕ ಒಂದು ನಿಷಿದ್ಧ ಕರ್ಮ, ವಿಹಿತ ಕರ್ಮ ಅಂತ ಇರ್ತಾವ. ಇವು ಮಾಡ್ಲೇಬೇಕು ಅನ್ನೋದವ, ಇವು ಮಾಡಬಾರದು ಅಂತದವ. ಈಗ ನೋಡ್ರಿ, ಕುಂಭಮೇಳಕ್ಕ ಎಲ್ಲರೂ ಹೋಗ್ಯಾರ. ಕುಂಭಮೇಳಕ್ಕೆ ಹೋಗಿ ಏನ್ ಮಾಡಿದ್ರು? ಅಲ್ಲಿ ಮೇಳದೊಳಗ ಆ ನೀರಾಗ ಮುಣಗಬೇಕು, ಅಲ್ಲಿ ಸಾಧು ಸಂತರು ಇರ್ತಾರೆ, ದರ್ಶನ ತಗೋಬೇಕು. ಮತ್ತೆ ಅವ್ರು ಹೇಳೋ ಮಾತುಗಳು, ಅವ್ರು ಬದುಕುವ ರೀತಿ ನೋಡಿ ನಾವು ನಮ್ಮ ಜೀವನದೊಳಗ ಅವುಗಳನ್ನು ಅಳವಡಿಸ್ಕೋಬೇಕು, ಅವ್ರ ಆಶೀರ್ವಾದ ತಗೋಬೇಕಂತ ಹೋಗ್ಯಾರಲ್ಲ. ಏನ್ ಮಾಡ್ಯಾರ ಇವರೆಲ್ಲ? ಹೋಗಿ ಅಲ್ಲಿ ಒಂದು ರುದ್ರಾಕ್ಷಿ ಮಾರ ಹುಡುಗಿಗೆ ಬೆನ್ನತ್ಬಿಟ್ರೆ, ಆಕೆ ಫೋಟೋ ತಗೊಳ್ಳೋದು ಆಕಿದ್ ಹಿಡಿದು ಎಳದಾಡಿ ತೆಲಿ ಹೊಡೆದಾರ, ಅವ್ರ ಅಣ್ಣಿಗೆ ಹೊಡೆದಾರ. ಗುಂಡಗಿರಿ ಮಾಡ್ಯಾರ ಅಕ್ಕಿ ಮೇಲೆ, ಅವನ ಮೇಲೆ. ಮನೆಯಾಗೆಲ್ಲ ಪೊಲೀಸ್ ಪ್ರೊಟೆಕ್ಷನ್, ಮುಖ್ಯಮಂತ್ರಿ ಕಡೆಯಿಂದ ಪ್ರೊಟೆಕ್ಷನ್ ತಗೊಳ್ಳೋ. ಕಡೆಗೆ ಆಕಿಗೆ ಒಯ್ದು ಎಲ್ಲ ಸಿನಿಮಾ ಆಕ್ಟರ್ ಮಾಡಿ ಸಲ್ಮಾನ್ ಖಾನ್ ಬಗ್ಲ ಕುಂದಿರ್ಸ್ಬಿಟ್ರು ಹೋಯ್ತಕ್ಕೆ. ಏನಿದು? ಇದ್ರ ಸಲುವಾಗಿ ಹೋಗದ ಕುಂಭಮೇಳಕ್ಕೆ. ಕರ್ಮಗಳು ಏನದವ, ಎಲ್ಲಿ ಹೋದ್ರೂ ನಮ್ಮ ಬೆನ್ನು ಬಿಡಂಗಿಲ್ಲ, ನಮಗೆ ಉದ್ದಾಡಲಕ್ಕೆ ಬಿಡಂಗಿಲ್ಲ ಅಂತವ್. ಉದ್ದಾರ ಆಗ್ಬೇಕಂತೆ ಹೋಗ್ಯಾರ, ಅಲ್ಲಿ ಹೋಗಿ ಮಾಡಿದ್ದೇನಿದೆ ಕೆಲಸ. ದಾರಿ ತಪ್ಪಿಸ್ಬಿಡ್ತಾವ. ಅದ್ರೊಳಗೆ ನಾವು ಹುಷಾರಾಗಿರ್ಬೇಕು. ಹಿಂಗೆ ದಾರಿ ತಪ್ಪುವ ಸಮಯದಲ್ಲಿ ಗುರುವನ್ನ ಬಿಡಂಗಿಲ್ಲ, ಪರಮಾತ್ಮನನ್ನ ಬಿಡಂಗಿಲ್ಲ, ಉಪದೇಶಗಳನ್ನ ಬಿಡಂಗಿಲ್ಲ. ನಾ ಎಷ್ಟೊತ್ತಾದರೂ ಮೋಕ್ಷ ಮಾರ್ಗದಲ್ಲೇ ಇರ್ತೀನಿ ಅಂತೇಳಿ ನಿಮ್ಮೊಳಗ ಹುಷಾರಾಗಿರ್ಬೇಕು. ನಿಮ್ಮೊಳಗಿನ ಅರಿವು ಕಳಬೇಡ, ಕಳು ಮಾಡಬೇಡ ಅಂತ ಹೇಳ್ತದ. ಕೊಲ್ಲಬೇಡ, ಏನ್ರ ಕೊಲ್ಲಕತ್ರ ಕೊಲ್ಲಬೇಡ ಅಂತ ಹೇಳ್ತದ. ಸುಳ್ಳು ಹೇಳ್ಬೇಡ ಅಂತ ಹೇಳ್ತದ. ಅದೇನು ತೆಲುಗು, ಕನ್ನಡ ಯಾವುದರ ಭಾಷೆ ಬಳಸ್ತದೆ ನಿಮ್ಮ ಅರಿವು? ಯಾವ ಭಾಷೆ ಬಳಸಂಗಿಲ್ಲ. ಯಾವ ಶಬ್ದಗಳೇನ್ರ ಅವಾಜ್ ಮಾಡ್ತದೆ. ನಾ ಈಗ ಮೈಕ್ನಾಗ ಇಟ್ಟು ಒದರ್ಲಕತ್ತೀನಲ್ಲ, ಹಂಗದೇನ್ರ ಒದರಿ ಹೇಳಿದೇನದೆಲ್ಲ. ಭಾಷೆ ಇಲ್ಲ, ಶಬ್ದ ಇಲ್ಲ, ಒಳಗಿಂದೊಳಗೆ ಅಂತರ್ಬೋಧೆ, ನಿಶ್ಶಬ್ದ ವೇದ. ವೇದ ಅಂದ್ರೆ ಜ್ಞಾನ. ಅದು ನಿಶ್ಶಬ್ದವಾಗಿ ನಿಮಗೆ ಹೇಳ್ತದ. ನೀವೇನ್ ಮಾಡ್ಬೇಕಂದ್ರೆ ಅದ್ರ ಕಡೆ ಲಕ್ಷ್ಯ ಕೊಡಬೇಕು. ಕಣ್ಣು ಮುಚ್ಕೊಂಡು ಕುಂತ ಅದ್ರ ಕಡೆ ಲಕ್ಷ್ಯ ಕೊಟ್ಟು ಇದು ಏನು ಹಿಂಗದಲ್ಲ ಅಂದತ್ನಾಗ ಅದು ಹೇಳ್ತದೆ. ಅದ್ರ ಸಂಗಟ ಮಾತಾಡೋದು ನಿಮ್ಮ ಆತ್ಮದ ಜೊತೆಗೆ ನೀವು ಮಾತಾಡೋದು ಕಲಿಬೇಕು. ನಿಮ್ಮ ಆತ್ಮದ ಜೊತೆಗೆ ನೀವು ಮಾತಾಡೋದು ಕಲಿಬೇಕು. ಅದೇ ತರಬೇತಿ ನಾವು ಕೊಡೋದಿಲ್ಲ. ನಿಮ್ಮ ಆತ್ಮದರ್ಶನ ಹೆಂಗ್ ಮಾಡಬೇಕು, ನಿಮ್ಮ ಆತ್ಮದ ಜೊತೆಗೆ ನೀವು ಹೆಂಗ್ ಮಾತಾಡಬೇಕು, ನಿಮ್ಮ ಆತ್ಮ ಹೇಳಿದ್ದು ಕೇಳಬೇಕು. ಆತ್ಮ ಹೇಳಿದ್ದು ಯಾರು ಕೇಳ್ತಾರ ಅವರು ಮಹಾತ್ಮರಾಗ್ತಾರೆ. ದ್ವಾಪರ ಯುಗದ ಕೃಷ್ಣ, ತ್ರೇತಾಯುಗದ ರಾಮ, ಇವ್ರದು ಒಳಗಿರೋ ಆತ್ಮ ಬೇರೆ, ನಿಮ್ಮ ಒಳಗಿರೋ ಆತ್ಮ ಬೇರೆ ಏನ್ರಿ? ಅವ್ರ ಫೋಟೋ ಇಟ್ಟು ಪೂಜೆ ಮಾಡಿದ್ದು. ನಿಮ್ಮೊಳಗೂ ಅವ್ರೊಳಗಿದ್ದಂತಿದೆ ಆತ್ಮ. ಅವ್ರು ಯಾಕೆ ದೊಡ್ಡವರು? ಆದರೂ ಅಷ್ಟು ಶ್ರೇಷ್ಠ ಯಾಕಾದ್ರು? ಒಳಗಿರೋ ಆತ್ಮದ ಕಡೆ ಲಕ್ಷ್ಯ ಕೊಟ್ಟರು, ಆತ್ಮ ಹೇಳಿದ್ದು ಕೇಳಿದ್ರು, ಅರಿವು ಹೇಳಿದ್ದು ಕೇಳಿದ್ರು, ಅರಿವಿನಿಂದ ನಡೆದ್ರು, ಅರಿವನ್ನ ಗುರುವಿಗೆ ಶರಣರಾದರು, ಅರಿವಿನಿಂದ ನಡೆದರು. ಹೀಗಾಗಿ ಅವರು ದೊಡ್ಡವರಾದರು. ಅದೇ ಅವರು ನಮ್ಮೊಳಗೂ ಅದ, ನಾವು ಅದ್ರ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ. ಅದಕ್ಕೆ ನಮ್ಮ ಮನೆ ಹಿಂಗಾಗಿ ನಾವು ಅದ್ರ ಕಡೆ ಲಕ್ಷ್ಯ ಕೊಟ್ಟೆವು ಅಂತಂದ್ರೆ ನಾವು ರಾಮನ ಅಪ್ಪ ಆಗ್ತೀವಿ, ಕೃಷ್ಣನ ಅಪ್ಪ ಆಗ್ತೀವಿ. ಅವರನ್ನೇ ಮಹಾತ್ಮರ ಹೇಳಿಕೆ ಹೋಗ್ತಿರಲ್ಲ, ನಾನ್ಯಾಕೆ ಅವ್ರ ಹಂಗೆ ಆಗ್ಬಾರ್ದು ಅಂತೇಳಿ ನಾವು ಅರಿವಿನ ಕಡೆ ಲಕ್ಷ್ಯ ಕೊಡಬೇಕು. ನಾವು ಅರಿವಿನ ಕಡೆ ಲಕ್ಷ್ಯ ಕೊಟ್ಟು ನಾವು ರಾಮ, ನಾವು ಕೃಷ್ಣ, ನಾವು ಬೇಕಾದಂಗೆ ಅವ್ರಂಗೆ ಅವ್ರಕ್ಕಿಂತ ಹೆಚ್ಚಿಗೆ ಆಗ್ಬೇಕು ಅನ್ನೋಂಥ ಒಂದು ಸಂಕಲ್ಪ ಇಟ್ಕೋಬೇಕು. ಒಬ್ಬ ಯಶಸ್ವಿ ಪುರುಷನ ಫೋಟೋ ಮೆರವಣಿಗೆ ಮಾಡಿ ಅವನ ಮೂರ್ತಿ ಕುಂದಿರಿಸಿ ಏನ್ ಮಾಡಿದ್ರದ ಏನಾಯ್ತು? ಈಗ ನಂದು ಒಂದು ಚಲೋ ಪಾಠ ಹೇಳ್ತಾನ ಅನ್ನೋದು ಆಯ್ತು. ಇಂಥವ್ರು ಎಷ್ಟೋ ಮಂದಿ ಹೇಳ್ಕೊತ ಸತ್ತು ಹೋಗಿರು. ಅವ್ರು ಹೇಳಿದ್ದವ್ರಿಗೆಲ್ಲ ಭಕ್ತರು ಕೂಡಿ ಒಂದು ಸಮಾಧಿ ಕಟ್ಟಿ ರುದ್ರಾಭಿಷೇಕ ಮಾಡ್ಲಿಕ್ಕೆ ಹಚ್ಚಿಬಿಟ್ರು. ಈಟೆ ಮಾಡೋದ ಕೆಲಸ. ಅವ್ರು ಯಾವ ದಾರಿಯಾಗಿ ನಡೆದ್ರು, ಅವ್ರು ಏನು ಹೇಳಿದ್ರು, ಅವ್ರು ಹ್ಯಾಂಗ್ ಕೇಳಿದ್ರು, ಅವ್ರು ಏನು ಅದ್ರಂಗೆ ನಾವು ಮಾಡ್ಬೇಕೋ ಬೇಡ?
ಅದಕ್ಕೆ ಈ ಲೌಕಿಕ ಭೋಗಗಳ ಬೆನ್ನ ಬಹಳ ಹತ್ತಿ ಈ ಆತ್ಮದ ಕಡೆ ಲಕ್ಷ್ಯ ಕಡಿಮೆ ಮಾಡ್ಕೋಬೇಡ್ರಿ. ನಿರಂತರವಾಗಿ ಇದರ ಕಡೆ ಲಕ್ಷ್ಯ ಕೊಡ್ರಿ. ಆತ್ಮದ ಕಡೆ ಲಕ್ಷ್ಯ ಕೊಡ್ರಿ. ಆತ್ಮದ ಕಡೆ ಲಕ್ಷ್ಯ ಕೊಡುವಂತ ಗುರು ಹೇಳ್ತಾ ಇರೋ ಟೈಮ್ನಾಗೆ ಒಬ್ಬ ಶಿಷ್ಯ ಏನ್ ಮಾಡಿಬಿಟ್ಟ, ಕೇಳ್ತಾ ಎಲ್ಲ ಚಲೋ ಕೇಳ್ದ. ಇದೊಂದು ಮಾತು ಹೇಳಿ ಬಿಟ್ಬಿಡ್ತೀನಿ, ಯಾಕಂದ್ರೆ ಹಸಿವು ಆಗ್ಯದಂತ ಊಟಕ್ಕೆ ಹೋಗೋರ್ದು ಸಮಸ್ಯೆ ಚಾಲು ಆಗ್ತದೆ. ಮತ್ತು BP ಶುಗರ್ ಏನೇನೋ ಇರ್ತವ. ಇಲ್ಲಿ ಖರೆ ಜ್ಞಾನಕ್ಕೆ ಬಂದವ್ರು ಎಷ್ಟು ಮಂದಿ ಇದೀರಿ, ಊಟಕ್ಕೆ ಬಂದವ್ರು ಎಷ್ಟು ಮಂದಿ ಇದೀರಿ, ಸ್ವಲ್ಪ ನೋಡ್ಕೊರಿ. ಇವತ್ತಿನ ದಿವಸ ಊಟ ನಿಮ್ಮ ಮನೆಗೂ ಅದ, ನಮ್ಮ ಮನೆಗೂ ಅದ, ಎಲ್ಲರ ಮನೆಗೆ ಅದ. ಆ ಊಟ ಎಲ್ಲಿ ಬೇಕಾದಲ್ಲಿ ಸಿಗ್ತದ. ಆದ್ರೆ ಈ ಜ್ಞಾನ ಸಿಗಲ್ಲ ನಮ್ಮ ಮನ್ಯಾಗ. ಅದಕ್ಕೆ ನಾವು ಫಸ್ಟ್ ಈ ಜ್ಞಾನಕ್ಕೆ ಮಹತ್ವ ಕೊಡಬೇಕು. ಅದು ಉಂಡದ್ದು ಎಷ್ಟೊತ್ತಿರ್ತದೆ ನಮ್ಮೊಳಗೆ. ಈ ಜ್ಞಾನ ಏನು ಕೊಡ್ತೀನಿ, ಇದು ಜನ್ಮ ಜನ್ಮಾಂತರಕ್ಕೆ ಮೋಕ್ಷಕ್ಕೆ ದಾರಿ ಮಾಡಿ ಕೊಡ್ತದೆ. ಇದು ಮಾಡ. ಅದಕ್ಕೆ ಶಿಷ್ಯ ಏನ್ ಮಾಡ್ದ, ಚಲೋ ಕೇಳ್ತಾ ಇನ್ನೊಂದು ಸ್ವಲ್ಪ ದಿವಸ ಆದ್ರೆ ನೀವು ಮೋಕ್ಷ ಆಗ್ತಿತ್ತು. ಅದೇ ಟೈಮ್ನೊಳಗ ತಪ್ಪಿಸ್ಕೊಂಡ್ಬಿಟ್ಟ, ಮಠಕ್ಕೆ ಬರೋದು ತಪ್ಪಿಸ್ಕೊಂಡ್ಮೇಲೆ ಶಿಷ್ಯ ಗುರುಗಳು ಏನೋ ಬರ್ತಿದ್ದ, ಏನು ಫರಕ್ ಬೀಳ್ತದ್ರಿ, ನೀವು ಯಾರು ಬರಲಿಲ್ಲ ಅಂದ್ರೆ ಗುರುವಿಗೆ ಏನು ಫರಕ್ ಬೀಳ್ತದ ಹೇಳಿ. ಅದು ತಂದು ಮಾಡಿದಾಗ ತಾನಿರ್ತಾನೆ. ಶಿಷ್ಯರು ಬರಲಿಲ್ಲ ಅಂದ್ರೆ ಗುರುಗಳಿಗೆ ಏನು ಫರಕ್ ಬೀಳ್ತದೆ, ಸುಬಿಡ್ತಾನ ತನ್ನ ಪಡಿತ. ಯಾಕೋ ಬರಲಿಲ್ಲ ನಡಿ ಅಂತಂದ್ರೆ ಸುಮ್ ಕೂತ. ಆಮೇಲೆ ಬಜಾರ್ದಾಗ ಎಲ್ಲೋ ಗುರುಗಳಿಗೆ ಅವ ಶಿಷ್ಯ ಸಿಕ್ಕ ಮೇಲೆ, ಯಾಕಪ್ಪ ಶಿಷ್ಯ ಏನೋ ಬಂದೇ ಇಲ್ಲಲ್ಲ, ಇನ್ನೊಂದು ಸ್ವಲ್ಪ ದಿವಸ ಕೇಳಿದ್ದೆ ಅಂದ್ರೆ ಮೋಕ್ಷ ಆಗ್ತಿತ್ತು, ಸ್ವಲ್ಪರಾಗೆ ಬರೋದು ಬಿಟ್ಟೆಲ್ಲ. ಹೌದ್ರಿ ಅಪ್ಪ ಯಾಕೆ ಬರಲಿಲ್ಲ, ನಾನು ಮದುವೆ ಆಗ್ಯದ್ರಿ ಅದಕ್ಕೆ ಬರೋದು ಬಿಟ್ಟೆ. ಮದುವೆ ಆದ್ರೆ ಗುರುಗಳ ಬಳಿ ಹೋಗ್ಬೇಡತ್, ನಿನ್ನ ಹೆಣ್ತು ಏನಾರ ಹೇಳ. ಹಂಗೇನಿಲ್ರಿ, ಆಕೆ ಹೊಸ್ದಾಗಿ ಬಂದಾಳಲ್ಲ, ಮನೆಯಾಗೆಲ್ಲ ನಾದಿಂದೇವ್ರು ಅತ್ತಿದೇವ್ರು ನಡಿಬೇಕಾ, ಒಬ್ಬಕಿನೇ ಆತಾಳ ಅಂದ್ಕೋತಾಳ ಅಂತೇಳಿ ನಾವು ಮನೆಯಾಗಿದ್ರೆ ಆಕೆಗೆ ಧೈರ್ಯ ಬರ್ತದೆ ಅಂತೇಳಿ ನಾವು ಮನೆಯಾಗಿರ್ತೇವೆ. ನೋಡ್ರಿ ಗಂಡು ಕೊಡೋ ಧೈರ್ಯ. ಆವಾಗ ತಮ್ಮ ಈ ಮನೆ ಒಳಗಿನ ವಿಷಯ ಏನದ ಅದು ಎಷ್ಟಿರ್ಬೇಕು ಅಷ್ಟೇ ಇಟ್ಕೋಬೇಕು. ಅದು ಜಾಸ್ತಿ ತಲೆಗೆ ಹಚ್ಕೊಳಕ್ ಹೋಗಬೇಡ. ಈ ಸಂಬಂಧ ಸಂಪತ್ತು ಅನ್ನೋವು ಭಾಳ ತಲೆಗೆ ಹಚ್ಕೊಳಕ್ ಹೋಗಬೇಡ. ಇವು ಎಷ್ಟಿದ್ರು ಇವತ್ತ ಚಾರಣೆ ಸುಖ ಕೊಟ್ರೆ ನಾಳೆಗೆ ಬಾರಣೆ ದುಃಖ ಕೊಡ್ತಾವ. ಸಾಸಿವೆಯಷ್ಟು ಸುಖ ಅನುಭವಿಸಿದಿ, ಸಾಗರದಷ್ಟು ದುಃಖ ಅನುಭವಿಸಿ. ಅದಕ್ಕೆ ಇದು ಸಂಸಾರ ಸುಖ ಏನದ, ಸಾಸಿವೆ ಎಷ್ಟೇ ನೀ ಅನುಭವಿಸಿದೆ ಅಂದ್ರೆ ಸಾಗರದಷ್ಟು ದುಃಖ ಕಾಯ್ಕೊಂಡು ಕೂತಿರ್ತದ. ನೀನು ಸ್ವಲ್ಪ ಹುಷಾರಾಗಿರಪ್ಪ, ಅದ್ರ ಬಗ್ಗೆ ಭಾಳ ಹಚ್ಕೋಬೇಡ ತಮ್ಮ ಅಂತ ಒಂದು ಕಿವಿ ಮಾತು. ಹಂಗೆ ಹೇಳ್ಬೇಡ್ರಿ. ನಮ್ಮವ್ವ ಎಷ್ಟು ಪ್ರೀತಿ ಹೇಳ, ನಮ್ಮ ಅಪ್ಪ ಎಷ್ಟು ಪ್ರೀತಿ ಅನ, ನಮ್ಮ ಹೆಣ್ತಿ ಎಷ್ಟು ಪ್ರೀತಿ ಅದಳ, ಮನೆಗೆ ಆಟೆಲ್ಲ ಪ್ರೀತಿ ಮಂದಿನ ಬಿಟ್ಟಿಕೆ ಇಂಥ ಮಾತು ಹೇಳಿದ್ರೆ ಹಂಗ್ರಿ, ಮನೆ ಒಡೆ ಕೆಲಸ ಇದು, ಬ್ಯಾಡ್ರಿ ಇಂಥ ಮಾತು ಹೇಳಬೇಡ್ರಿ. ಇದೊಂದು ನಾ ಕೇಳಲ್ಲ. ಕೇಳೋಣಂದ್ರೆ ಗುರುಗಳಂದ್ರತ್ತ ನಿನಗೆ ಕಣ್ಣು ತೆರೆಯ ಸಮಯ ಬಂದಾಗ ಗೊತ್ತಾಗ್ತದಪ್ಪ, ನಿನಗೆ ಕಣ್ಣು ತೆರೆಯ ಸಮಯ ಬಂದಾಗ ಗೊತ್ತಾಗ್ತದೆ. ಸುಮಾರ ಮರುದಿನ ಮಠಕ್ಕೆ ಹೋದ, ಕಣ್ಣು ತೆರೆಯೋದಂದ್ರೆ ಏನ್ರಿ ಅಂತ ಕೇಳ್ದ. ಕಣ್ಣು ತೆರೆಯೋದು ಏನ್ರಿ ಅಪ್ಪ ಅಂದ್ರೆ ಹೇಳ್ತೀನಿ ತಡಿ ನಿನಗ. ಕಣ್ಣು ತೆರೆಯೋದು ಏನು ಅಂತಂದ್ರ ಒಂದು ಏನಪ್ಪ ಅಂದ್ರೆ ಎಲ್ಲ ಕಲ್ತಿದಿ, ಶವಾಸನ ಹಾಕೋದೊಂದು ಕಲಿ. ಶವಾಸನ ಸತ್ತಂಗೆ ಬೀಳೋದು. ಡಾಕ್ಟರ್ ಬಂದು ಇವೆಲ್ಲ ಆಸನಗಳು ಆಗ್ತಾರಲ್ಲ ಯೋಗಾಸನದಾಗ, ಡಾಕ್ಟರ್ ಬಂದು ಎದಿ ಮೇಲೆ ಅದು ಸ್ಟೆಥೋಸ್ಕೋಪ್ ಇಟ್ರು ಏನು ಸೌಂಡ್ ಕೇಳಿಸಲ್ಲ, ಏನೇನು ಕೇಳಿಸಲ್ಲ. ಅದು ಪರ್ಫೆಕ್ಟ್ ಒಂದು ಆಸನ ಅದ. ಅದು ಶವಾಸನ ಹಾಕೋದು ಕಲಿ. ಆಮೇಲೆ ಮುಂದೆ ಕಣ್ಣು ತೆರೆ ಕೆಲಸ ಕಲಿಸ್ತೀನಿ ನಿಮ್ಗೆ. ಆಯ್ತು ಅಂದ. ಕಷ್ಟಪಟ್ಟದು ಶವಾಸನ ಹಾಕೋದು ಕಲ್ತ ಮೇಲೆ ಹೇಳ್ದ ಎಲ್ಲ ಶವಾಸನ ಪರ್ಫೆಕ್ಟ್ ಬರ್ಲಕ್ಕದ. ಆಯ್ತು ಏನು ಮಾಡು, ಮನೆಗೆ ಹೋಗಿ ಒಂದಿನ ಶವಾಸನ ಹಾಕೊಂಡು ಮಕ್ಕೊಂಡ ಮೇಲೆ ಮುಂದೇನಾಗ್ತದಪ್ಪ ಅಂದ್ರೆ ನಾನು ಬರೋ ತನಕ ಯಾವ ಕಾರಣಕ್ಕೂ ನೀ ಕಣ್ಣು ತೆರಿಬಾರ್ದು, ಯಾರ ಸಂಗಟ ಮಾತಾಡಬಾರ್ದು. ಹಾಕೊಂಡು ಮಕ್ಕೊಂಡ್ಬಿಟ್ಟ. 6 ಆಯ್ತು, 7 ಆಯ್ತು, 8 ಆಯ್ತು. ಯಾಕೋ ಹೇಳಲಾಗಿದೆ ಅಂತ ಬೈಕೋತ್ ಅಡ್ಡಾಡಿದ್ರು, ಯಾರಿಗೂ ಕೇಳವಲ್ಲ. ಏನ್ ಮಾಡಿದ್ರು, ಚಾದರ್ ಹಿಡಿದು ಜಗ್ಗಿದ್ರು, ಹೇಳಲಿಲ್ಲ. ಕೈ ಕಾಲು ಹಿಡಿದು ಜಗ್ಗಿದ್ರು, ಕೈ ಜಗ್ಗಿದ್ರು, ಈ ಕಡೆ ಹಾಕಿದ, ಕಾಲು ಜಗ್ಗಿದ್ರು, ಆ ಕಡೆ ಹಾಕಿದ. ಇದು ಹೋಗ್ಯದ ತಿಳ್ಕೊಂಡು ಲಗೋ ಹೋಯ್ಕೊಂಡು ಎಲ್ಲ ಡಾಕ್ಟ್ರಿಗೆ ಕರೆಸಿದ್ರು. ಡಾಕ್ಟ್ರಿಗೂ ಏನು ಒಂದು ಲಿಮಿಟ್ನಾಗ ಒಂಬಲ್ಲಿ ಇನ್ಸ್ಟ್ರೂಮೆಂಟ್ ಇದ್ದು ಚೆಕ್ ಮಾಡ್ತಾನೆ. ಆ ಚೆಕ್ಕಿಂಗ್ನಾಗ ಏನು ಗೊತ್ತಾಗಲಿಲ್ಲ, ಹೋಗ್ಯದ್ರಿ ನನ್ನ ಕೆಲಸ ಇಲ್ಲಿದ್ರಾಗ ಅಂತಂದು ಅವಾಗ. ಆಮೇಲೆ ಗುರುಗಳಿಗೆ ಮತ್ತೆ ಸತ್ ಮೇಲೆ ಬದುಕಿರೋ ತನಕ ಗುರುಗಳಿಗೆ ಬೈತಾರೆ, ಜಂಗಮರಿಗೆ ಬೈತಾರೆ, ಆಚಾರ್ಯಗಳಿಗೆ ಬೈತಾರೆ. ಸತ್ತಾಗ ಮಾತ್ರ ಬರ್ತಾರೆ ನೋಡು ಕರಿಬೇಕು. ಸ್ವಾಮಿ ನೀವು ಇಲ್ಲ ಅಂದ್ರೆ ನಡೆಯಂಗಿಲ್ಲ, ಎಲ್ಲೆದಿರಿ ಅರ್ಜೆಂಟ್ ಬರ್ರಿ ಅಂತ ಕರೀತಾರೆ. ಅವಾಗ ಸ್ವಾಮಿ ಗುರುಗಳ ಬಳಿ ಆದ್ರೆ ಪಾಲ್ ಕೂಡಲೇ ಆಯ್ತಪ್ಪ ಬರ್ತೀನಿ ನಡಿ. ಗುರುಗಳು ಬಂದು
ಯಪ್ಪ ನಿಮ್ಮ ಉಪದೇಶ ಕೇಳಿ ಎಷ್ಟು ಮನೆಗೆಲ್ಲ ಬಂದು ಹೇಳ್ತಿದ್ದ, ಎಷ್ಟು ಶಾಣೆ ಇದ್ದ ಶಿಷ್ಯ, ಹೋಗಿಬಿಟ್ಟ ಹಂಗ ಎಲ್ಲರೂ ಕೂಡ ಲಗೋ ಇಟ್ಕೊಂಡು ಗುರುಗಳ ಮುಂದೆ ಎದಕ್ಕಷ್ಟು ಬಾಯಿ ಕಿಸದ ಹೇಳ್ತೀರಿ, ಅವನಿಗೆ ಜೀವಂತ ಮಾಡ್ತೀವಿ, ಏನು ಚಿಂತೆ ಮಾಡಬೇಡ್ರಿ. ಏನು ಚಿಂತೆ ಮಾಡಿ, ಹೌದ್ರಪ್ಪ ಜಲ್ದಿ ಮಾಡ್ರಪ್ಪ, ಜಲ್ದಿ ಮಾಡ್ರಿ. ಜೊತೆಗೆ ಒಂದು ಬಟ್ಲ ತಂದಿದ್ದ, ಬಟ್ಟಲ್ದಾಗ ಒಂದಿಷ್ಟು ತೀರ್ಥ ತಂದಿದ್ದ. ಗುರು, ಇದು ತೀರ್ಥ ತಂದಿನಲ್ಲ, ಇದು ಮಂತ್ರದ ತೀರ್ಥದ. ಈ ತೀರ್ಥ ಅವನ ಮೇಲೆ ಯಾರು ಹೆಚ್ಚು ಜೀವ ಅದಿರಿ, ಇಷ್ಟು ಮಂದಿ ಹೇಳಕತ್ತೀರಲ್ಲ, ನೀವೆಲ್ಲರೂ ಅವನ ಮೇಲೆ ಜೀವ ಅದಿರಿ ಅಂತ ತಿಳ್ಕೊಂಡಿನಿ. ಮತ್ತು ಯಾರ್ಯಾರ ಒಬ್ಬರು ಹೆಚ್ಚು ಜೀವ ಇದ್ದವ್ರಿ ತೀರ್ಥ ಕುಡೀರಿ, ನಿಮ್ಮ ಜೀವ ಹೋಗ್ತದ, ಅವನ ಜೀವ ಬರ್ತದಂತ. ಮ್ಯಾಟರ್ ಸೀರಿಯಸ್ ಆಗಿಬಿಡ್ತು, ಕಪ್ಪಾಗ್ಬಿಟ್ರಿ. ಯಾರು ಸುದ್ದಿಗೆ ಹೋಗಲಿಲ್ಲ. ಗುರು ಬೇಡ ನೋನ ಇವನಿಗೆ ಕರಿಸಿಕೆ ಒಳ್ಳೆ ನಮ್ಮ ಜೀವ ಹೋಗ್ಲಕ್ಕತ್ತಲ್ಲ, ಇನ್ನೇನು ಮಾಡೋದು. ಆವಾಗ ಗುರುಗಳು, ಲೇ ಮುದುಕ, 80 ವರ್ಷ 90 ವರ್ಷ ಬದುಕಿದಿ, ಅವ್ರ ಅಪ್ಪ ಕರಿತಾನ ಗುರು, ನೀನು ಹಡದ ಮಗನಿಗೆ ಒಂದಿಟ್ಟು ಜೀವ ಕೊಡ್ಲಕ್ಕೆ ಏನಾಗ್ಯದ? ಹಂಗೆ ಅನ್ಬೇಡ್ರಿ. ಈ ಮನಿದು ಕೊಡ ತಗೊಳ್ಳೋ ವಹಿವಾಟ, ಎಲ್ಲಿ ಹೊಲ, ಎಲ್ಲಿ ಮನಿ, ಎಲ್ಲಿ ಕೊಟ್ಟಿನ ಸಾಲ ಸೂಲ ಎಲ್ಲ ನನಗೆ ಗೊತ್ತದ. ಅದು ಸುಮ್ಮ ಕಬ್ಬು ಬೆಳೆದಂಗೆ ಬೆಳೆದದ್ರಿ, ಅದಕ್ಕೆ ಏನೂ ನಾಲೆಜ್ ಇಲ್ಲ. ಹಂಗೆ ಬೆಳೆಸಿ ಒಂದು 25 ವರ್ಷದ ಮಗ ಅದ ಕರೆ, ಆದ್ರೆ ಅದಕ್ಕೇನೂ ನಾಲೆಜ್ ಇಲ್ಲ. ಇದು ಕುಡಿದು ನಾ ಸತ್ತೀನಿ ಅಂದ್ರೆ ಈ ವಂಶಕ್ಕೆ ದೊಡ್ಡ ಲಾಸ್ ಆಗ್ತದ್ರಿ. ಅದ್ರ ಸಲುವಾಗಿ ಈಗ ಏನು ಮಾಡಲಿ, ಏನು ಮಾಡೋದು, ಹೋಗ್ಯದ ಕಳಿಸ್ತಾನಂತ ತಂದೆ ಪ್ರೀತಿ, ತಂದೆ ಸಂಕಟ ಬರ್ತಾನ ಸತ್ರ. ತಾಯಿ, ಮುದುಕಿ ನೀ ಹಡದ ಕೂಸ, ನೀನರ ಜೀವ ಕೊಡು. ಆಕೆ ಅಂತಾಳೆ, ಯಪ್ಪ ನನಗೇನು ನನ್ನ ಕಳ್ಳಿಂದು ನಾನು ಜೀವ ಕೊಡ್ಲಿಕ್ಕೆ ತಯಾರದೀನಿ, ಆದ್ರೆ ನಾನಿಬ್ಬರು ಹೆಣ್ಮಕ್ಳು ಬಸರಾಗಿ ಬಂದಾರ, ಅವ್ರ ಬಾಣೆ ತಾನೆ. ಈ ಔಷಧ ನಿಮ್ಮದು ತೀರ್ಥ ಕೊಡೋದು ನಾವು ಸಾಕ್ತೀನಿ ಅಂತಂದ್ರೆ ಇವ್ರು ಬಾಣೆ ತಾನೆ ಯಾರು ಮಾಡ್ತಾರ? ಅದಕ್ಕೆ ಏನು ಮಾಡ್ಬೇಕೀಗ? ಪ್ಯಾಕ್ ಮಾಡಿ ಕಳಿಸ್ರಿ. ಹೋಗ್ಯದ ವಾದದ್ರ ಸಂಗಟ ನಾವು ಹೋಗೋದಿರ್ತದೇನ್ರಿ, ಕಳಿಸ್ಬಿಡ್ರಿ. ಇದು ತಾಯಿ ಪ್ರೀತಿ ಈ ಜಗತ್ತಿನೊಳಗೆ. ಆಕೆ ಸುಮಂಗಲಂ ಹೇಳಿದವ ಮೊನ್ನೆ, ಕೇಳಿದ್ರಿ ಇಲ್ಲ? ಆ ಗಂಡ ಡಾಕ್ಟ್ರು, ಕರೆಕ್ಟ್ ಗೊತ್ತಿದ ಇಲ್ಲ ನಿಮಗೆ? ಡಾಕ್ಟ್ರು ಈ ಬೀಜ ದಪ್ಪಾಗಿದ್ದಕ್ಕೆ ಅವ ಬಾತ್ರೂಮ್ನಾಗ ಕೂತು ತಾನೇ ಬ್ಲೇಡ್ಲೆ ಆಪರೇಷನ್ ಮಾಡ್ಕೊಳಕ್, ನಾನೇ ಡಾಕ್ಟರ್ ಅದೇನ ಬ್ಲೇಡ್ಲೆ ಆಪರೇಷನ್ ಮಾಡ್ಕೊಳಕ್ ಹೋಗಿ ಸೆಪ್ಟಿಕ್ ಆಗಿ ಸತ್ತೋಗ್ಬಿಟ್ಟ. ಹುಡುಗಿ ಬರೀ 20 ವರ್ಷದ ಹುಡುಗಿ, ಆಕೆ ಸುಮಂಗ್ಲಮ್ಮ 20 ವರ್ಷದ ಹುಡುಗಿ. ಇಡೀ ಜೀವನ ಹೆಂಗ್ ಕಳೆದಾಳ ಆಕಿಗೆ ಗೊತ್ತು, ಆಕಿ ತಾಪ ಯಾರಿಗೆ ಗೊತ್ತು. ದೊಡ್ಡ ಡಾಕ್ಟರ್, ದೊಡ್ಡ ಶ್ರೀಮಂತರು, ರಾಯಚೂರಿಗೆ ಸೌಕಾರ ಅಂಥವ್ರ ಮಗಳು ಹಿಂಗಾಗಿ ಕುಂತು. ಎಲ್ಲರೂ ಗಂಡಿನ ಸಂಗಟ ಶವ ಸಂಸ್ಕಾರ ಮಾಡಾಗ ನಾನು ಓದ್ತೀನಿ, ಅವನ ಸಂಗಟ ನಾನು ಓದ್ತೀನಿ, ನಾ ಇಲ್ಲೇ ಇರ್ತೀನಿ ಅಂದ್ರೆ ಇರು ಅಂತೇಳಿ ಜೀಪ್ ತೊಗೊಂಡು ಹೋಗ ಜೀಪ್ನಾಗ ಹೋಗಿ ಕೂತ್ಬಿಟ್ಲಕ್ಕೆ ಓಡಿ. ಮತ್ತೆ ಬಿಟ್ಟು ಎಲ್ಲ ಇಲ್ಲೇ ಇರ್ತೀನಿ ಅಂದಿವಿ, ಇಲ್ಲಕ್ಕೆ ಬಂತ ಎಲ್ಲರೂ ಅಂತಾರ ತಂತೀನಪ್ಪ ನಾನು ಲೋಕರುಡಿ ಅಂತಂದ್ರು. ಹಂಗ ಆಕೆ ನಾನು ಸುಮಂಗ ಹಂಗೆ ಅದ. ಯಾರ್ದು ಪ್ರೀತಿ ಯಾರ ಸಂಕಟ ಇಲ್ಲ. ಗಂಡ ಹೆಂಡತಿಗಾಗಿ ಪ್ರೀತಿ ಮಾಡುವುದಿಲ್ಲ, ಗಂಡ ತನಗಾಗಿ ತನ್ನ ಹೆಂಡತಿಯನ್ನು ಪ್ರೀತಿ ಮಾಡ್ತಾನೆ. ಇದು ಪರಮ ಸತ್ಯ. ಹೆಂಡತಿಯಾದವಳು ಗಂಡನಿಗಾಗಿ ಪ್ರೀತಿಯನ್ನು ಮಾಡಲ್ಲ, ತನಗಾಗಿ ಗಂಡನನ್ನು ಪ್ರೀತಿ ಮಾಡ್ತಾಳೆ. ಎಲ್ಲಕ್ಕಿಂತ ಅಪರೂಪದ ವಸ್ತು ನಾನು. ನನಗಾಗಿ ಎಲ್ಲ ನಡೆದದು. ನಾನಿಲ್ಲದ ವಿಶ್ವ ಏನಾದರೆ, ನಾನು ಅದೀನಿ ಅಂತೇಳಿ ಎಲ್ಲ ನಡೆದದು. ಎಲ್ಲರ ಮೇಲೆ ಪ್ರೀತಿ ನಾಟಕ ಇದೆ ಎಲ್ಲ ಹೊರತು ನನಗಾಗಿ ಇದೆಲ್ಲ ಪ್ರೀತಿ ಮಾಡೋದು. ಅದಕ್ಕೇನಾಯ್ತು ಹೇಳಿದ್ರು ಅವ್ರಿಗೆ. ಯಾರು ಹೇಳಿದ್ರು? ಆಕೆ ತಂದೆ ಆಯ್ತು, ತಾಯಿ ಆದ್ಮೇಲೆ ಹೆಂಡತಿ ಕರೀತಾರೆ. ಹೆಂಡತಿ ಕರೆದು, ಏವ ಮುತ್ತೈದು ತಾವು ಬಾ, ಹೋಗಕೈತಿ ಬಾ, ನೀನು ಕುಡಿಯಕೈತಿ ಬಾ, ನೀನು ಹೆಂಡತಿ. ಆಕೆ ಏನಂತಾಳ, ಗಂಡನ ಸಲ ಪ್ರಾಣ ಕೊಡೋದೇನು ದೊಡ್ಡ ವಿಷಯ ಅಲ್ಲ ಒಂದು ಹೆಣ್ಣಿಗೆ. ಆದ್ರೆ ನನ್ನ ಸಾವಿಗೆ ಏನು ಬೆಲೆ ಅದ ರೀ ಇಲ್ಲಿ? ನನ್ನ ಸಾವಿಗೆ ಏನು ಬೆಲೆ ಅದ? ನಾ ಇವತ್ತ ಈ ತೀರ್ಥ ಕುಡಿದು ಸತ್ತೀನಿ ಅಂತಂದ್ರೆ 3 ತಿಂಗಳದಾಗ ನನ್ನ ಜಾಗಕ್ಕೆ ಇನ್ನೊಬ್ಬಕಿಗೆ ತಂದು ಮದುವೆ ಮಾಡ್ತಾರೆ. ಈಟೆಲ್ಲ ಶ್ರೀಮಂತಿಕೆ ಯಾವಕ್ಕಿಗೆ ಅನುಭವಿಸ್ಲಕ್ಕ ಯಾಕೆ ಬಿಡ್ಲಿ ನಾನು? ಅವ ಆದ್ರೆ ಹೋಗಲಕ್ಕ ನಾ ಇದ್ದಿದ್ದನ್ನು ನಾನು ಬದುಕಿದನ್ನು ಅನುಭವಿಸ್ತೀನಿ ನಾನು ಈ ಭೋಗ ಅಂತಾಳೆ. ಇದು ಹೆಂಡತಿ ಪ್ರೀತಿ. ಅದಕ್ಕೆ ಇಷ್ಟತನ ತತ್ವಜ್ಞಾನ ಹೇಳಿ ತಲೆ ಬಿಸಿ ಮಾಡೀನಿ.
ಅದಕ್ಕೆ ಸ್ವಲ್ಪ ತಣ್ಣಗೆ ಮಾಡ್ಲಿಕ್ಕೆ ಇದು ಹೇಳಕತ್ತೀನಿ ಅಷ್ಟೇ ಹೊರತು ಮತ್ತೆ ಎಲ್ಲ ರೀತಿನೂ ಹೇಳ್ಬೇಕಲ್ಲ. ಒಂದು ನಗಿಸ್ಬೇಕು, ಒಂದು ಸ್ವಲ್ಪ ಸಿಟ್ಟಿಗೆ ತರಿಸ್ಬೇಕು, ಒಂದಿಷ್ಟು ಅಳಿಸ್ಬೇಕು. ಗುರು ಅನ್ನೋ ಎಲ್ಲನೂ ನೋಡಿ ಸಂತೋಷ ಪಡ್ತಾನೆ. ನಿಮ್ಮ ಎಲ್ಲ ಚಟುವಟಿಕೆ ನೋಡಿ ಸಂತೋಷ. ಅದಕ್ಕೆ ಏನಾಯ್ತು, ಗುರುಗಳಂತಾರ ಎಲ್ಲರಿಗೂ ಮನೆಯವ್ರಿಗೆ ಕೇಳಿದ್ರು ಒಂದೊಂದು ನೆಪ ಹೇಳಕತ್ತಿರಲ್ಲ, ಮಕ್ಕಳೇ ಇವ ನಿಮ್ಗೆ ಯಾರಿಗೂ ಬೇಕಾಗಿಲ್ಲ, ಅದಕ್ಕೆ ನನ್ನ ಶಿಷ್ಯ ಅಂತೂ ನನಗೇ ಬೇಕು, ಅವನಿಗೆ ಬಿಟ್ಟು ನಾ ಏನು ಮಾಡಲಿ, ಎಲ್ಲ ಚಲೋ ತರಬೇತಿ ಕೊಟ್ಟಿನಿ, ಇವನಂತ ಶಿಷ್ಯ ನನಗೆ ಎಂದು ಸಿಗ್ತಾನ, ಅದ್ರ ಸಲುವಾಗಿ ಇದು ತೀರ್ಥ ನಾನೇ ಕುಡಿದು ಬಿಡ್ತೀನಿ ಅಂತ. ಅವಾಗ ಮನೆಯವ್ರೆಲ್ಲರೂ ಕೂಡಿ, ಯಪ್ಪ ನಿಮ್ಮಂತ ಬೆಸ್ಟ್ ಗುರುಗಳು ಜಗತ್ನಾಗ ಎಲ್ಲಿ ಇಲ್ಲ ನೋಡ್ರಿ, ಕುಡೀರಿ ಅಪ್ಪ ಜಲ್ದಿ ಕುಡೀರಿ, ಕುಡೀರಿ ಅಪ್ಪ ಜಲ್ದಿ ಕುಡೀರಿ, ನನ್ನ ಮಗನ ಜೀವ ಮಾಡ್ರಿ, ನೀವು ಸಾಯ್ರಂದ್ರು. ಆವಾಗ ಆ ಮುದುಕ ಕೇಳ್ತಾರ, ನಾ ಸತ್ತನೆ ಅಂದ್ರೆ ನನಗೆ ನನ್ನ ಸಾವಿಗೆ ನೀನೇನು ಬೇರೆ ಕೊಡ್ತೀವೋ ಮುದುಕ? ಏನಿಲ್ಲ ರೀ, ಗ್ರಾನೈಟ್ ಕಲ್ಲು ತರಿಸಿ ನಿಮ್ಮ ಸಮಾಧಿ ಕಟ್ಟಿಸ್ತೀನಿ ಅಂತ ನಾವು. ಮತ್ತೆ ನೀನೇನು ಮಾಡ್ತಿ? ನಾನು ಆಕಿ ಮುದುಕಿ ಏನಂತಾಳ, ಬರೀ ಸಮಾಧಿ ಕಟ್ಟಿದ್ರೆ ಅದಕ್ಕೆ ಬರ್ತದ, ಚಲೋ ಒಂದು ಈಶ್ವರ ಲಿಂಗ ತಂದು ಅದ್ರ ಮೇಲೆ ಮೂರ್ತಿ ಮಾಡಿ ಗುಡಿ ಕಟ್ಟಿಸ್ಬಿಡ್ತಾನೆ. ಹೆಣ್ತಿ ಕೇಳಿದ್ರೆ ನೀನೇನ್ ಮಾಡ್ತೇವ ಅಂದ್ರೆ, ಗುಡಿ ಕಟ್ಟಿ ನಮ್ಮೂರಾಗ ಇಟ್ಕೊಂಡ್ರೆ ಹೆಂಗ್ರಿ, ಸುತ್ತ 60 ಹಳ್ಳಿ ಕರೆಸಿ ತೇರು ಮಾಡಿ ನಿಮ್ಮ ತೇರು ಹೇಳ್ಸಿಬಿಡ್ತೇವೆ. ಇದು ಈ ಜಗತ್ತಿನೊಳಗೆ ನಮಗೂ ಈ ಜಗತ್ತಿಗಿರುವ ಸಂಬಂಧ. ಎಲ್ಲಿದು ಬರ್ತೀವಿ ಗೊತ್ತಿಲ್ಲ, ಏನು ಮಾಡ್ತೀವಿ ಗೊತ್ತಿಲ್ಲ, ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ, ಅದೆಲ್ಲ ಮಿಥ್ಯ. ಗೊತ್ತು ಮಾಡ್ಕೊಂಡು ಏನ್ ಮಾಡೋಣ? ಈಗ ಏನಿದು ಮಾಡ್ಲಿಕ್ಕೆ ಇದು ಒಂದೇ ಸತ್ಯ, ಆತ್ಮಜ್ಞಾನ ಒಂದೇ ಸತ್ಯ. ಈ ಸತ್ಯ ನಿಮ್ಮ ಜೊತೆಗೆ ಬರ್ತದ. ಇದ್ರೊಳಗೆ ಏನೇನು ವ್ಯತ್ಯಾಸ ಆಗಲ್ಲ. ಮುಂದಿನ ಜನ್ಮಕ್ಕೆ ಬಂದ್ರು ಇದೇ ಸುದ್ದಿ, ಎಷ್ಟು ಜನ್ಮ ಆದ್ರೂ ಇದೇ ಸುದ್ದಿ. ಇದ್ರೊಳಗೆ ಏನು ವ್ಯತ್ಯಾಸ ಆಗಲ್ಲ. ಒಂದು ಜನ್ಮದಾಗ ಶ್ರೀಮಂತರಿರ್ಬೋದು, ಇನ್ನೊಂದು ಜನ್ಮದಾಗ ಬಡವರಾಗಿರ್ಬೋದು, ಒಂದು ಜನ್ಮದಾಗ ಒಂದು ಪ್ರಾಣಿ ಆಗಿರ್ಬೋದು, ಇನ್ನೊಂದು ಜನ್ಮದಾಗ ಇನ್ನೊಂದು ಪ್ರಾಣಿ ಆಗಿರ್ಬೋದು. ಎಷ್ಟು ಜನ್ಮದಾಗ ಏನ್ ಮಾಡಿದ್ರು ಸಹಿತ ಎಲ್ಲಾ ಪ್ರಾಣಿಗಳು ಮಾಡೋದು ಒಂದೇ ಕೆಲಸ, ಏನಂದ್ರೆ ಗಂಡ ಹೆಂಡತಿಯಾಗಿ ಸಂಸಾರ ಮಾಡಿ ಮಕ್ಕಳಾಡ್ಯಾರ. ಗುಬ್ಬಿ ಆಗಲಿ, ಆನೆ ಆಗಲಿ, ಹುಲಿ ಆಗಲಿ, ಶಿವ ಆಗಲಿ, ಮನುಷ್ಯರಾಗಲಿ, ಇದೊಂದು ಎಲ್ಲರೂ ಮಾಡ್ಕೊತ ಬಂದಾರಲ್ಲ. ಹಿಂಗಾಗಿ ಪ್ರತಿಯೊಬ್ರು ಅದು ಮಾಡೋದಕ್ಕೆ ಬಿಡ್ದಾರ. ಅದೇ ಒಂದು ದೊಡ್ಡ ಅಟ್ರಾಕ್ಷನ್ ಈ ಜಗತ್ತಿನೊಳಗೆ. ಇದನ್ನ ದಾಟಿ ಹೋಗ್ಬೇಕಾಗ್ಯದ, ನಮ್ಮ ಸಾಧನೆ ಎಲ್ಲಿ ಚಾಲು ಆಗ್ತದಂದ್ರೆ ಫಸ್ಟ್ ಆಹಾರ. ನಾಳೆ ಹೇಳ್ತೀನಿ, ಟೈಮ್ ಆಗ್ತದ. ಆಹಾರ, ಊಟದಿಂದ ನಮ್ಮದು ಸಾಧನೆ ಚಾಲು ಆಗ್ತದೆ. ಇಲ್ಲಿ ತನಕನೂ ನಮ್ಗೆ ಊಟ ಮಾಡ್ಲಿಕ್ಕೆ ಬಂದಿಲ್ಲ. ಎಲ್ಲರೂ ಅಡಿಗೆ ಮಾಡ್ತಾರೆ, ನಾವು ಅಡಿಗೆ ಮಾಡ್ತೀವಿ. ಎಲ್ಲರೂ ಊಟ ಮಾಡಿ ನಾವು ನಮ್ಮ ಹೊಟ್ಟಿಗೆ ಏಟ್ ಹಿಡಿಸ್ತದ, ಏನು ಉಣ್ಬೇಕು, ಯಾವಾಗ ಉಣ್ಬೇಕು, ಎದಕ್ಕೆ ಉಣ್ಬೇಕು, ಎಂಥ ಊಟ ಯಾವ ಸೀಸನ್ದಾಗ ಉಣ್ಬೇಕು, ಇವು ಯಾವ ನಮಗೆ ಸರಿ ಗೊತ್ತೇ ಇಲ್ಲ. ನಮ್ಮ ಊಟ ಸರಿಯಾಗಿ ಆಗ್ಯದ, ನಮ್ಮ ಆಹಾರ ಪದ್ಧತಿ ಸರಿಯಾಗಿ ಆಗ್ಯದಂದ್ರೆ ನಮ್ಮ ಹೊಟ್ಟಿ ವಜ್ಜಾಗಬಾರ್ದು, ತಲೆ ವಜ್ಜಾಗಬಾರ್ದು, ಹೊಟ್ಟಿ ಆಗ ಇಲ್ಲ ಅನ್ನಂಗಿರ್ಬೇಕದು. ಮತ್ತು ಸಂಡಾಸ್ನ ಹೋಗಿ ಒಂದು ಅರ್ಧ ತಾಸು ತಿನ್ಕೋತ್ ಕುಂದ್ರೋದು ಅಲ್ಲ, ಊಟ ಮಾಡಿದ ಲಕ್ಷಣ ಅಲ್ಲ. ಇವು ಎತ್ತ ಎಮ್ಮೆ ಆಕಳು ನೋಡ್ರಿ, ಅವು ಹೆಂಗ ಹೆಂಡಿ ಇಡ್ತಾವ? ಅವೇನು ತಿನ್ಕೋತ್ ಕುಂದಿರ್ತಾವೇನೋ, ಒಂದು ಸೆಕೆಂಡ್ನಾಗ ಖಾಲಿ ಮಾಡಿ ಕಡೆಗೆ ಆಗಿಬಿಡ್ತಾವ. ಇದು ಈ ರೀತಿ ನಮ್ಮ ಮಲ ವಿಸರ್ಜನೆ ಮಾಡಿದರೆ ನಮ್ಮ ಊಟದ ಪದ್ಧತಿ ಸರಿಯಾಗದ ಅಂತ ತಿಳ್ಕೋಬೇಕು. ಇಲ್ಲ ಅಂತಂದ್ರೆ ಕೈಲಾಲಾರ್ದು ತಿಂದು ತಿನ್ಕೋತ್ ಕೂತೀವಿ ಅಂತ ತಿಳ್ಕೋಬೇಕು. ಡೈಜೆಷನ್ ಮಾಡ್ಕೊಳ್ಳೋಕೆ ಗೊತ್ತಿಲ್ಲ, ನಮಗೆ ಯಾವುದು ಜೀರ್ಣ ಆಗ್ತದೆ, ಏನು ತಿನ್ನಬೇಕು, ಏಡ್ ತಿನ್ನಬೇಕು, ಯಾವಾಗ ತಿನ್ನಬೇಕು, ಹ್ಯಾಂಗ್ ತಿನ್ನಬೇಕು, ಏನು ಗೊತ್ತಿಲ್ಲದೆ ಸುಮ್ಮನೆ ಬಾಯಿಗೆ ರುಚಿ ಹತ್ತಿದ್ದು ತಿನ್ನೋದು. ಮೂಕ ಮಜಾ ಪೇಟಕೋ ಸಜಾ. ಬೋಲ್ನ ಹೈತು ಐಸಾ ಬೋಲೋ ಕೊಯ್ನ ಕಹೆ ಝೂಟ್. ಏನರೇ ನಾವು ಹೇಳಿದ್ರೆ ಎಂಥ ಮಾತು ಹೇಳ್ಬೇಕಂತ ಬಾಯಿಲಿಂದ ಸುಮ್ಮನೆ ಮಾತಾಡಬಾರ್ದು, ಯಾರು ಸುಳ್ಳು ಅಂದಿರಬಾರ್ದು ಅಂತ, ಅಂಥ ಮಾತುಗಳು ಆಡ್ಬೇಕು. ಬೋಲನಾ ಹೈತೋ ಐಸಾ ಬೋಲೋ ಕೊಯ್ನ ಕಹೆ ಝೂಟ್, ಬೈಟನಾ ಹೈತೋ ಐಸಾ ಬೈಟೋ ಕೊಯ್ನ ಕಹೆ ಊಟ್. ಯಾರು ಬಂದು ಹೇಳಪ್ಪ ಇಲ್ಲೇ ಕೂತೀರಿ ಹೋಗನ್ನಂತ ಜಾಗದಾಗ ಕುಂದಿರ್ಬಾರ್ದು ಅಂತ, ಹೇಳನ್ನ ಜಾಗದಾಗ ಕುಂದಿರ್ಬಾರ್ದು. ನಾವು ಕುಂತೇವಂತಂದ್ರೆ ನಾವಾಗೇ ಎದ್ದಿರ್ಬೇಕು. ಇಲ್ಲ ಅಂತಂದ್ರೆ ಮತ್ತವ್ ಸಿದ್ದರಾಮಯ್ಯನ ಕುರ್ಚಿ ಆದಂಗೆ ಅವ್ರು ನೀ ಹೇಳ ಅವ ಕುಂದಿರ್ಲಿ, ಅವ ಎದ್ದ ಇವ ಕುರ್ಚಿ ಅಂತ ಕುರ್ಚಿ ಮೇಲೆ ಕುಂದಿರ್ಲಕ್ಕೆ ಹೋಗ್ಬಾರ್ದು. ಹುಚ್ಚರು ಕುರ್ಚಿ ಅವ. ಇಲ್ಲಿ ನಾನೇನಾರ ಕಳು ಮಾಡೀನಿ ಅಂದ್ರೆ ಜೈಲಿಗೆ ಹಾಕ್ತಾರೆ. ವಿಧಾನಸೌಧದಾಗ ಕೂತ್ ಕಳು ಮಾಡಿದ್ರೆ ದೊಡ್ಡ ಮರ್ಯಾದೆ. ಜೈಲ್ನಾಗ ಬಿದ್ದರೂ ಸಹಿತ ಮತ್ತವ್ರಿಗೆ ಸನ್ಮಾನ ಮಾಡಿ ಮೆರವಣಿಗೆ ಮಾಡ್ತಾರೆ.
ಅದೇ ಅಂತ ಜಾಗ, ಇದೆ ಅಂತ ಜಾಗ ನೋಡಿ. ಅದಕ್ಕೆ ಬೋಲನ ಆಯ್ತು ಐಸಾ ಬೋಲೋ ಕೋಯಿ ನಾ ಕಹೆ ಝೂಟ್, बैठना है तो ऐसा बैठो कोई ना कहे उठ, खाना है तो ऐसा खाओ पेट ना कहे कुट कुट ಅಂತ. ಪಟ್ಟಿ ಕುಟ್ಟು ಕುಟ್ಟು ಅನ್ನೋಂಥದ್ದು ಏನೂ ತಿನ್ನಬಾರ್ದು. ಪಟ್ಟಿಗೆ ಏನು ಹಿಡಿಸ್ತದ, ಶಾಂತವಾಗಿ ಏನು ಜೀರ್ಣ ಆಗ್ತದ, ಹ್ಯಾಂಗ ಆಹಾರ ಪದ್ಧತಿ ಅದನ್ನೆಲ್ಲ ಸ್ವಲ್ಪ ನಾಳೆಗೂ ನನಗೆ ಹೇಳ್ಯಾರ ಅನ್ನೋದಕ್ಕೆ ಇವತ್ತು ಆತ್ಮದ ವಿಚಾರ ಹೇಳಿದೆ. ಈ ಆತ್ಮದ ವಿಚಾರ ಯಾರ್ಯಾರಿಗೆ ಆಸಕ್ತಿ ಆದ ಇದನ್ನ ಪ್ರತಿ ಸಂಡೆ ಬರ್ರಿ ಹೇಳ್ರಿ ಅಂತಂದ್ರೆ ವಿಚಾರ ಸಾಗರದ ಕೆಲವೊಂದು ಅಂಶಗಳನ್ನು ನಿಮಗೆ ಹೇಳಿ ಆಧ್ಯಾತ್ಮಿಕ ಉನ್ನತಿ ಮಾಡಿ ಜನ್ಮ ಜನ್ಮಾಂತರಕ್ಕೆ ಉಂಟಾಗಂಥದ್ದು ಸಾಧನೆ ಮಾಡೋಣ ಅಂದ್ರೆ ಮಾಡೋಣ. ಬೇಡ ನಿಮ್ಮ ಮುಖನೇ ನೋಡೋದು ಬೇಡ ಅಂತಂದ್ರೆ ನಮ್ಮ ಮುಖ ಏನು ನೋಡೋದು ಬೇಡ. ಈ ಮೊಬೈಲ್ನೊಳಗೆ ಯೂಟ್ಯೂಬ್ ಪಾಠಗಳದಾವ, ಡೇಟ್ ವೈಸ್ ಪಾಠಗಳದಾವ. ನಮ್ಮ ಮಾರಿ ನಿಮಗೆ ಬೇಡ, ನಿಮ್ಮ ಮಾರಿ ನಮಗೆ ಬೇಡ. ನಾನು ಸತ್ತೋದ್ರ ದೊಡ್ಡ ಆಸ್ತಿ ಮಾಡಿಟ್ಟಿನಿ ಇದ್ರೊಳಗೆ. 12 ವರ್ಷದ ಪ್ರವಚನ ಅದ, ಈಗ 3.5-4 ವರ್ಷದ ಪ್ರವಚನ ಇದ್ರಾಗದ. ಇನ್ನು 8 ವರ್ಷ ನನ್ನ ಪ್ರವಚನ ಅದ. ಆ 8 ವರ್ಷದ ಪ್ರವಚನ ಇದ್ರೊಳಗೆ ರೆಕಾರ್ಡ್ ಆಗದ. ಯೂಟ್ಯೂಬ್ ಲಿಂಕ್ಗಳು ಕೊಡ್ತೀನಿ. ಆ ಯೂಟ್ಯೂಬ್ ಪಾಠಗಳು ಕುಂತು ಗುಂಪಾಗಿ ಕೂತು ಕೇಳಬೇಕು. ತಿಳಿಲಾರ್ದು ನಮ್ಮ ಫೋನ್ ನಂಬರ್ ಇರ್ತದ, ಫೋನ್ ಮಾಡಿ ಕೇಳ್ರಿ. ನನ್ನಂತವ್ರು 40 ಮಂದಿ ಉತ್ತಿರದ. ಯಾರಿಗಾರ ಫೋನ್ ಮಾಡಿ ಎಲ್ಲರಿಗೂ ಕೊಡ್ತಾರೆ, ಅವರೆಲ್ಲರೂ ಹೇಳ್ತಾರೆ ನಿಮಗೆ. ಮತ್ತೆ ನೀವು ಅವ್ರದ್ರ ಒಬ್ಬರು ಉತ್ತರ ಆಗ್ಬೇಕು ಅಷ್ಟೇ. ಆತ್ಮದ ಉತ್ತರ ಆಗ್ಬೇಕು, ಆತ್ಮದ ಉತ್ತರ ಆಗ್ಬೇಕು. ಈ ಎಲ್ರಿ ನೀವೀಗ ರಿಟೈರ್ ಆಗ್ಲಕತ್ತೀರಿ, 60 ವರ್ಷ ವಯಸ್ಸ, ಈಗೇನು ರಿಟೈರ್ಮೆಂಟ್ ಸನೇ ಬಂದದ, ಏನು ಗ್ಯಾರಂಟಿ ರೀ ನಿಮ್ಮ ಜೀವ ಇರ್ತದ ಹೋಗ್ತದ ಅನ್ನೋದು? ಇನ್ನು 8 ವರ್ಷದ ಮುಂದಿನ ಮಾತಾಡ್ತೀರಿ, ನಿಮ್ಮ ವಯಸ್ಸಾಗ್ಯದ ಹ್ಯಾಂಗ ಇದು ಅಂತಂದ್ರೆ, ಭಗವದ್ಗೀತೆ ಆಗಲಿ ನಮ್ಮ ವಿಚಾರ ಸಾಗರ ಆಗಲಿ ನಿಚ್ಚಲ್ ದಾಸ್ತಿ ಆಗಲಿ ಏನು ಹೇಳ್ತಾರಪ್ಪ ಅಂತಂದ್ರೆ, ಮಧ್ಯದಲ್ಲಿ ನಮ್ಮದು ಪ್ರಾಣ ಹೋಯ್ತು. ಈ ಆಧ್ಯಾತ್ಮ ಸಾಧನೆ ಮಾಡುವಾಗ ಮಧ್ಯದಲ್ಲಿ ನಮ್ಮ ಪ್ರಾಣ ಹೋಯ್ತು, ಮೋಕ್ಷ ಸಾಧನೆ ಇನ್ನೂ ಕಂಪ್ಲೀಟ್ ಆಗಿದ್ದಿಲ್ಲ ಅಂತಂದ್ರೆ ಆ ಜೀವಿ ಏನಾಗಿಬಿಡ್ತಾನಂದ್ರೆ ಸಂತರ ಮನೆ ಒಳಗ, ಶರಣರ ಮನೆ ಒಳಗ, ಮಹಾತ್ಮರ ಮನೆ ಒಳಗ ಜನ್ಮ ತಳೆದು ಬರ್ತಾನೆ. ಸಕಾಮ ಕರ್ಮ ನಿಷ್ಕಾಮ ಕರ್ಮ ಅಂತದಾವ. ಆಸೆ ಪಟ್ಟು ದೇವರ ಸೇವೆ ಮಾಡಿದ್ನಂತಂದ್ರೆ ಪವಿತ್ರ ಶ್ರೀಮಂತರ ಮನೆಗೆ ಹುಟ್ಟುತ್ತಾನೆ. ನಿಷ್ಕಾಮ ಕರ್ಮ ಮಾಡಿದ್ನು ಅಂತಂದ್ರೆ ಸಂತರ ಶರಣರ ಮನೆಗೆ ಹುಟ್ಟುತ್ತಾನೆ. ಈ ಯರಮರಸ್ ಮಠದ ವಂಶಾವಳಿ ನೋಡಿದೆ ನಿನ್ನೆ. ಸದಾನಂದ ಸ್ವಾಮಿಗಳು ಸಿಕ್ಕಿದ್ರು, ಅಲ್ಲಿ ಕೂತಿದ್ರು ಪೊಲೀಸರು. ಕೇಳಿದೆ, ಏನು ಓಸು ಮಂದಿ ಸಂತರ ಬಿಟ್ಟಾರು, ಇದೆಂತ ಮನಿ ನೋಡ್ರಿ, ಇಲ್ಲಿ ಕೂತಿರಂತಂದ್ರೆ ಒಬ್ಬ ಸಂತಂದಲ್ಲದ, ಅವನು ಇರ್ಬೋದ್ರ, ಇವನೇ ಇರ್ಬೋದ್ರ, ಅವನು ಇರೋದು, ಮ್ಯಾಲಿದ್ದವ ಇರ್ಬೋದ್ರ, ಕೆಳಗಿದ್ದವ ನಡ್ಬರ್ಕಿದ್ದವ ಇರ್ಬೋದು, ಎಲ್ಲ ಇರ್ಬೋದ್ರಿಗಳು ನೋಡ್ಬರ್ಕ. ಇದೆಂತ ಪುಣ್ಯದ ಜಾಗ ಅದಲ್ಲಪ್ಪ ಅಂದೆ ನಾನು. ಓಸು ಮಂದಿ ಸಂತರು, ಅವ್ರ ಮಕ್ಕಳು ಸಂತರು, ಮೊಮ್ಮಕ್ಕಳು ಸಂತರು, ಮರಿಮೊಮ್ಮಕ್ಕಳು ಸಂತರು. ಈ ರೀತಿ ಸಂತರ ಮನೆಯಾಗ ಜನ್ಮ ಸಿಕ್ತು, ಸಂತರ ಮನೆಗೆ ಜನ್ಮ ಸಿಕ್ತು. ನಿಷ್ಕಾಮ ಕರ್ಮ ಮಾಡಿದ್ರೆ ಈ ಮಠ ಏನೋ ಅವ್ರು ಸ್ವಂತ ಇರ್ಲಕ್ ಮಾಡ್ಕೊಂಡಾರ, ನಿಮ್ಮೆಲ್ಲರಿಗೆ ಸಾಧನೆ ಮಾಡೋದಕ್ಕೆ ಕಟ್ಟಾರ. ಹೀಗಾಗಿ ಸಂತರ ಮನೆಯೊಳಗೆ ಜನ್ಮ ತಳೆದು ಪವಿತ್ರ ಕೆಟ್ಟ ಶ್ರೀಮಂತರ ಮನೆಗೆ ಜನ್ಮ ಅಲ್ಲ, ಪವಿತ್ರ ಶ್ರೀಮಂತರ ಮನೆಗೆ ಜನ್ಮ ತಳೆದು ನಾವು ಬಟ್ಟಿ ಸಲುವಾಗಿ ಬಡದಾಡೋ ಕೆಲಸನೇ ಇಲ್ಲ. ಆಧ್ಯಾತ್ಮ ಸಾಧನೆ ಮಾಡೋದಕ್ಕೆ ನಮಗೊಂದು ವಾತಾವರಣ ನಿರ್ಮಾಣ ಆಗ್ತದೆ ಮುಂದಿನ ಜನ್ಮಕ್ಕಾದ್ರೂ. ಅಂತ ಒಂದು ಸಾಧನೆ ಅದ. ಆ ಸಾಧನೆ ಮಾಡುವುದಕ್ಕೆ ನಮ್ಮ ವೀರಭದ್ರಯ್ಯನವರಿಗೆ ಯಾರ್ಯಾರು ಸಾಧನೆ ಮಾಡ್ಬೇಕತ್ತೀರಿ, ಒಂದು ಫೋನ್ ನಂಬರ್ ಅದು ತಗೊಂಡು ಎಲ್ಲರೂ ಕೂಡಿ ಒಂದು ಸಾಧನ ಮಾಡ್ರಿ, ಆಧ್ಯಾತ್ಮ ಸಾಧನ ಮಾಡ್ರಿ. ಆಮೇಲೆ ಈ ರೀತಿ ಹೇಳಂತ ಜ್ಞಾನದ ಗುರುಗಳು ಎಲ್ಲಿ ನಿಮಗೆ ಸಿಗಲ್ಲ. ತಿಳ್ಕೊಂಡ್ಬಿಡ್ರಿ. ಯಾವ ಜಗದ್ಗುರು ಪೀಠಕ್ಕೆ ಅದ್ರ ಜೊತೆ ನಿಮಗೆ ಕುಂದಿರಿಸಿ ಯಾರಿಗೂ ಪುರ್ಸತಿಗಿಲ್ಲ. ಎಲ್ಲ ಆದ ಬಿಲ್ಡಿಂಗ್ ಓಪನಿಂಗ್ ಮಾಡೋದು, ಇದು ಮಾಡೋದು, ಮತ್ತಿನ್ನೇನೇನೋ ಮಾಡೋದು, ಇದಕ್ಕೆ ಹೋಗ್ತಾರೆ ಎಲ್ಲರೂ ಹೊರತು ಈ ರೀತಿ ಕೂತು ಆತ್ಮಜ್ಞಾನ ಯಾರಿಗೆ ಹೇಳಕ್ ಪುರ್ಸತಿಗಿಲ್ಲ. ಅಂತ ಕೆಲಸವನ್ನು ನಾವು ಮಾಡ್ಲಕತ್ತೀವಿ. ಇದ್ರದ್ದು ಉಪಯೋಗ ತೆಕ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟದ್ದು. ನಾವಂತೂ ಆನಂದವಾಗಿದ್ದೀವಿ. ನಮ್ಮ ಜೀವನ ಇದರೊಳಗೆ ಆನಂದವಾಗಿ ನಾವು ಅನುಭವಿಸ್ಲಕತ್ತೀವಿ. ನನಗೆ ಆದ ಆನಂದ ನಿಮಗೆಲ್ಲ ಆಗಲಿ ಅನ್ನೋದ್ರ ಸಲುವಾಗಿ ನಾವು ಇವತ್ತಿನ ದಿವಸ ಅದು ಒಂದು ಹಂಚ್ಕೊಳ್ಳಕ್ಕೆ ಬಂದೀವಿ ಹೊರತು ಒಂದು ಸ್ಯಾಂಪಲ್, ನಮ್ಮ ಆನಂದದ ಒಂದು ಸ್ಯಾಂಪಲ್. ಅವು ಮಕ್ಕಳು ಯಾವಾಗ ಹುಟ್ಟಿದವೋ, ಮದುವೆ ಹೆಂಗಾಯ್ತು, ಅವ್ರ ಮಗ ಬೆಂಗಳೂರಾಗ ಇಂಜಿನಿಯರ್ ಆಗ್ಯಾನ, ಅವನದೊಂದು 20 ಲಕ್ಷ ಪ್ಯಾಕೇಜ್ ಅದ, ಅವನ ಮಾಡ್ಕೊಂಡು ತಿನ್ಕೋತರು. ಅವನದವನಿಗೆ ಮಗಳಿಗೆ ಹೆಂಡತಿ ನಾವು ತಂದೆ ತಾಯಿಯನ್ನು ಪೆನ್ಷನ್ ಇತ್ತು, ಅವರು ಇರಸಿಷ್ಟಿದ್ದು, ಅವರು ಹೋಗ್ಬಿಟ್ರು. ಎಕಡಿದು ಬರ್ತಾವ ಗೊತ್ತಿಲ್ಲ, ಎಕಡೆ ಹೋಗ್ತಾವ ಗೊತ್ತಿಲ್ಲ, ಎಕಡಿದು ಬರ್ತಾವ ಗೊತ್ತಿಲ್ಲ, ಎಕಡೆ ಹೋಗ್ತಾವ ಏನಾಗ್ತಾವ ಗೊತ್ತಿಲ್ಲ. ಅದಕ್ಕೆ ತಂದೆ ಹೆಂಡತಿ
ತಾಯಿ, ಇವರೆಲ್ಲರೂ ಈ ಆಧ್ಯಾತ್ಮ ಜೀವಿಗಳಿದ್ರೆ ಅವ್ರ ಲಕ್ಷಣ ಹೆಂಗಿರ್ತದ, ಆಹಾರ ಪದ್ಧತಿ ಏನು, ಮನಿ ಅಂದ್ರೆ ಹೆಂಗಿರ್ಬೇಕು, ಎಲ್ಲ ವಿಷಯಗಳನ್ನು ನಾಳೆ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಬಹಳ ಸಮಯ ತಗೊಂಡಿದ್ದಕ್ಕೆ ಕ್ಷಮಿಸಬೇಕು. ಆತ್ಮದ ವಿಷಯದಲ್ಲಿ ಕೇಳುವಾಗ ಬೆನ್ನು ನೋಯ್ತದ, ಮೊಳಕಾಲು ಟೈಟ್ ಆಗ್ತವ, ಕೈ ಕಾಲೆಲ್ಲ ನೋಯ್ತಿರ್ತವ, ತಲೆ ಬ್ಯಾಸರ, ಏನು ಒದರ್ಲಕತ್ತನಪ್ಪ ಇವನಿಗೆ ಕರೆಸಿ ಯಾಕರೆ ಕುಂದಿರ್ಸಿವನು. ಕೆಲವೊಬ್ಬರಿಗೆ ಊಟಕ್ಕೆ ಬಂದವರಿಗೆ ಟೈಟ್ ಆಗ್ತದೆ, ಊಟಕ್ಕೆ ಬಂದವರಿಗೆ, ಜ್ಞಾನಕ್ಕೆ ಬಂದವರಿಗೆ ಯಾಕರೆ ಮುಗಿಸಿದ, ಜಲ್ದಿ ಮುಗಿಸಿದ, ಇನ್ನೊಂದು ಸ್ವಲ್ಪ ಹೇಳಬೇಕಿತ್ತು ಅಂತಿರ್ತಾರೆ. ಎರಡು ರೀತಿ ಇರ್ತಾರೆ ಮುಂದೆ ಕೂತವ್ರದ್ರಾಗ. ಅವ್ರು ಊಟಕ್ಕೆ ಬಂದವ್ರು ಹಚ್ಚುವಾಗಿ ಟೈಟಾಗಿ ಜಲ್ದಿ ಉಂಡು ಜಲ್ದಿ ಹೋಗ್ಬೇಕನ್ನೋರು ಅವ್ರು ಇರ್ತಾರೆ. ಹಿಂಗಾಗಿ ಏನಾಗ್ತದೆ ಅಂತಂದ್ರೆ ನಾವು ಎಲ್ಲರನ್ನೂ ನೋಡ್ಕೋಬೇಕಾಗ್ತದೆ. ಎಲ್ಲರನ್ನೂ ನೋಡ್ಕೊಂಡು ಅದೇ ಮತ್ತ ಅದಕ್ಕೆ ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠ ಮತ್ತು